ಕಂಪೇರ್ ಮಾಡ್ಕೊಳ್ಳೋದನ್ನ ನಾವು ನಿಲ್ಲಿಸಿ ಇದರಿಂದ ಹೊರಗೆ ಬರಬೇಕು ಅಂದರೆ ಭಗವದ್ಗೀತೆ ಏನು ಹೇಳುತ್ತೆ? ಬ್ಯೂಟಿಫುಲ್ ಅನ್ನೋದಕ್ಕೆ ಒಂದು ವೈಟ್ ಮಹಿಳೆನ ಹಾಕಿರ್ತಾರೆ, ಅಗ್ಲಿ ಅಂತ ಅನ್ನೋದಕ್ಕೆ ಒಂದು ಕಪ್ಪು ಮಹಿಳೆನ ಹಾಕಿರ್ತಾರೆ. ಅಲ್ಲೇ ಕಂಪ್ಯಾರಿಸನ್ ಮತ್ತೆ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗಿ ಹೋಗುತ್ತೆ. ನೋಡು, ಆ ವಯಸ್ಸಿಗೆ ಇವನೇನು ಮಾಡ್ತಾ ಇದ್ದಾನೆ, ಈ ವಯಸ್ಸಿಗೆ ಏನು ಮಾಡ್ತಾ ಇದ್ದಾನೆ, ಮೀನಿನ ಥರ ಇರಬೇಕು ಅಂತ ಹೇಳ್ತಾರೆ. ಮೀನು ಸಮುದ್ರದೊಳಗಡೆ ಇರುತ್ತೆ, ಬಟ್ ಮೀನು ಉಪ್ಪಾಗಿರುತ್ತಾ? ಹಾಗೇನೆ ನಿಮ್ಮ ಸುತ್ತ ಏನೇ ನಡೀತಾ ಇದ್ರು, ಯಾರು ಏನೇ ಅಂತ ಇದ್ರು, ಆ ಸಮುದ್ರದಲ್ಲಿರೋ ಮೀನಿನ ಥರ ಇರಬೇಕು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ತಸ್ಮತ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆಸಕ್ತೋ ಹೇ ಆಚರಣ್ ಕರ್ಮ ಪರಂ ಅಪ್ನೋತಿ ಪುರುಷ ಅಂತ. ಅಂದ್ರೆ ಯಾವುದೇ ಒಂದು ಸೆಲ್ಫಿಶ್ನೆಸ್ ಇಲ್ಲದೆ ನೀವು ಯಾವುದೇ ಕರ್ಮಗಳನ್ನ ಸತತವಾಗಿ ಮಾಡ್ತಾ ಹೋದ್ರೆ ಅದರಿಂದ ಪರಮ ಛವಾದ ಸ್ಥಾನವನ್ನ ನೀವು ತಲುಪ್ತೀರಾ. ಯಾವ್ದಾದ್ರು ಕಳ್ಕೊಂಡಾಗ ಆ ನೋವಿರುತ್ತಲ್ಲ, ಅದೊಂಥರ ಹೇಳ್ಕೊಳಕ್ಕಾಗಲ್ಲ. ಒಂದು ಅಜ್ಜಿ ಕೂತಿರ್ತಾಳಂತೆ, ಯಾವತ್ತು ಕಿಟಕಿ ಹತ್ರ ಕುತ್ಕೊಂಡು ನೋಡ ಆ ಮನೆಯವಳು ಕರೆಕ್ಟಾಗಿ ಬಟ್ಟೆ ಒಗ್ಯಕ್ಕೆ ಬರಲ್ಲ, ಅವಳಿಗೆ ಎಷ್ಟು ಕೊಳೆ ಇರುತ್ತೆ ಅಂತ. ಪ್ರತಿದಿನ 1 ತಿಂಗಳು 1.5 ತಿಂಗಳು ಆದಮೇಲೆ ಮೊಮ್ಮಗ ಯಾರೋ ಬಂದಿರ್ತಾನಂತೆ, ಅವಾಗ ಅಜ್ಜಿ ಹೇಳ್ತಾಳಂತೆ, ನೋಡು ಅವ್ರ ಮನೆಯಲ್ಲಿ ಅವ್ರಿಗೆ ಬಟ್ಟೆ ತೊಳೆಯೋಕೆ ಬರಲ್ಲ, ಎಷ್ಟು ಗಲೀಜಾಗಿದೆ ಅಂತ. ಆಗ ಮೊಮ್ಮಗ ಕಿಟಕಿ ಓಪನ್ ಮಾಡ್ತಾನಂತೆ, ಕೊಳೆ ಅನ್ನೋದು ಕಿಟಕಿಲಿ ಇತ್ತಂತೆ, ಬಟ್ಟೆ ಎಲ್ಲ ಶುಭ್ರವಾಗಿತ್ತಂತೆ. ನಿಜವಾದಂತ ಸಕ್ಸಸ್ ಅಂದ್ರೆ ಏನು? ನಿಮ್ಮ ಸಕ್ಸಸ್ ಬೇರೆಯವ್ರಿಗೆ ಸಕ್ಸಸ್ ತರ ಕಾಣಬೇಕು ಅಂತಿಲ್ಲ. ಈ ಎಲ್ಲೋ ರಸ್ತೆ ಬದಿ ಮಲಗಿರೋರು ಆಕ್ಚುಲಿ ನಮಗಿಂತ ಖುಷಿಯಾಗಿರ್ತಾರೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ನನ್ನಲ್ಲಿ ಆ ಖುಷಿನ ಕಂಡುಕೊಳ್ಳೋಕ್ಕಾಗದೆ ನಾನು ಈ ಥರದ್ದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅದೆಂಥದ್ದೇ ಸಕ್ಸಸ್ಫುಲ್ ಆದರೂ ಅದು ಸಕ್ಸಸ್ ಅಲ್ವೇ ಅಲ್ಲ, ಆ ಸಕ್ಸಸ್ನ ನಾನು ರೀಚ್ ಆಗೇ ಇಲ್ಲ ಅಂತ. ಸೆಲ್ಫ್ ಡಿಸಿಪ್ಲಿನ್ ಎಷ್ಟು ಅಗತ್ಯ? ಯಾರು ತುಂಬಾ ತಿಂತಾರೋ ಅಥವಾ ಯಾರು ತುಂಬಾ ಕಡಿಮೆ ತಿಂತಾರೋ, ಯಾರು ತುಂಬಾ ಮಲಗ್ತಾರೋ ಅಥವಾ ತುಂಬಾ ಕಡಿಮೆ ಮಲಗ್ತಾರೋ, ಅಂಥವ್ರು ಭಗವಂತನ ಜೊತೆ ಜಾಯ್ನ್ ಆಗೋದಕ್ಕೆ, ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಕೋಪ, ದುಃಖ, ಹತಾಶೆ, ದ್ವೇಷ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೊಂದು ಖುಷಿ, ಸಂತೋಷ, ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದೆ. ಯಾವ ತೋಳಕ್ಕೆ ನೀವು ಜಾಸ್ತಿ ಆಹಾರ ಹಾಕ್ತಿರೋ ಆ ತೋಳನೇ ಗೆಲ್ಲೋದು. ಸೊ ನೀವು ಈ ಮೂಮೆಂಟಲ್ಲಿ ಯಾವ ತೋಳಕ್ಕೆ ಆಹಾರ ಹಾಕ್ತಿದ್ದೀರಾ ಅನ್ನೋದು ನೀವು ಕ್ವಶನ್ ಮಾಡ್ಕೋಬೇಕಾಗಿರೋಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಸಕ್ಸಸ್ ಅನ್ನೋದು ಕೈಗೆ ಸಿಗ್ತಿಲ್ಲ ಅಂದ್ರೆ ಅಂತ ಟೈಮಲ್ಲಿ ಆ ವ್ಯಕ್ತಿ ಏನ್ ಮಾಡಬೇಕು? ಎಷ್ಟಕ್ಕೂ ಈ ಜೀವನ ಯಾಕೆ ಹಿಂಗೆ, ಒಬ್ರಿಗೊಂಥರ ಇನ್ನೊಬ್ರಿಗೆ ಇನ್ನೊಂಥರ? ಸೊ ನಿಮಗೆ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತೆ. ಜೀವನದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ 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 ಇವತ್ತೇ ನೆಮ್ಮದಿನೇ ಹಾಳು ಮಾಡ್ಕೊಂಬಿಟ್ಟಿರ್ತೀವಿ. ಆದರೆ ನಿಮ್ಮ ಕಷ್ಟಗಳಾಗಲಿ, ನಿಮ್ಮ ಜೀವನದಲ್ಲಿ ನೀವು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳಾಗಲಿ, ಕೆಲವೊಂದು ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ. ಬಟ್ ಆದರೆ ಅದು ನಮಗೆ ಹೇಗೆ ಅರ್ಥ ಮಾಡ್ಕೊಬೇಕು ಅಂತಲೇ ಗೊತ್ತಿರಲ್ಲ. ಪ್ರಶ್ನೆ ಏನೇ ಇರಲಿ, ಪರಿಸ್ಥಿತಿ ಹೇಗೆ ಇರಲಿ, ನಿಮ್ಮ ಪ್ರತಿಯೊಂದು ಜೀವನದ ಒಂದು ಏನಂತೇಳಿ ಅದ್ಭುತವಾದಂಥ ಧರ್ಮಗ್ರಂಥಕ್ಕಿಂತ ಹೆಚ್ಚಾಗಿ ಇದು ನಿಜವಾಗ್ಲೂ ದೇವರು, ಅದೇನೇ ಭಗವದ್ಗೀತೆ. ಇವತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಸಮಸ್ಯೆಗಳಾದರೂ ಪ್ರತಿಯೊಂದಕ್ಕೂ ನಾವು ಆ ಉತ್ತರನ ಹುಡುಕ್ತಕ್ಕಂಥ ಪ್ರಯತ್ನ ಈ ಪಾಡ್ಕಾಸ್ಟಲ್ಲಿ ಮಾಡೋಣ. ಈಗ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ಇರ್ತಕ್ಕಂಥ ಅತಿಥಿನೇ ಹೇಳ್ತಿರ್ತೀನಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮೂರ್ತಿ ಏನಕ್ಕೆ ಅಂದರೆ ಚಿಕ್ಕ ವಯಸ್ಸಿಗೆ ಎಷ್ಟು ತಲೆ ತುಂಬಿಕೊಂಡಿರ ಅಂತ ಅವರೇ ಅಕ್ಷಯ್ ವಾಸು ಅವರಿದ್ದಾರೆ. ನಮಸ್ತೆ ಅಕ್ಷಯ್. ನಮಸ್ತೆ ರಾಜೇಶ್. ಭಗವದ್ಗೀತೆ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕೋ ಪ್ರಯತ್ನ ಮಾಡಿದ್ವಿ ಒಂದು ಸಂಚಿಕೆಯಲ್ಲಿ. ಈಗ ಇನ್ನು ಮತ್ತಷ್ಟು ವಿಚಾರವಾಗಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಆಯ್ತಾ, ನಾವು ಅನ್ಕೋತೀವಿ ಇದೇನು ನಮ್ಗೆ ಅಫೆಕ್ಟ್ ಮಾಡಲ್ಲ ಅಂತ. ಆ್ಯಕ್ಚುಲಿ ಅಫೆಕ್ಟ್ ಮಾಡುತ್ತೆ. ಉದಾಹರಣೆಗೆ ಹೇಗೆ ಅಂದರೆ, ಕೆಲವೊಂದು ಸಾರಿ ಈಗ ಲುಕ್ಸ್ ಅಂತ ತಗೊಳ್ಳಿ, ಒಂದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ, ಇದು ಹೇಳ್ಬೋದು ಅಷ್ಟೇ ಆಯ್ತಾ, ಪ್ರತಿಯೊಬ್ಬರಲ್ಲೂ ಆ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಯಾವುದೇ ಒಂದು ಸುಂದರವಾದಂಥ ಒಂದು ಹುಡುಗಿ ಪಾಸ್ ಆದಾಗ ಒಂದು ಸಾಧಾರಣ ಅಂತಲೂ ಅನ್ನಕ್ಕೆ ಹೋಗಲ್ಲ, ಅವ್ರ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಬಂದಕ್ಕಂಥ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಆ ಕಂಪ್ಯಾರಿಸನ್ ಶುರು ಆಗುತ್ತೆ. ಹುಡುಗರು ಅಷ್ಟೇ, ಅವರಿಗೆ ಲುಕ್ಸ್ ವೈಸು ಅಂತ ಅನ್ನೋಕ್ಕಿಂತ ಬೇರೆಯವ್ರಿಗೆ ತುಂಬ ಕಂಪೇರ್ ಮಾಡ್ಕೊತಾ ಇರ್ತೀವಿ ಗೊತ್ತಾ. ಆ ಕಂಪೇರ್ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಜೀವನ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಈ ಕಂಪೇರ್ ಮಾಡ್ಕೊಳ್ಳೋದನ್ನ ನಾವು ನಿಲ್ಲಿಸಿ ಇದರಿಂದ ಹೊರಗೆ ಬರಬೇಕು ಅಂದರೆ ಭಗವದ್ಗೀತೆ ಏನು ಹೇಳುತ್ತೆ ಇದೇ ವಿಚಾರವಾಗಿ? ಒಂದು ಮಾತಿದೆ, ಕಂಪ್ಯಾರಿಸನ್ ಇಸ್ ಅ ಥೀಫ್ ಆಫ್ ಜಾಯ್ ಅಂತ. ಈಗ ಯಾವತ್ತು ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ ಅಂತಾರೆ. ಅದು ಈಗ ಒಬ್ಬರು ಏನೋ ಒಂದು ವೇಟನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಅವ್ರು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಆ ವೇಟನ್ನ ನಾವು ಕ್ಯಾರಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ, ಆ ವೇಟು ತುಂಬ ಹಗುರವಾಗಿದೆ ಅಂತಲ್ಲ, ಆ ವೇಟನ್ನ ಅವ್ರಿಗೆ ಅಷ್ಟು ಟೈಮು ಕ್ಯಾರಿ ಮಾಡಿ ಗೊತ್ತಿದೆ ಅಂತ. ನೀವು ಕಂಪ್ಯಾರಿಸನಲ್ಲೇ ಬದುಕ್ತಾ ಹೋದರೆ, ಈಗ
ಎಲ್ಲವೂ ಜಗತ್ತಲ್ಲಿ ಕನ್ಸ್ಯೂಮರಿಸಮ್ ಅಂತಿರೋದು, ಅಥವಾ ಯಾವುದೇ ರೀತಿಯ ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಅದೆಲ್ಲ ಆಗ್ತಾ ಇರೋದು ಗ್ರೀಡಿಂದ ಅಥವಾ ಫಿಯರ್ ಮಾಂಗರಿಂಗ್ ಇಂದ. ಸೊ ನಾವೀಗ ಒಂದು ಒಂದು ಯಾವುದೇ ಒಂದು ಬ್ರ್ಯಾಂಡ್ ಯಾವುದೋ ಒಂದು ಸೆಲ್ ಮಾಡ್ತಿದೆ, ನಿಮಗೆ ಏನಾದ್ರು ಒಂದು ಸೆಲ್ ಮಾಡಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಫೇರ್ನೆಸ್ ಕ್ರೀಮ್ ಅವರು ಫೇರ್ನೆಸ್ ಕ್ರೀಮ್ನ ಸೆಲ್ ಮಾಡಬೇಕು ಅಂತಂದ್ರೆ ಯಾರೋ ಒಬ್ರು ಫೇರ್ ಆಗಿರೋರ್ನ ತೋರಿಸ್ಬೇಕು. ಏನಾಗುತ್ತೆ, ಬೇಸಿಕಲಿ ಚಿಕ್ಕ ವಯಸ್ಸಿಂದಾನೇ ನಮ್ಮಲ್ಲಿ ಆ ಪ್ರೋಗ್ರಾಮಿಂಗ್ ನಡೆದಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೀವು ಇದ್ದಂತಹ ನಮ್ಮ ಟೆಕ್ಸ್ಟ್ ಬುಕ್ಗಳು ನೋಡಿದ್ರೆ, ನಾವು LKG UKG ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬ್ಯೂಟಿಫುಲ್ ಮತ್ತೆ ಅಗ್ಲಿ ಅನ್ನೋದಕ್ಕೆ ಒಂದು ವೈಟ್ ಮಹಿಳೆನ ಹಾಕಿರ್ತಾರೆ, ಅಗ್ಲಿ ಅಂತ ಅನ್ನೋದಕ್ಕೆ ಒಂದು ಕಪ್ಪು ಮಹಿಳೆನ ಹಾಕಿರ್ತಾರೆ. ಅಲ್ಲೇ ಕಂಪ್ಯಾರಿಸನ್ ಮತ್ತೆ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಹೋಗುತ್ತೆ, ಅಲ್ಲೇ ಭಯ ಅನ್ನೋದು ಉತ್ಪತ್ತಿ ಆಗ್ತಾ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದಾನೇ ನಮ್ಮಲ್ಲಿ ಇನ್ಸೆಕ್ಯೂರಿಟೀಸ್ ಎಂಬೆಡ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಒಂದು ರಿಯಾಲಿಟಿ ಶೋ ಬರ್ತಾ ಇರುತ್ತೆ, ಅದರಲ್ಲಿ ಒಂದು ಮಗು ಹಾಡ್ತಾ ಇರುತ್ತೆ, ಒಂದು ಮಗು ಡ್ರಾಮಾ ಮಾಡ್ತಾ ಇರುತ್ತೆ. ನೋಡು ಆ ವಯಸ್ಸಿಗೆ ಇವನೇನು ಮಾಡ್ತಾ ಇದ್ದಾನೆ, ಈ ವಯಸ್ಸಿಗೆ ಏನು ಮಾಡ್ತಾ ಇದ್ದಾನೆ. ಆಮೇಲೆ ನಿಮ್ಗೊಂದು ಮಾರ್ಕ್ಸ್ ಕಾರ್ಡ್ ಬರುತ್ತೆ, ನಿಮ್ಮ ಮನೇಲಿ ಬಂದಾಗ ಇನ್ನೊಂದು ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ನೋಡು ಅವನು ಎಷ್ಟು ಈ ವಯಸ್ಸಿಗೆ ಎಷ್ಟು ಓದ್ತಾ ಇದ್ದಾನೆ, ಏನೆಲ್ಲ ಮಾಡ್ತಾ ಇದ್ದಾನೆ, ನೀನು ಮಾಡ್ತಾ ಇದೀಯಾ ಅಂತ. ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಕಾರ್ಡ್ನಲ್ಲಿ ಎಲ್ಲಾ ಪ್ರಾಣಿಗಳನ್ನ ಕರೆದು ಸ್ಪರ್ಧೆನ ಏರ್ಪಡಿಸ್ತಾರಂತೆ. ಯಾರು ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರು ಶ್ರೇಷ್ಠ ಅಂತ ನಿರ್ಧಾರ ಮಾಡೋದಕ್ಕೆ. ಅಲ್ಲಿ ಮೊಸಳೆ, ಕೋತಿ, ಕತ್ತೆ, ಮೀನು ಎಲ್ಲವೂ ಇರ್ತಾವಂತೆ. ಸ್ಪರ್ಧೆ ಏನು ಅಂತಂದ್ರೆ ಯಾರು ಮರನ ಬೇಗ ಹತ್ತುತ್ತಾರೆ ಅಂತ. ಮರ ಎಲ್ಲಾರ ಕೈಲೂ ಬೇಗ ಹತ್ತಕ್ಕಾಗತ್ತಾ? ಕೋತಿ ಹತ್ತು ಬಿಡುತ್ತೆ. ಸಿಂಹದ ಕೈಲಿ ಹತ್ತಕ್ಕಾಗತ್ತಾ? ಮೀನಿನ ಕೈಲಿ ಹತ್ತಕ್ಕಾಗತ್ತಾ? ಇಲ್ಲ. ಇಲ್ಲಿ ಪ್ರತಿಯೊಬ್ರು ಹಾಗೇನೆ, ಒಂದೊಂದು ಪ್ರಾಣಿಗಳಿದ್ದ ಹಾಗೆ ಅವ್ರವ್ರಿಗೆ ಅವ್ರವ್ರದೇ ಆದ ಕೆಪಬಿಲಿಟೀಸ್ ಇರುತ್ತೆ. ನಾನು ಲಾಸ್ಟ್ ಇದರಲ್ಲಿ ಸ್ವಧರ್ಮದ ಬಗ್ಗೆ ಮಾತಾಡಿದೆ. ಸ್ವಧರ್ಮ ಅಂತ ಬಂದಾಗ ಈ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನಪ್ನೋತಿ ಕಿಲ್ಬಿಸಂ ಅಂತ ಬರುತ್ತೆ. ಸೊ ನಮ್ಮ ಸ್ವಧರ್ಮ ಅನ್ನೋದೇನಿರುತ್ತೆ ಅದ್ರ ಪ್ರಕಾರ ನಾವು ಹೋದಾಗ ನಮ್ಗೆ ಏನು ಒಂದು ಸೆಳೆತ ಇರುತ್ತೆ. ಈಗ ಮೀನಿನ ತರ ಇರಬೇಕು ಅಂತ ಹೇಳ್ತಾರೆ. ಮೀನು ಸಮುದ್ರದೊಳಗಡೆ ಇರುತ್ತೆ, ಬಟ್ ಮೀನು ಉಪ್ಪಾಗಿರುತ್ತಾ? ಇಲ್ಲ ಅಲ್ವಾ. ಮೀನು ತನ್ನದೇ ಎಸೆನ್ಸ್ ನ ಹೋಲ್ಡ್ ಮಾಡ್ಕೊಂಡಿರುತ್ತೆ, ಬಟ್ ಅದ್ರ ಸುತ್ತ ಇರೋ ನೀರು ಉಪ್ಪಾಗಿರುತ್ತೆ. ಹಾಗೇನೆ ನಿಮ್ಮ ಸುತ್ತ ಏನೇ ನಡೀತಾ ಇದ್ರು, ಯಾರು ಏನೇ ಅಂತ ಇದ್ರು, ಆ ಸಮುದ್ರದಲ್ಲಿರೋ ಮೀನಿನ ತರ ಇರಬೇಕು. ಈಗ ನೀವು ಮೀನನ್ನ ಈಜಾಡೋಕಂತ ರೇಸಲ್ಲಿ ಬಿಟ್ರೆ ಮೀನ್ ಗೆದ್ದೆ ಗೆಲ್ಲುತ್ತೆ. ಕೋತಿನ ಹತ್ತೋದಕ್ಕೆ ರೇಸಲ್ಲಿ ಬಿಟ್ರೆ ಕೋತಿ ಗೆದ್ದೆ ಗೆಲ್ಲುತ್ತೆ. ಈ ಚೀತಾನ ಚೇಸ್ ಮಾಡಿ ಹಿಡಿಯೋದಕ್ಕೆ ಬಿಟ್ರೆ ಅದು ಗೆದ್ದೆ ಗೆಲ್ಲುತ್ತೆ. ಸೊ ಆ ಚಿಕ್ಕ ವಯಸ್ಸಿಂದ ನಡೆದಿರೋ ಪ್ರೋಗ್ರಾಮ್ಗಳಿಂದ ಕಂಪ್ಯಾರಿಸನ್ ಅನ್ನೋದಿರುತ್ತೆ. ಅದನ್ನ ಬ್ರ್ಯಾಂಡ್ಗಳು ಟ್ರಂಪ್ ಮಾಡ್ತವೆ. ಸೊ ನೀವು ಹೋಗ್ತೀರಾ, ಒಂದು ಬ್ರ್ಯಾಂಡ್ನ ಪರ್ಚೇಸ್ ಮಾಡ್ತೀರಾ, ಅದನ್ನ ಹಾಕೊಳ್ತೀರಾ, ನಿಮಗನ್ಸುತ್ತೆ ನಾನು ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೊಬೈಲ್ ಬಂತು ಅಂತ ಅಂದ್ಕೊಳ್ಳಿ, ನೀವು ಇವಾಗ ತಗೊಂಡಿರ್ತೀರಾ, ಓ ನಾನು ಇವಾಗ ಅಪ್ಡೇಟೆಡ್ ಆಗಿದ್ದೀನಿ, ಓಕೆ ನಾನು ಬೆಸ್ಟ್ ಆಗಿದ್ದೀನಿ ಅಂತ. ಅದಾದ್ಮೇಲೆ ವಿತಿನ್ 6 months ಇನ್ನೊಂದು ಮೊಬೈಲ್ ಮಾಡೆಲ್ ಬರುತ್ತೆ. ಅವಾಗ ನೀವು ಅದನ್ನ ತಗೊಳಕ್ ಹೋಗ್ತೀರಾ, ಯಾಕಂದ್ರೆ ಇದರಲ್ಲಿ ನಿಮಗೆ ಆ ಏನು ನಿಮ್ಗೆ ಫುಲ್ಫಿಲ್ಮೆಂಟ್ ಸಿಗ್ತಾ ಇತ್ತು ಸಿಗೋದಿಲ್ಲ, ಎಷ್ಟು ಅಂತ ಹೋಗ್ತೀರಾ. ಸೊ ಇದೊಂದು ಏನಾಗುತ್ತೆ, ರ್ಯಾಟ್ ರೇಸ್ ಅಂತ ಕರಿತೀವಿ. ನೀವು ಒಂದ್ಸರಿ ರ್ಯಾಟ್ ರೇಸ್ ಅಲ್ಲಿ ಕುತ್ಕೊಂಡ್ಬಿಟ್ರೆ, ಅದಕ್ಕೆ ಬಿದ್ದುಬಿಟ್ರೆ ಓಡ್ತಾನೆ ಇರ್ತೀರಾ. ಈ ಒಂದು ಚಕ್ರದ ತರ ಇರುತ್ತೆ, ಅದ್ರೊಳಗಡೆ ಇಲಿನ ಬಿಡ್ತಾರೆ, ಇಲಿ ಎಲ್ಲಾರು ಹೋಗ್ತಾ ಇರುತ್ತಾ? ಇಲ್ಲೂ ಹೋಗಲ್ಲ, ಇಲಿ ಅಲ್ಲೇ ತಿರುಗುತ್ತಾ ಇರುತ್ತೆ. ಅದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇರುತ್ತೆ. ಎಲೆಕ್ಟ್ರಿಸಿಟಿ ಬೇರೆಯವ್ರಿಗೆ ಲೈಟ್ ಕೊಡ್ತಾ ಇರುತ್ತೆ, ನಿಮಗೆ ಕೊಡ್ತಾ ಇರೋದಿಲ್ಲ. ದಟ್ ಇಸ್ ವಾಟ್ ರ್ಯಾಟ್ ರೇಸ್ ಇಸ್. ದಟ್ ನೆವರ್ ಎಂಡ್ಸ್. ಸೊ ನಿಮ್ಮ ಫುಲ್ಫಿಲ್ಮೆಂಟ್ ಏನಿದೆ, ನಿಮ್ಮ ಕಂಟೆಂಟ್ ಏನಿದೆ, ಅದು ಇನ್ಯಾರದ್ದೋ ಹುಟ್ಟಿಸೋ ಭಯದಿಂದ ಆಗಿದ್ರೆ, ನೀವು ಇನ್ಯಾರೋ ಮಾಡೋದನ್ನ ಮಾಡಿ ಅದರಿಂದ ನೀವು ಅವ್ರ ತರ ಆಗ್ತೀರಾ ಅಂತಂದ್ರೆ ನೀವು ಯಾವತ್ತೂ ಫಸ್ಟ್ ಕಾಪಿ ಆಗಿರ್ತೀರಾ, ಒರಿಜಿನಲ್ ಆಗಿರೋದಿಲ್ಲ. ಜೀವನದಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ವಿಷಯದಲ್ಲಿ ಸೆಕೆಂಡ್ ಬೆಸ್ಟ್ ಆಗಿರೋದಕ್ಕಿಂತ ನಿಮ್ಮ ಸ್ವಧರ್ಮದಲ್ಲಿ ನೀವು ಫಸ್ಟ್ ಬೆಸ್ಟ್ ಆಗಿರೋದು ಒಳ್ಳೇದು. ಯಾವತ್ತೂ ಅಷ್ಟೇ, ನೀವೇನೋ ಒಂದು ಶುರು ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ರಾಜೇಶ್ ಪಾಡ್ಕಾಸ್ಟ್ ಶುರು ಮಾಡಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಂಡವರು ನಿಮಗೆ ಪ್ರೋತ್ಸಾಹ ಕೊಟ್ಟಿರ್ತಾರೆ. ಬಟ್ ನೀವೇನು ಅಂತ ಅರ್ಥ ಮಾಡ್ಕೊಳಕ್ ಆಗದೆ ಇರೋರು, ನೀವೇನು ಅಂತ ಗೊತ್ತಿಲ್ಲದೆ ಇರೋರು, ಅಥವಾ ನಿಮ್ಮನ್ನ ಒಂದು ಬಾಕ್ಸ್ಗೆ ಹಾಕಿಟ್ಟಿರೋರು, ರಾಜೇಶ್ ಈಸ್ RJ, ರಾಜೇಶ್ ಇದ್ರಲ್ಲಿ ಚೆನ್ನಾಗಿದ್ದಾರೆ, ಇದು ಮುಂದೆ ಬಿಟ್ಟು ರಾಜೇಶ್ಗೆ ಏನು ಹೋಗಕ್ಕಾಗಲ್ಲ. ಬಟ್ ನಾನು ಹೇಳಿದೆ, ಸ್ವಧರ್ಮ ಅನ್ನೋದು ಇಂತಿಷ್ಟು ವರ್ಷಗಳಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ ನೀವು ಹೊಸ ರೋಲ್ಸ್ನ ಅಡಾಪ್ಟ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮ ಹಳೆ ಜವಾಬ್ದಾರಿಗಳನ್ನ ನಿಭಾಯಿಸಿ ಹಳೆ ಗೋಲ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ, ಈ ತರ ಸ್ವಧರ್ಮಗಳು ಬದಲಾಗ್ತಾ ಇದ್ದಾಗ ನೀವು ಬದಲಾಗ್ತಾ ಇದ್ದೀರಾ ಅಂತ. ನೀವು ಬದಲಾಗ್ತಾ ಇರ್ಬೇಕಾದ್ರೆ, ಕಾಲ ಬದಲಾಗ್ತಾ ಇರ್ಬೇಕಾದ್ರೆ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಕೆಲಸಗಳು, ಹೊಸ ಹೊಸ ಮೈಲ್ ಸ್ಟೋನ್ಗಳು ಹುಟ್ಕೊಂಡು ಬರ್ತಾ ಇದಾವೆ ಅಂತ. ನೀವು ಅದನ್ನ ಪರ್ಸ್ಯೂ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ಯಾರೋ ಬಂದು ಪರ್ಸ್ಯೂ ಮಾಡ್ತಾನೆ. ಜಗತ್ತು ಏನು ಅಂತಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದೊಂದು ಕನ್ಸು ಹಾಕಿರುತ್ತೆ, ಅದು ನಿಮ್ಮನ್ನ ಕೊರಿತಾ ಇರುತ್ತೆ, ಮರ ಕೊರೆದ ಹಾಗೆ. ನೀವು ಅದಕ್ಕೆ ಅದ್ರ ಮೇಲೆ ಆಕ್ಟ್ ಮಾಡಲೇಬೇಕು. ನೀವು ಅದ್ರ ಮೇಲೆ ಆಕ್ಟ್ ಮಾಡಲಿಲ್ಲ ಅಂತಂದ್ರೆ ಒಂದು ಥಾಟ್ ಪ್ರಾಸೆಸ್, ಆ ಕನಸಿಗೆ ರಿಲೇಟೆಡ್ ಥಾಟ್ ಪ್ರಾಸೆಸ್, ಅದೊಂಥರ ಕೊಂಡಿದ್ದ ಹಾಗೆ. ನೀವು ಒಂದು ಕೊಂಡಿನ ಎಳಿತಾ ಹೋದ್ರೆ ಹೇಗೆ ಮಿಕ್ಕಿದೆಲ್ಲ ಬರ್ತಾ ಹೋಗುತ್ತೋ, ಕ್ಲಾಸೆಟ್ ಆಫ್ ಸ್ಕೆಲಿಟನ್ಸ್ ಅಂತಾರಲ್ಲ ಹಾಗೆ, ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ನೀವು
ಅದ್ರ ಮೇಲೆ ಆಕ್ಟ್ ಮಾಡಲಿಲ್ಲ ಅಂತಂದ್ರೆ ಆ ಐಡಿಯಾ ಜಗತ್ತಲ್ಲಿ ಎಕ್ಸಿಕ್ಯೂಟ್ ಆಗೋದೇ ಇಲ್ಲ ಅಂತಲ್ಲ, ಅದು ಇನ್ನೊಬ್ರಿಗೆ ಹೋಗುತ್ತೆ. ನೀವು ನೋಡಿರಬಹುದು, ಯಾರೇ ಆಗಿರಲಿ ಪಾಡ್ಕಾಸ್ಟ್ ನೋಡ್ತಾ ಇರೋ, ನಿಮ್ಮ ತಲೆಯಲ್ಲಿ ನೀವು ಇಫ್ ಯು ಆರ್ ಅ ಕ್ರಿಯೇಟಿವ್ ಪರ್ಸನ್ ಆರ್ ಎನಿ, ನಿಮಗೆ ಬಿಸ್ನೆಸ್ ಐಡಿಯಾ ಏನೋ ಬಂದಿದೆ, ನೀವು ಕ್ರಿಯೇಟಿವ್ ಪರ್ಸನ್ ಆಗಿರ್ತೀರ, ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ನೀವು ಅದ್ರ ಐಡಿಯಾ ಮೇಲೆ ಕುತ್ಕೊಳ್ತೀರಾ. ಯಾಕೆ? ನೀವು ಪ್ರಿಪರೇಷನ್ ಮಾಡ್ಕೋಬೇಕು, ನೀವು ಪ್ರಿಪೇರ್ ಆಗಬೇಕು ಆ ಐಡಿಯಾ ಮೂಲಕ. ಸೊ ನೀವು ಐಡಿಯಾ ಮಾಡ್ಕೊಳ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಇದನ್ನ ನಾವು ಪ್ಯಾರಾಲಿಸಿಸ್ ಆಫ್ ಅನಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಅಂತ ಒಬ್ರು ಅನಾಲಿಸಿಸ್ ಮಾಡ್ತಾ ಇರಬೇಕಾದ್ರೆ, ನೀವೊಂದು ಫಿಲಮ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, 2 ವರ್ಷ ಬಿಟ್ಟು ಥಿಯೇಟರ್ಗೆ ಹೋಗ್ತೀರಾ, ಯಾವುದೊಂದು ಹೊಸ ಫಿಲಮ್ ಬಂದಿದೆ, ಹಿಟ್ ಆಗಿದೆ ಅಂತ ಆಗುತ್ತೆ. ನೀವು ಕುತ್ಕೊಂಡಿರ್ಬೇಕಾದ್ರೆ ಎಕ್ಸಾಕ್ಟ್ ನಿಮ್ಮ ತಲೆಯಲ್ಲಿ ಏನು ಥಾಟ್ ಇತ್ತು ಅದೇ ಥರ ಇರುತ್ತೆ ಫಿಲಮ್. ಒಂದು ಸ್ಕ್ರಿಪ್ಟ್ನ ಕದ್ನ ನಿಮ್ಮಿಂದ, ಇಲ್ಲ ಅದು ನಿಮಗೆ ಗೊತ್ತಿದೆ ಸ್ಕ್ರಿಪ್ಟ್ ತಾನೆ, ಅದು ಹೇಗೆ ವರ್ಕ್ ಆಯಿತು? ಯಾಕಂದ್ರೆ ಸೃಷ್ಟಿ ಅನ್ನೋದು, ಕ್ರಿಯೇಷನ್ ಅಂತ ಅನ್ನೋದು, ನಿಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಹಾಕ್ತು ಅಂತಂದ್ರೆ ನಿಮ್ಮಲ್ಲಿ ಒಂದು ಕೆಪಬಿಲಿಟಿನ ನೋಡ್ತು ಅಂತ, ನಿಮ್ಮಲ್ಲಿ ಒಂದು ಆ ಸ್ವಧರ್ಮ ಇತ್ತು ಅಂತ. ಆ ಕೆಪಬಿಲಿಟಿ ನೋಡಿ ನಿಮ್ಮಲ್ಲಿ ಅದನ್ನು ಹಾಕಿದಾಗ, ಈಗ ನೀವು ಒಂದು ಕೌಂಟ್ರಲ್ಲಿ ನಿಂತಿರ್ತೀರ, ಅಥವಾ ತಗೊಳ್ಳೋಣ ನೀವು ಟೋಲಲ್ಲಿ ಪಾಸ್ ಆಗ್ತಾ ಇದ್ದೀರಾ, ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀರಾ, ಒಂದಷ್ಟು ಲೈನ್ ಇದೆ, ನೀವೊಂದು ಕಾರ್ ನಿಲ್ಸ್ಕೊಳ್ತೀರಾ, ಈ ಲೈನ್ ಪಾಸೇ ಆಗ್ತಾ ಇಲ್ಲ. ಆಗ ನೀವು ಕಾರ್ ಏನು ಮಾಡ್ತೀರಾ, ರಿವರ್ಸ್ ತಗೊಂಡು ನೆಕ್ಸ್ಟ್ ಯಾವ ಟೋಲ್ ಪಾಸ್ ಆಗ್ತಾ ಇದೆಯೋ ಅಲ್ಲಿ ಹೋಗ್ತೀರಾ. ಹಾಗೇನೆ ಐಡಿಯಾಗಳು ಹಾಗೇನೆ, ಸೃಷ್ಟಿಯಲ್ಲಿ ಸೃಷ್ಟಿ ಆಗ್ತಕ್ಕಂತಹ ಪ್ರತಿ ಐಡಿಯಾನು ನಿಮ್ಮ ಹತ್ರ ಫಸ್ಟ್ ಬರುತ್ತೆ. ಯಾಕಂದ್ರೆ ಯು ಆರ್ ಕೇಪಬಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅದಾದ್ಮೇಲೆ ನೀವು ಅದರಿಂದ ಕಲೀಲಿಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂತಂದಾಗ ಅದು ಕೊಳಿಯೋಕೆ ಶುರು ಆಗುತ್ತೆ. ಅದು ಕೊಳಿಬಾರ್ದು ಅಂತ ಐಡಿಯಾ ಇನ್ನೊಬ್ರು ತಲೆಗೆ ಹೋಗುತ್ತೆ. ಅವರು ನಿಮ್ಮಷ್ಟು ಕೇಪಬಲ್ ಇಲ್ಲದೆ ಇರ್ಬೋದು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಬಟ್ ದೇ ವಿಲ್ ಸ್ಟಿಲ್ ಗೋ ಅಂಡ್ ಎಕ್ಸಿಕ್ಯೂಟ್ ಬಿಕಾಸ್ ದೇ ಆರ್ ಕಾನ್ಫಿಡೆಂಟ್. ಐನ್ಸ್ಟೈನ್ ಹೇಳ್ತಾರಲ್ಲ, ವೈಲ್ ಇಂಟೆಲಿಜೆಂಟ್ ಪೀಪಲ್ ಆರ್ ಫುಲ್ ಆಫ್ ಡೌಟ್, ಇಡಿಯಟ್ಸ್ ಆರ್ ಫುಲ್ ಆಫ್ ಕಾನ್ಫಿಡೆನ್ಸ್ ಅಂತ. ಯುವರ್ ವರ್ಕ್ ಆಲ್ವೇಸ್ ಬೀಟ್ಸ್ ಯುವರ್ ಕೆಪಬಿಲಿಟಿ. ಸೊ ಆ ಥರ ಯಾರೋ ಒಬ್ರು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋದಾಗ ಅದು ಅರ್ಧಂಬರ್ಧ ಅಷ್ಟು ನೀವು ಅನ್ಕೊಂಡಿರೋ ಲೆವೆಲ್ಗೆ ವರ್ಕ್ ಆಗಿಲ್ಲ ಅಂತಂದ್ರೂ ಅದು ವರ್ಕ್ ಆಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಇವಾಗ ನಾವು ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ತಗೊಂಡ್ ಮಾಡ್ತಾರೆ, ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೀವಿ, ಖಂಡಿತ ಇದು ನಾವು ಮಾಡ್ಬೇಕಿತ್ತು, ನಮ್ ತಲೆಯಲ್ಲಿ ಹೊಡೆದಿತ್ತು ಈ ಐಡಿಯಾ. ಖಂಡಿತ. ಇನ್ನೊಂದೇನು ಅಂತಂದ್ರೆ, ಈಗ ಒಬ್ಬ ಬರಹಗಾರ ಆಗಿರ್ಲಿ, ನಿಮ್ಗೆ ಪಾಡ್ಕಾಸ್ಟ್ ಅವರಾಗಿರ್ಲಿ, ಕ್ರಿಯೇಟಿವ್ ಪರ್ಸನ್ ಅಂತ ಬಂದಾಗ ಅವರಲ್ಲಿ ಒಂದು ಭಯ ಇರುತ್ತೆ, ನಾಳೆ ಬೆಳಿಗ್ಗೆ ಎದ್ದು ನನ್ನ ತಲೆಯಿಂದ ಏನು ಐಡಿಯಾ ಹರಿದೇ ಹೋದ್ರೆ ನಾನು ಏನು ಮಾಡ್ಲಿ, ಇದೆಲ್ಲ ನಿಂತು ಹೋದ್ರೆ ಏನ್ ಮಾಡ್ಲಿ ಅಂತ. ಬಟ್ ಸರಸ್ವತಿ ಅನ್ನೋಳು ಎಷ್ಟು ಕೈಂಡ್ ಅಂತಂದ್ರೆ, ಯಾವತ್ತೂ ಆ ಬಾಗಿಲು ನಿಮ್ಗೆ ಒಂದ್ಸರಿ ಓಪನ್ ಆದ್ಮೇಲೆ ಅದ್ರ ಹಿಂದೆ ಬಾಗಿಲುಗಳು ಓಪನ್ ಆಗ್ತಾನೆ ಇರ್ತವೆ, ಅದು ಯಾವತ್ತೂ ಕ್ಲೋಸ್ ಆಗಲ್ಲ. ಬಹುಶಃ ಗಾಳಿ ಹಿಂಗ್ ಅಂದಿರ್ಬೋದು, ನೀವು ನಾಕ್ ಮಾಡಿದ್ರೆ ಅಥವಾ ಪುಷ್ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಆ ರಿಗ್ರೆಟ್ ಇತ್ತು ಅಂತಂದ್ರೆ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ವಾಸ್ ಎಸ್ಟರ್ಡೇ ಅಂತ, ಅದು ಮಾಡಲಿಲ್ಲ ಅಂತಂದ್ರೆ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಇಸ್ ಟುಡೇ ಅಂತ. ಸೊ ನೀವು ಈ ತರ ಕಂಪ್ಯಾರಿಸನ್ ಅಂತ ಮಾಡ್ಕೊಂಡು ಹೋದಾಗ ನೀವು ಈ ವೀಲಲ್ಲೇ ತಿರುಗುತ್ತಾ ಇರ್ತೀರ. ನೀವು ನಿಮ್ಮ ಸ್ವಧರ್ಮ ಏನಿತ್ತು ಅದನ್ನ ಪಾಲಿಸೋಕ್ ಆಗೋದೇ ಇಲ್ಲ. ನಿಮ್ಮನ್ನ ನಾನು ಹಿಂದೆ ಒಂದು ಬರ್ದಿದ್ದೆ, ಯುವರ್ ಇದರ ಪಪೆಟ್ ಆರ್ ಅ ಪಪೆಟಿಯರ್ ಅಂತ. ಎರಡರ ಮಧ್ಯೆ ಏನೂ ಇಲ್ಲ. ಇಲ್ಲ ನಿಮ್ಮನ್ನ ಯಾರು ಆಡಿಸ್ತಾ ಇದ್ದಾರೆ, ಇಲ್ಲ ನೀವೇ ಯಾರನ್ನಾರು ಆಡಿಸ್ತಾ ಇದ್ದೀರಾ ಅಂತ. ಅದು ಎರಡರ ಮಧ್ಯೆ ಏನೂ ಇಲ್ಲ. ಸೊ ನಿಮ್ಮನ್ನ ಬಳಸ್ಕೊಳಕ್ ನೀವು ಬಿಡ್ತೀರಾ, ಇಲ್ಲ ನಿಮ್ಮನ್ನ ನೀವೇ ಬಳಸ್ಕೊಳ್ತೀರಾ. ಯಾಕಂದ್ರೆ ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲದೆ ಇದ್ದಾಗ ಇಡೀ ಜಗತ್ ಹೇಳುತ್ತೆ ನನಗೆ ನಾನು ಯಾರು ಅಂತ. ನಾನು ನನ್ನ ಕನಸುಗಳ ಮೇಲೆ ಕೆಲಸ ಮಾಡ್ಕೊಳ್ತಿಲ್ಲ ಅಂತಂದಾಗ ಬೇರೆಯವರು ಅವ್ರ ಕನಸುಗಳನ್ನ ನನ್ನ ತೊಡಗಿಸ್ಕೊಳ್ತಾರೆ. ಕನಸುಗಳ ಮೇಲೆ ನೀವು ಕೆಲಸ ಮಾಡ್ತಾನೆ ಇರ್ತೀರಾ, ಅದು ನಿಮ್ಮ ಕನಸ ಬೇರೆಯವ್ರ ಕನಸ ಅನ್ನೋದು ನೀವು ಏನು ನಿರ್ಧಾರ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ. ಈ ಇನ್ನೊಂದು ಶ್ಲೋಕ ಬರುತ್ತೆ, ನೇಹ ಅಭಿಕ್ರಮ ನಾಶೋ ಸ್ಥಿ ಪ್ರತ್ಯಾವ್ಯಾಯೋ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಯತೆ ಮಹತೋ ಭಯಾತ್ ಅಂತ. ಅಂದ್ರೆ ಈಗ ನಾನೊಂದಷ್ಟು ಕೆಲಸ ಮಾಡ್ತೀನಿ, ಆ ಕೆಲಸನ ನಾನು ಶುರು ಮಾಡಿದ್ದೀನಿ ಅಂತಂದ್ರೆ ಕರ್ಮಕ್ಕನುಗುಣವಾಗಿ ಧರ್ಮಕ್ಕನುಗುಣವಾಗಿ ನನ್ನ ಮನಸ್ಸಿಗೆ ಸ್ವಧರ್ಮಕ್ಕನುಗುಣವಾಗಿ ಶುರು ಮಾಡಿದ್ದೀನಿ ಅಂತಂದ್ರೆ ಅದು ಎಷ್ಟೇ ನೀವು ಸಣ್ಣದಾಗಿ ಮಾಡಿರ್ಲಿ, ಆ ಕೆಲಸ ನಿಮ್ಗೆ ಎಷ್ಟೇ ಸಣ್ಣದಂತ ಇರಲಿ, ಅದು ಯಾವುದೋ ಒಂದು ಟೈಮಲ್ಲಿ ರೋಲ್ ಆಗಕ್ಕೆ ಸ್ಟಾರ್ಟ್ ಆಗಿ ದೊಡ್ಡದು ಮಾಡುತ್ತೆ. ಈಗ ನೀವು ಒಂದು ದೊಡ್ಡ ಮೌಂಟೇನ್ ಇರುತ್ತೆ, ಅಲ್ಲಿಂದ ಒಂದು ಐಸ್ ರೋಲ್ ಮಾಡ್ತೀರಾ ಅಂತ ಅನ್ಕೊಂಡು ಅದು ಉರುಳೋಕೆ ಶುರು ಮಾಡುತ್ತೆ. ಉರುಳ್ತಾ ಅದು ಎಷ್ಟು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಅಂತಂದ್ರೆ ಒಂದು ಇಡೀ ಊರ್ನ ಧ್ವಂಸ ಮಾಡೋಷ್ಟು ಬೆಳೀತಾ ಹೋಗುತ್ತೆ. ಡಾಮಿನೋಸ್ ಎಫೆಕ್ಟ್ ಅಂತ ಕರಿತೀವಿ. ನೀವು ಟಚ್ ಮಾಡ್ತೀರಾ ಹೀಗೆ ಹೋಗ್ತೀವಿ. ಈ ರಾಮಾಯಣದ ಟೈಮಲ್ಲಿ ಸೇತುವೆಗಳನ್ನ ಕಟ್ಟಬೇಕಾದ್ರೆ ಈ ಆಂಜನೇಯ ವಾನರ ಸೈನ್ಯ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನ ತಂದಿಡ್ತಾ ಇರ್ಬೇಕಾದ್ರೆ ಅಳಿಲುಗಳು ನಮ್ಮ ರಾಮನ್ ಸೇತುವೆ ಕಟ್ತಾ ಇದ್ದಾರೆ, ನಾವೇನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಸಣ್ಣ ಸಣ್ಣ ಕಲ್ಲುಗಳನ್ನ ತಂದಿಡ್ತಾ ಇರ್ತವೆ. ಆಗ ಎಲ್ಲರೂ ನಗ್ತಾರೆ, ಈ ವಾನರೆಲ್ಲ ನೋಡಿ ನಗ್ತಾರೆ. ಆಗ ರಾಮ ಅದನ್ನ ಎತ್ಕೊಂಡು ಹೀಗೆಲ್ಲ ನಗಬಾರದು ಅಂತ ಹೇಳಿ ಆಮೇಲೆ ತೋರಿಸ್ತಾನೆ, ಅವು ಇಟ್ಟಿರೋ ಸಣ್ಣ ಸಣ್ಣ ಕಲ್ಲಿಂದಾನೆ ದೊಡ್ಡ ಕಲ್ಲುಗಳ ಮಧ್ಯೆ ಇರೋ ಗ್ಯಾಪ್ ಕವರ್ ಆಗಿ ಅದು ಇನ್ನೂ ಸ್ಟ್ರಾಂಗ್ ಆಗಿರೋದು ಅಂತ. ನೀವು ಈ ಮೊಮೆಂಟಿಗೆ ಅಂದ್ಕೋಬಹುದು, ಅದರಲ್ಲಿ ಏನಾಗುತ್ತೆ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ. ಬಟ್ ನಿಮ್ಮ ಕೈಲಿ ಒಂದು ಕೆಲಸ ನಡೆಸ್ತಾ ಇದೆ, ಸೃಷ್ಟಿ ಪ್ರಕೃತಿ ವಿಧಿ ಅಂತಂದ್ರೆ ಅದು ಈ ಕ್ಷಣಕ್ಕೆ ನಿಮಗೆ ಅರ್ಥ ಆಗದೆ ಇದ್ರು ಮುಂದೆ ಅದೆಲ್ಲೋ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಮಾಡಬೇಕು ಅನ್ನೋದು, ಅದು ನಿಮ್ಮನ್ನ ನಂಬಿದೆ, ನೀವು ಅದನ್ನ ನಂಬಬೇಕು ಅಂತ ಅನ್ನೋದು.
ಇನ್ನೊಂದೇನಾಗತ್ತೆ, ಕಂಪ್ಯಾರಿಸನ್ ಎಲ್ಲಿ ಬರುತ್ತೆ, ನೀವು ಎಲ್ಲವನ್ನು ಸಮಾನ ಮನಸ್ಕರಾಗಿ ತಗೊಳ್ಳದೇ ಇದ್ದಾಗ. ಈಗ ಇನ್ನೊಂದು ಶ್ಲೋಕ ಬರುತ್ತೆ, ಸುಖ ದುಃಖೆ ಸಮೀಕೃತ್ವ ಲಾಭ ಲಾಭೋ ಜಯ ಜಯೋ ತಥೋ ಯುದ್ಧ ಯುಜ್ಯಸ್ವ ನೈವಂ ಪಾಪಂ ಅವಪ್ಸ್ಯಸಿ ಅಂತ. ಸೊ ನೀವು ಸುಖವನ್ನ, ದುಃಖವನ್ನ, ಲಾಭವನ್ನ, ಅಲಾಭವನ್ನ, ಜಯವನ್ನ, ಅಜಯವನ್ನ ಈಕ್ವಲ್ ಆಗಿ ತಗೊಳ್ತಾ ಇರ್ಬೇಕಾದ್ರೆ ನೀವು ಎಂಥದ್ದೇ ಯುದ್ಧ ಮಾಡಿ ಅದರಲ್ಲಿ ಗೆಲ್ತಿರೋ ಸೋಲ್ತಿರೋ ಅದರಿಂದ ಪಾಪ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಅಂತ. ಇಲ್ಲೂ ನಿಮಗೆ ಅಟ್ಯಾಚ್ಮೆಂಟ್, ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ಅಟ್ಯಾಚ್ಮೆಂಟ್ ಬಗ್ಗೆನೇ ಮಾತಾಡ್ತಾ ಬರೋದು, ಪಾಪಗಳ ಪುಣ್ಯಗಳ ಬಗ್ಗೆನೇ ಮಾತಾಡ್ತಾ ಬರೋದು. ಸೊ ನೀವು ಈ ಸಮಾನ ಮನಸ್ಕರಾಗಿ ತಗೊಳ್ತಿರ್ಬೇಕಾದ್ರೆ, ಜಗತ್ತಿಗೆ ನೀವು ಯಾರು ಅಂತ ನಿಮಗೆ ಹೇಳೋಕ್ ಬಿಡದೇ ಇರಬೇಕಾದ್ರೆ, ನಿಮ್ಮ ಕನಸುಗಳ ಮೇಲೆ ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ, ಪ್ಯಾರಾಲಿಸಿಸ್ ಅನಾಲಿಸಿಸ್ ಅಲ್ಲಿ ನೀವು ಬೀಳದೇ ಇರಬೇಕಾದ್ರೆ, ಈಗ ವರ್ಕ್ ಆಗದೆ ಇರೋದು ಮುಂದೆ ವರ್ಕ್ ಆಗೇ ಆಗುತ್ತೆ. ಬಟ್ ನೀವು ತೆವಳ್ತಾ ಇದ್ದೀರೋ, ಓಡ್ತಾ ಇದ್ದೀರೋ, ನಡ್ಕೊಂಡು ಹೋಗ್ತಾ ಇದ್ದೀರೋ, ಬಟ್ ಒಟ್ಟಿನಲ್ಲಿ ಮೂವ್ ಆಗ್ತಾ ಇರಬೇಕು. ಸೊ ಅದಕ್ಕೆ ಹೇಳಿದ್ದು ಕಂಪ್ಯಾರಿಸನ್ ಇಸ್ ಅ ಥೀಫ್ ಆಫ್ ಜಾಯ್ ಅಂತ. ಯಾವುದೇ ಕ್ಷಣದಲ್ಲಿ ನೀವು ಯಾರನ್ನಾದ್ರೂ ಜೊತೆ ನಿಮ್ಮನ್ನ ಕಂಪೇರ್ ಮಾಡ್ಕೊಂಡ್ರಿ ಅಂತಂದ್ರೆ ದೇವರ ಸೃಷ್ಟಿ ಮಾಡಿದವನಿಗೆ, ದೇವರಿಗೆ ಅವಮಾನ ಮಾಡಿದ ಹಾಗೆ ಅಲ್ವಾ? ಎಷ್ಟು ನಿಜ. ನಿಮ್ಮೊಳಗಿರೋ ಪರಮಾತ್ಮಂಗೆ ಅವಮಾನ ಮಾಡ್ಕೊಂಡ ಹಾಗೆ. ಅದನ್ನ ಮಾಡಕ್ ಹೋಗ್ಬಿಡಿ. ನಿಮ್ಮ ತಲೆಯಲ್ಲಿ ಒಂದು ಥಾಟ್ ಪ್ರಾಸೆಸ್ ಬಂದಿದೆ ಅಂತಂದ್ರೆ ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬಿಡಿ, ಗೇಜ್ ಮಾಡಕ್ ಹೋಗ್ಬಿಡಿ, ಅನಾಲಿಸಿಸ್ ಮಾಡಕ್ ಹೋಗ್ಬಿಡಿ. ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಿ, ಅದು ಪರಿಪಕ್ವವಾಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಇಟ್ ಇಸ್. ಈಗ ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿಗೆ ಅವನಿಗೆ ದೊಡ್ಡ ಫಿಲ್ಮ್ ಸ್ಟಾರೋ, ದೊಡ್ಡ ಸ್ಪೋರ್ಟ್ಸ್ ಮನ್ನೋ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅವನಿಗೆ ಮನೆಯಲ್ಲಿ ಒಂದು 3 ಜನ ತಂಗಿರು, ಒಂದು 3 ಜನ ಅಕ್ಕಂದರು, ಕೆಲಸ ಮಾಡಿದಿರೋ ತಮ್ಮ, ಕುಡಿದ್ ಬರೋ ಅಣ್ಣ, ಈ ಥರ ಅಂದರೆ ಒಂದು ಟಾಕ್ಸಿಕ್ ಎನ್ವಿರಾನ್ಮೆಂಟಲ್ಲೇ ಪಾಪ ಬೆಳೆದ್ಬಿಟ್ಟಿರ್ತಾನೆ ಅವನು. ಆದರೆ ಅವನ ಜೀವನದಲ್ಲಿ ಅವ್ನು ಏನೋ ಮಾಡಬೇಕು ಅಂತ ಆಸೆ ಇರುತ್ತೆ. ಈ ಸಂಸಾರ ಬಂಧನಗಳು ಅಂತ ಏನಿರುತ್ತಲ್ಲ, ಮದುವೆ ಆಗಿದ್ರೆ ಗಂಡ ಹೆಂಡತಿ ಇಂಥವ್ರಿಗೆಲ್ಲ, ಇವರೆಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು ಒಂದು ಕಡೆ, ಆದರೆ ಪರ್ಸ್ನಲ್ ಆಗಿ ಅವರು ಕೂಡ ಬೆಳಿಬೇಕು. ಇಂಥ ಸಂದರ್ಭದಲ್ಲಿ ಗೀತೆ ಏನು ಹೇಳುತ್ತೆ? ಈ ಪರ್ಸನಲ್ ಗ್ರೋತ್ ಅಂತ ಹೇಳಿದ್ರಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗೆ ನಾವು ಅದಕ್ಕೆ ಜೋತು ಬಿದ್ದು ಕೆಲಸ ಮಾಡೋದು ಅಂತ ಹೇಳಿದ್ರಿ. ಅದಾದ್ಮೇಲೆ ಯಾರು ತೀರ್ಕೊಂಡಾಗ, ಅದು ನಮ್ಮನ್ನ ಬಿಟ್ಟು ಹೋದಾಗ ಅದರಿಂದ ಆಗೋ ಸಫರಿಂಗ್ ಬಗ್ಗೆ ಮಾತಾಡಿದ್ರಿ. ಈಗ ಫ್ಯಾಮಿಲಿ ಅಂತ ಬಂದಾಗ ಅಟ್ಯಾಚ್ಮೆಂಟ್ ಅನ್ನೋದು ಬಂದೇ ಬರುತ್ತೆ. ಇನ್ನು ನಾವು ಮೇನ್ ಆಗಿ ಫ್ಯಾಮಿಲಿ ಅಂತ ಬಂದಾಗ, ಈಗ ನಮಗೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಾಗ, ತಂದೆ ಮೊದಲನೇ ಸರಿ, ಈಗ ನಾವು ತಾಯಿಗೆ ಯಾವತ್ತೂ ನಾನು ಹೇಳೋದೇನು ಅಂತಂದ್ರೆ, ನಮಗೆ ಮಾತು ಕಲಿಸಿದವ್ರಿಗೆ ನಾವು ಮಾತಾಡಬಾರ್ದು ಅಂತ. ಮತ್ತೆ ಅವ್ರು ನಮಗೆ ಜನ್ಮ ಕೊಟ್ಟಿದ್ದಾರೆ, ಅದೇ ದೊಡ್ಡ ವಿಷಯ, ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಅವ್ರಿಗೆ ನಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗತ್ತಾ ಅದನ್ನು ಮಾಡಬೇಕು ಅಂತ. ನಾನು ಬಹಳಷ್ಟು ಬಾರಿ ನೋಡಿದ್ದೀನಿ. ಒಂದು ಪರ್ಟಿಕ್ಯುಲರ್ ಕೇಸ್ ನೋಡಿದ್ದೆ. ಅದರಲ್ಲಿ ಒಬ್ರು ಪೊಲೀಸ್ ಇದ್ರು, ಪೊಲೀಸ್ ಅಂತಾನೆ ಅನ್ಸುತ್ತೆ, ಇಫ್ ಮೈ ಮೆಮೊರಿ ಈಸ್ ರೈಟ್. ಅವರ ಮಗ ಅವ್ರಿಗೆ ಬೈಕ್ನ ಕೇಳಿರ್ತಾರೆ. ಕಾಲೇಜ್ ಓದ್ತಾ ಇರ್ತಾನೆ ಹುಡುಗ, ಅವ್ರ ಅಪ್ಪ ಕೊಡ್ಸಿರೋದಿಲ್ಲ, ಅದಕ್ಕೆ ಅವ್ರಿಗೆ ಚಾಕು ಹಾಕಿ ಕೊಲೆ ಮಾಡ್ಬಿಟ್ಟಿರ್ತಾನೆ. ಇಂತಹದ್ದೆಲ್ಲ ಕೇಳ್ತಾ ಇರ್ಬೇಕಾದ್ರೆ ನನಗನ್ಸುತ್ತೆ, ಇದು ಯಾವ ಥರ ಅಂತ. ನಿಮಗೆ ಒಬ್ರು ಜನ್ಮ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮ್ಮನ್ನ ಇಲ್ಲಿ ಬಂದು ನಿಮ್ಮ ಕರ್ಮಗಳನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ, ಅದನ್ನ ಬದುಕಿ ಹೋಗೋದಕ್ಕೆ ನಿಮಗೆ ಮತ್ತೊಂದು ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅವ್ರಿಗಿಂತ ದೇವರು ಇಲ್ಲ. ಈಗ ನೀವು ಪಿತೃಪಕ್ಷ ಅಂತ ಮಾಡ್ತೀರಾ. ಈಗ ನೀವು ಇಲ್ಲಿ ಜನಿಸ್ಬೇಕು ಅಂತಂದ್ರೆ, ಹಿಂದೆ ಅದೆಷ್ಟೋ ಜನರೇಷನ್ ಅವ್ರ ವೈಫ್ನ, ಅವ್ರ ಹಸ್ಬೆಂಡ್ನ ಅವ್ರ ಮದುವೆ ಆಗಿ, ಅದೆಲ್ಲ ಪ್ರಾಪರ್ ಆಗಿ, ಅದೆಷ್ಟೋ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಪಾಸಿಬಿಲಿಟೀಸ್ ಅಲ್ಲಿ ಬಂದಾಗಿ, ಅದಾದ್ಮೇಲೆ ಆಗಬೇಕಾಗಿರೋದೆಲ್ಲ ನಡೆದು ನೀವು ಹುಟ್ಟಿರ್ತೀರಿ. ಆ ಚಾನ್ಸಸ್ ಎಷ್ಟು ರೇರ್ ಅಂತೆ. ಆ ಅವಕಾಶ ನಿಮಗೆ ಅವ್ರು ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ, ಆ ಪಿತೃಗಳಿಗೆ ನೀವು ಯಾವತ್ತೂ ಇರಬೇಕು. ಈಗ ಪಿತೃಪಕ್ಷ ಮಾಡ್ಬೇಕಾದ್ರೆ ಯೂಶಲಿ ನೀವು ಎಡೆ ಎಲ್ಲ ಇಡ್ತಾ ಇಲ್ಲ, ನೋಡ್ಕೊಳ್ತಾ ಇಲ್ಲ ಅದನ್ನು ಸರಿಯಾಗಿ ಅಂತಂದ್ರೆ, ಅದರಷ್ಟು ಪಾಪ ಇನ್ನೊಂದಿಲ್ಲ ಅಂತಾರೆ. ನೀವು ದೇವರಿಗೆ ಪೂಜೆ ಮಾಡೋದು ಒಂದಾದ್ರೆ, ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಪಿತೃಪಕ್ಷ ಅಂತ ಹೇಳ್ತಾರೆ. ಅಷ್ಟು ಮುಖ್ಯವಾಗಿ ತೋರಿಸ್ತಾರೆ ನೀವು ಅವ್ರಿಗೆ ನಿಭಾಯಿಸಬೇಕಾಗಿರೋ ಕರ್ತವ್ಯಗಳು. ಯಾಕಂತಂದ್ರೆ ನಿಮ್ಮ ಪಿತೃಗಳು ನಿಮಗೆ ಶಾಪ ಕೊಡ್ತಾರೆ ಅಂತಲ್ಲ, ನೀವು ಅದನ್ನ ನಿಭಾಯಿಸ್ಲಿಲ್ಲ ಅಂತಂದ್ರೆ ಅವರು ನೊಂದುಕೊಳ್ತಾರೆ ಅಂತ. ಅವರು ನೊಂದ್ಕೊಂಡಾಗ ಅಂದ್ರೆ ನಿಮ್ಮ ಜನನಕ್ಕೆ, ನಿಮಗೆ ಕರ್ಮ ಕಳ್ಕೊಳ್ಳೋದಕ್ಕೆ, ಇಂಥ ಜನ್ಮ ಸಿಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಲೀನಿಯೇಜ್ ಅವರಿಗೆ ನೀವು ಮರ್ಯಾದೆ ಕೊಡ್ತಾ ಇದ್ದಾಗ, ಆ ಆತ್ಮಗಳು ನೊಂದ್ಕೊಂಡಾಗ ಅದು ದೇವರಿಗೂ ಮಾಡಿದ ಅವಮಾನಕ್ಕಿಂತ ದೊಡ್ಡದು ಅಂತ, ಅದಕ್ಕೆ ಪನಿಷ್ಮೆಂಟ್ ಆಗತ್ತೆ ಅಂತ. ಆ ಥರದ ನಿಯಮಗಳನ್ನ ಹೊತ್ಕೊಂಡು ಬಂದಿರತಕ್ಕಂತಹದ್ದು. ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ವಿ. ಸೊ ನಮ್ಮ ಜನನಕ್ಕೆ ಅಂತ ಬಂದಾಗ ಫ್ಯಾಮಿಲಿ ಬೇಕು. ಬಟ್ ಇದನ್ನ ನಾನು ಅಟ್ಯಾಚ್ಮೆಂಟ್ ಇಂದ ನಡೆಸ್ತಾ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಒಂದು ಮಗು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ತಂದೆ ಅದನ್ನ ಕೈಯಲ್ಲಿ ಎತ್ಕೊಂಡು, ಈಗ ನೀವು ತಂದೆ ತಾಯಿಗಳಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ತಂದೆ ತಾಯಿಗಳು ಹೇಗೆ ಆ ತಂದೆಗೆ ತಾಯಿಗೆ ತಮ್ಮ ಕನಸುಗಳೆಲ್ಲ ಆ ಮಗುಲ್ ಕಾಣುತ್ತೆ. ಈಗ ನಾವು ನಮ್ಮ ಜೀವನನ ನಮ್ಮದು ಅಂತ ಬದುಕ್ತಾ ಇರ್ತೀವಿ. ಒಬ್ರು ಪಾರ್ಟ್ನರ್ ಅಂತ ಬಂದ್ಮೇಲೆ ಅವ್ರು ನಮ್ಮ ಜೀವನ ಬದುಕೋಕ್ ಶುರು ಮಾಡ್ತಾರೆ, ನಾವು ಅವ್ರ ಜೀವನ ಬದುಕೋಕ್ ಶುರು ಮಾಡ್ತೀವಿ. ಒಂದು ಮಗು ಅಂತ ಆದ್ಮೇಲೆ ನಮ್ಮಿಬ್ರು ಜೀವನ ಆ ಮಗು ಜೀವನ ಆಗಿ ಹೋಗುತ್ತೆ.
ಈ ಥರದ ವಿಷಯಗಳು ನಡೀತಾ ಹೋಗುತ್ತೆ. ಅದೇ ಒಬ್ಬ ತಂದೆ ತಾಯಿ ಜನ್ಮ ಕೊಟ್ಟು ಬೆಳೆಸ್ತಾ ಹೋಗ್ಬೇಕಾದ್ರೆ, ಈ ಮಗುನ ಬೆಳೆಸ್ತಾ ಹೋಗ್ಬೇಕಾದ್ರೆ ನಾನು ಇದನ್ನ ಬೆಳೆಸ್ತಾ ಇರೋದು ನನಗೆ ಮುಂದೆ ಈ ಮಗುವಿಂದ ಒಂದು ಆಶ್ರಯ ಸಿಗುತ್ತೆ, ಆ ಮಗುನನ್ನ ನೋಡ್ಕೊಳ್ಳುತ್ತೆ ಅಂತಂದಾಗ ಮುಂದೆ ಆ ಕೆಲಸವನ್ನ ಆ ಮಗು ಮಾಡದೇ ಇದ್ದಾಗ ನನಗೆ ನೋವಾಗುತ್ತೆ, ನಾನು ದೇವ್ರನ್ನ ಬೈಕೊಳಕ್ ಶುರು ಮಾಡ್ತೀನಿ. ಅದೊಂಥರ ಅಕೌಂಟಬಿಲಿಟಿ ಕಡಿಮೆ ಆಗುತ್ತೆ, ಮತ್ತೆ ನನಗೆ ಸಿಗಬೇಕಾಗಿತ್ತು ಅನ್ನೋ ಒಂದು ಭಾವನೆ ಬರುತ್ತೆ ಅಂತ. ಈಗ ಒಬ್ಬ ದೇವ್ರ ಪೂಜೆ ಮಾಡ್ತಾ ಇರ್ತಾನೆ, ದೇವ್ರ ಪೂಜೆ ಮಾಡೋನು ದೇವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳದೆ ನಾನು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ, ಆ ಸಮರ್ಪಣಾ ಭಾವ ಇಲ್ಲದೆ ನಾನು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ, ಅವ್ನು ನನಗೆ ಕೊಡ್ಬೇಕಾಗಿರೋದೆಲ್ಲ ಕೊಡ್ತಾನೆ, ಕೊಡ್ಲೇಬೇಕಲ್ವಾ ಅವನು ಅನ್ನೋದು, ಅದು ಒಂದು ತಾಮಸಿಕ ಗುಣ ಆಗುತ್ತೆ. ಅಲ್ಲಿ ನನಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಬರೋದಿಲ್ಲ, ನಾನು ದೇವ್ರಿಗೇನೋ ಮಾಡ್ತಾ ಇದ್ದೀನಿ ಅನ್ನೋ ಅಹಂಭಾವ ಬರುತ್ತೆ. ಈ ಎರಡು ತರ ಐಡೆಂಟಿಟಿಗಳು ಇರ್ತವೆ ಭಗವದ್ಗೀತೆ ಪ್ರಕಾರನೇ, ಒಂದು ಅಹಂ ಮತ್ತೆ ಇನ್ನೊಂದು ಆತ್ಮ ಅಂತ. ಆತ್ಮ ಅಂತ ಬಂದಾಗ ನಿಮ್ಮ ಒಳ್ಳೆ ಕಾರ್ಯಗಳಲ್ಲಿ ವಿತೌಟ್ ಅಟ್ಯಾಚ್ಮೆಂಟ್ ನಿರತರಾಗ್ತಾ ಹೋಗ್ತೀರಾ. ಅಹಂ ಅಂತ ಬಂದಾಗ ನಿಮ್ಮ ಔಟರ್ ಐಡೆಂಟಿಟಿ ಏನಿದೆ ಅದ್ರ ಪ್ರಕಾರ ಅಂತ ಹೋದಾಗ, ಅಹಮಲ್ಲಿ ಹೋದಾಗ ಎಲ್ಲ ಕೆಟ್ಟ ವಿಷಯಗಳೇ ನಡೀತವೆ, ನಿಮ್ಗೆ ಯಾವ್ದ್ರಿಂದ ಏನ್ ದಕ್ಕಬೇಕಾಗಿತ್ತು ಅದೆಲ್ಲ ಸಿಗ್ತಾ ಹೋಗೋದಿಲ್ಲ. ಈ ತರಹದ ಬಂಧಗಳನ್ನ ಇಟ್ಕೊಂಡು ನೀವು ಒಂದು ಮಗುನ ಬೆಳೆಸ್ಬೇಕಾದ್ರೆ, ಮಹಾಭಾರತದಲ್ಲೂ ಒಂದು ಕಡೆ ಬರುತ್ತೆ, ನಾನು ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಬಂದಾಗ ಕೃಷ್ಣ ಕೇಳ್ತಾನೆ ಸಂಸ್ಕಾರ ಕೊಟ್ಯಾ ಅಂತ. ಮೇನ್ ಬೇಕಾಗಿರೋದು ಸಂಸ್ಕಾರ. ಈಗ ನೀವು ತಂದೆ ತಾಯಿ ಆಗಿದ್ರೆ, ನೀವು ಒಂದು ಮಗುವನ್ನ ಭೂಮಿಗೆ ತಗೊಂಡ್ ಬಂದಿದ್ರೆ, ಯು ಓ ಎವ್ರಿಥಿಂಗ್ ಟು ದೆಮ್. ಅದೊಂದು ತಲೆಯಲ್ಲಿರ್ಬೇಕು. ಮಗುವಿಗೆ ಜನನ ಕೊಟ್ಟಿದ್ದೀರಾ, ಅದನ್ನ ಒಂದು ಸತ್ಪ್ರಜೆ ಮಾಡೋದು ನಿಮ್ಮ ಕೈಲಿದೆ, ಅದರಿಂದ ಅಟ್ಯಾಚ್ಮೆಂಟ್ ಇರಬಾರ್ದು. ಅಂಡ್ ನೀವು ಆ ತಂದೆ ತಾಯಿಯಿಂದ ಹುಟ್ಟಿದಾರ ಅಂತಂದ್ರೆ ಆ ಹುಟ್ಟಿಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗೋ ಹಾಗೆ, ಒಂದು ಒಳ್ಳೆಯ ಹೆಸರು ಸಿಗೋ ಹಾಗೆ, ಅವ್ರ ಹೆಸರು ಬೆಳಗೋ ಹಾಗೆ ನೀವು ಬೆಳಿಬೇಕು ಹೊರತು ಮತ್ತೆ ಅವರಿಂದ ಏನು ದೊಡ್ಡ ದೊಡ್ಡ ವಿಷಯಗಳನ್ನ ಅವ್ರು ಆಗೋದು ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬಾರ್ದು. ಸೊ ಎಕ್ಸ್ಪೆಕ್ಟೇಷನ್ ಅಲ್ಲೇ ನೋವು ಅನ್ನೋದು ಹುಟ್ಟೋದು. ಸೊ ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡ್ತಾ ಹೋದ್ರೆ, ನೀವು ತಂದೆ ತಾಯಿ ಆಗಿದ್ದಾಗ ನೀವು ಬೆಳೆಸ್ತಾ ಹೋದ್ರೆ, ನೀವು ಮಗ ಆಗಿದ್ದಾಗ ನೀವು ಒಳ್ಳೆ ತರದಲ್ಲಿ ಬೆಳೀತಾ ಹೋದ್ರೆ, ನಿಮ್ಮ ಕರ್ತವ್ಯಗಳನ್ನ ನೀವು ಕಂಪ್ಲೀಟ್ ಮಾಡ್ತಾ ಇರ್ತೀರಾ. ಅಂಡ್ ಅಲ್ಲಿ ದುಃಖ ಸಫರಿಂಗ್ ಅನ್ನೋದು ಅಂಥದ್ದಾಗಿ ಬರೋದಿಲ್ಲ, ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ಇದೆ. ಈ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ತಸ್ಮದ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆಸಕ್ತೋ ಹೇ ಆಚರಣ್ ಕರ್ಮ ಪರಂ ಅಪ್ನೋತಿ ಪುರುಷ ಅಂತ. ಅಂದ್ರೆ ಯಾವುದೇ ಆಸಕ್ತಿ ಅನ್ನೋದೇ ಒಂದು ಸೆಲ್ಫಿಶ್ನೆಸ್ ಇಲ್ಲದೆ ನೀವು ಯಾವುದೇ ಕರ್ಮಗಳನ್ನ ಸತತವಾಗಿ ಮಾಡ್ತಾ ಹೋದ್ರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಅದರಿಂದ ಪರಮ ಸ್ಥಾನ, ಉಚ್ಚವಾದ ಸ್ಥಾನವನ್ನ ನೀವು ತಲುಪ್ತೀರಾ ಅಂತ. ಸೊ ನಿಮ್ಮ ಆಸಕ್ತಿ ಇಲ್ಲದೆ ನೀವು ಕೆಲಸಗಳನ್ನ ಮಾಡ್ತಾ ಹೋಗಬೇಕು ಅಂತ, ಫಾರ್ ಅನ್ ಬಿಗರ್ ಗುಡ್. ಸೊ ಆ ಥರದ್ದು ಮಾಡಿದಾಗ ನಿಮಗೆ ಫ್ಯಾಮಿಲಿ ರೆಸ್ಪಾನ್ಸಿಬಲ್, ಆ ಥರ ಆಸಕ್ತಿ, ಆ ಥರ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗಳನ್ನ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಶ್ಲೋಕ ಪರ್ಟಿಕ್ಯುಲರ್ ಆಗಿ ಬರುತ್ತೆ, ಬಂಧುರ್ ಆತ್ಮಾತ್ಮಾನಸ್ ತಸ್ಯ ಏಮಾತ್ಮೈವ ಜಿತ ಅನಾತ್ಮಾನಸ್ ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವಾತ್ ಅಂತ. ಈಗ ಬಂಧುರ್ ಆತ್ಮಾನಂ ಅವಸಾದೇತ್ ಆತ್ಮೈವ ಹ್ಯಾತ್ಮಾನೋ ಬಂಧುರ್ ಆತ್ಮೈವ ರಿಪುರ್ ಆತ್ಮನಃ ಅಂತ ಹೇಳಿದ್ನಲ್ಲ, ಅದೇ ತರ ಆ ಲೈನಲ್ಲಿ ಇದೂ ಬರುತ್ತೆ. ಅಂದ್ರೆ ನಿಮ್ಮ ಆತ್ಮ ಏನಿದೆ ನಿಮಗೆ ಬಂಧು ಕೂಡ ಶತ್ರು ಕೂಡ ಆಗಬಹುದು, ನೀವು ಅದನ್ನ ಹೇಗೆ ನಡೆಸ್ಕೊಳ್ತಿರೋ ಹಾಗೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ತಾಯಿನ ನೀವು ತುಂಬಾ ಪ್ರೀತಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ನೀವು ನಿಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಮಕ್ಕಳು ಯಾರನ್ನೋ ಪ್ರೀತಿ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಅವ್ರು ಪ್ರೀತಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದರ ವಿರುದ್ಧವಾಗಿ ಹೋಗಿ ಅವರಿಗೆ ಹಿಂಸೆ ಕೊಟ್ಟು ನೀವು ನಿಮ್ಮ ತಂದೆ ತಾಯಿಗಳಿಗೆ ತುಂಬಾ ಬೆಲೆ ಕೊಡ್ತೀರಾ, ಮರ್ಯಾದೆ ಕೊಡ್ತೀರಾ ಅನ್ನೋ ರೀಸನಿಗೆ, ಇದರಲ್ಲಿ ನಾನೇನು ಇಂಪೆಂಡ್ ಮಾಡ್ತಾ ಇಲ್ಲ, ಇದೇ ನಡಿಬೇಕು ಅಂತ ಹೇಳ್ತಾ ಇಲ್ಲ, ನಾನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವ್ರ ಮೇಲಿರೋ ಮರ್ಯಾದೆಗೆ ನೀವು ನಿಮ್ಮ ಪ್ರೀತಿಯನ್ನ ತೋರಿದು ಅಥವಾ ನಿಮ್ಮ ಜೀವನವನ್ನ ತೋರಿದು ಅವ್ರು ಏನ್ ಹೇಳಿರ್ತಾರೋ ಅದನ್ನ ಕ್ವಶನ್ ಮಾಡದೆ ನೀವೇನೋ ನಿಮ್ಮ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ನಿಮ್ ಕರ್ತವ್ಯ ಅಂತ ಅದನ್ನ ನಿಭಾಯಿಸ್ತೀರಾ ಅಂತ ಅನ್ಕೊಳ್ಳೋಣ. ಮುಂದೆ ನಿಮ್ಮ ಜೀವನ ಸರಿ ಇಲ್ಲದೆ ಇದ್ದಾಗ ಅಥವಾ ಸರಿ ಇಲ್ಲದೆ ಹೋಗೋ ಪರಿಸ್ಥಿತಿ ಬಂದಾಗ ಯಾವ ಪ್ರೀತಿಯಿಂದ ನೀವು ಅವರ ಆ ಆಸೆಗೆ, ಅವರ ಆ ಒತ್ತಾಯಕ್ಕೆ ಹೋಗ್ಬಿಟ್ಟು ಮದುವೆ ಆಗಿರ್ತೀರಲ್ಲ, ಆ ಪ್ರೀತಿನೇ ದ್ವೇಷವಾಗಿ ಕನ್ವರ್ಟ್ ಆಗುತ್ತೆ. ಇದು ಯಾಕೆ ಹೀಗಾಯ್ತು? ಒಂದು ಎಮೋಷನ್ ಇನ್ನೊಂದು ಎಮೋಷನ್ಗೆ ಯಾಕೆ ಕನ್ವರ್ಟ್ ಆಯ್ತು? ಅಟ್ಯಾಚ್ಮೆಂಟ್ ಇಂದ, ಮಧ್ಯದಲ್ಲಿರೋ ಅಟ್ಯಾಚ್ಮೆಂಟ್ ಇಂದ. ಈಗ ನಿಮಗೆ ತಂದೆ ತಾಯಿಗೆ ಮಕ್ಕಳ ಮೇಲೆ ಓನರ್ಶಿಪ್ ಇರೋದಿಲ್ಲ, ಒಂದು ಕೇರ್ ಇರುತ್ತೆ. ಮಕ್ಕಳಿಗೆ ತಂದೆ ತಾಯಿ ಮೇಲೆ ಓನರ್ಶಿಪ್ ಇರೋದಿಲ್ಲ, ಇರೋದಿಲ್ಲ, ಅಲ್ಲೂ ಒಂದು ಕೇರ್ ಇರುತ್ತೆ. ಆ ಕೇರ್ ಅನ್ನೋದು, ರೆಸ್ಪೆಕ್ಟ್ ಅನ್ನೋದು ಬಹಳ ಮುಖ್ಯ ಯಾವುದೇ ರಿಲೇಶನ್ಶಿಪ್ಗಾಗ್ಲಿ. ನೀವು ಇವಾಗ ಒಬ್ಬರನ್ನ ಪ್ರೀತಿ ಮಾಡಿರ್ತೀರಿ, ಆ ಪ್ರೀತಿ ಮಾಡಿರ್ತೀರಿ ಅಂತ ಅನ್ಬೇಕಾದ್ರೆ ಪ್ರೀತಿ ಅನ್ನೋದು ಪೂರ್ತಿ ಜೀವನ ನಡ್ಸ್ಕೊಂಡು ಹೋಗಲ್ಲ, ಅದು ಬೇಕು. ಬಟ್ ಮೇಯ್ನ್ ಆಗಿ ರೆಸ್ಪೆಕ್ಟ್ ನಡ್ಸ್ಕೊಂಡು ಹೋಗೋದು ಕೇರ್, ರೆಸ್ಪೆಕ್ಟ್ ಮತ್ತೆ ಸ್ನೇಹ, ಫ್ರೆಂಡ್ಶಿಪ್ ಅಂತ ಅನ್ನೋದು ಅದು ಇರಲೇಬೇಕು. ಇಲ್ಲ ಅಂತಂದ್ರೆ ಯಾವುದು ಬಹಳ ವರ್ಷ ಸರ್ವೈವ್ ಆಗೋಕ್ಕಾಗೋದಿಲ್ಲ.
ಅದೆಲ್ಲ ಒಂಥರ ಟ್ರೈಪಾಡ್ಗೆ 3 ಕಾಲುಗಳಿದ್ದ ಹಾಗೆ. ನಿಲ್ಸೋಕ್ಕಾಗೋದಿಲ್ಲ ಕ್ಯಾಮ್ರಾ. ಜೀವ ಅನ್ನೋ ಕ್ಯಾಮ್ರಾನ ಇಲ್ಲ ಅಂದ್ರೆ ನಿಲ್ಸೋಕ್ಕಾಗೋದಿಲ್ಲ. ಸೊ ನೀವು ಯಾರ್ದೋ ಮಾತುಗೋಸ್ಕರ ನಿಮ್ಮತನವನ್ನೇ ನೀವು ಬಿಟ್ಟುಕೊಟ್ಟು, ನಿಮ್ಮ ಸ್ವಧರ್ಮವನ್ನ ಬಿಟ್ಟುಕೊಟ್ಟು, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ಆತ್ಮವೇನು ಹೇಳ್ತಾ ಇದೆ ಅದನ್ನು ಬಿಟ್ಟುಕೊಟ್ಟು ನೀವು ಅದ್ರ ವಿರುದ್ಧವಾಗಿ ನಡ್ಕೊಂಡ್ರೆ, ಯಾರ ಮೇಲಿನ ರೆಸ್ಪೆಕ್ಟ್ಗೋಸ್ಕರ ಅದನ್ನು ಮಾಡಿರ್ತೀರೋ ಅವರ ಮೇಲೆ ಅದು ಡಿಸ್ರೆಸ್ಪೆಕ್ಟ್ ಮತ್ತೆ ದ್ವೇಷ ಆಗಿ ತಿರುಗುತ್ತೆ. ನೀವು ನಿಮ್ಮ ಮಕ್ಕಳನ್ನ ಒತ್ತಾಯ ಮಾಡಿ ಅಂತಹ ಜಾಗಕ್ಕೆ ತಳ್ಳಿ ಕೈ ತೊಳ್ಕೊಂಡು ಬಿಟ್ರೆ, ಮುಂದೆ ಅವರು ನಿಮ್ಮನ್ನ ದ್ವೇಷಿಸ್ತಾ ಇರಬೇಕಾದ್ರೆ ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋಕೆ ಸಾಧ್ಯ ಇಲ್ಲ. ನಾನು ನಿನಗೆ ಒಳ್ಳೇದೇ ಬಯಸ್ದೆ, ನೀ ಅದು ಹಿಂಗಾಯ್ತು, ನಾನೇನ್ ಮಾಡ್ಲಿ ಅಂತ ಇಲ್ಲ. ಒಬ್ರಿಗೆ ಒಬ್ರು ಕೇಳಿಕೊಂಡು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು, ಆ ಥರದ ನಿರ್ಧಾರಗಳನ್ನ ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ ತಗೊಂಡು, ಒಬ್ಬರ ಜೀವನಕ್ಕೆ ಇನ್ನೊಬ್ರು ಒತ್ತಾಸೆಯಾಗಿ ನಿಲ್ಲೋದ್ರಲ್ಲೇ ಫ್ಯಾಮಿಲಿ ಅಂತಿರೋದು. ಆಗ ಹಾಗೆ ಫ್ಯಾಮಿಲಿನ ನೀವು ಬ್ಯಾಲೆನ್ಸ್ ಮಾಡೋಕೆ ಆಗುವಂತಹದ್ದು. ಇನ್ನೊಂದು ಶ್ಲೋಕ ಬರುತ್ತೆ, ಸನ್ಯಾಸ ಕರ್ಮ ಯೋಗಾಶ್ಚ ನಿಶ್ರೇಷ್ಯಾಸ ಕರವ್ ಉಭೌ ತೇಯೋರ್ತು ಕರ್ಮ ಸನ್ಯಾಸತ್ ಕರ್ಮಯೋಗೋ ವಿಶಿಷ್ಯತೆ ಅಂತ. ಅಂದ್ರೆ ಈಗ ಒಬ್ಬ ಸನ್ಯಾಸತ್ವ ಆಗ್ಲಿ, ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗ್ಲಿ, ಅವನ ಕರ್ಮನ ನಿರ್ವಹಿಸ್ತಾ ಇರೋನಾಗ್ಲಿ, ಅವರ ಕಾರ್ಯಗಳನ್ನ ಅವರು ಉಚ್ಚವಾಗಿ ಶ್ರೇಷ್ಠವಾಗಿ, ಯಾವುದೇ ಒಂದು ಸೆಲ್ಫ್ಲೆಸ್ಲಿ ಆ 2 ಡ್ಯೂಟಿಗಳನ್ನ ಮಾಡ್ತಾ ಇದ್ರೆ ಇಬ್ರು ಕೂಡ ಮುಕ್ತಿ ಕಡೆಗೆ ಹೋಗೋಕ್ ಸಾಧ್ಯ ಅಂತ. ಈಗ ಬರೀ ಸನ್ಯಾಸತ್ವ ತಗೊಂಡವನೇ ಮುಕ್ತಿ ಕಡೆ ಹೋಗ್ತಾನೆ, ಅಥವಾ ಬರೀ ಕೆಲಸವನ್ನ ಮಾಡ್ಕೊಂಡು ಹೋದವನೇ ಮುಕ್ತಿ ಕಡೆ ಹೋಗ್ತಾನೆ, ಕೆಲಸ ಮಾಡ್ಕೊಂಡು ಹೋಗಿ ಸನ್ಯಾಸತ್ವ ತಗೊಳ್ದೇವ್ರವ್ನು ಹೋಗಲ್ಲ, ಆ ಥರ ಏನಿಲ್ಲ. ಅದಕ್ಕೆ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಅಂತೆಲ್ಲ ಭಗವದ್ಗೀತೆಯಲ್ಲಿ ಇರೋದು. ನೀವು ಕರ್ಮಯೋಗಿ ಆಗಿದ್ರೆ, ನಿಮ್ಮ ಕರ್ಮಗಳನ್ನ ನೀವು ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ತಾ ಹೋದ್ರೆ ಹಾಗೂ ನೀವು ದೇವ್ರನ್ನ ಸೇರ್ಬೋದು. ನೀವು ಜ್ಞಾನಯೋಗಿ ಆಗಿದ್ರೆ ಆ ಪಾತಲ್ಲೂ ಸೇರ್ಬೋದು. ಹೀಗೆ ಪ್ರತಿಯೊಂದು. ಈ ಭಾಗವತದಲ್ಲಿ ಒಂದು ಪರ್ಟಿಕ್ಯುಲರ್ ಶ್ಲೋಕ ಬರುತ್ತೆ, ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಂ ಯಜಥಾಮಕೆ ದ್ವಾಪರೇ ಪರಿಚಾರ್ಯಾಯಂ ಕಲೈ ತದ್ದರಿ ಕೀರ್ತನಾಥ್ ಅಂತ, ಕಲೌ ತತ್ತರಿ ಕೀರ್ತನಾಥ್ ಅಂತ. ಅಂದ್ರೆ ನೀವು ಈ ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ಯಜ್ಞಗಳನ್ನ, ಯಾಗಾದಿಗಳನ್ನ ಮಾಡಿ ಏನು ಪುಣ್ಯಗಳನ್ನ ಸಂಪಾದನೆ ಮಾಡ್ತಾ ಇದ್ರಿ. ತ್ರೇತಾಯುಗದಲ್ಲಿ ಯಜ್ಞಗಳನ್ನ ಮಾಡಿ ಏನು ಸಂಪಾದನೆ ಮಾಡ್ತಾ ಇದ್ರಿ. ದ್ವಾಪರದಲ್ಲಿ ಏನ್ ಪರ್ಟಿಕ್ಯುಲರ್ ಮಾಡ್ತಾ ಇದ್ರಿ, ಆ ದೇವ್ರದ್ದು ಏನ್ ಸಿಗ್ತಾ ಇತ್ತು, ಅದೆಲ್ಲ ನಿಮಗೆ ಕಲಿಯುಗದಲ್ಲಿ ಬರೀ ದೇವರ ಸ್ಮರಣೆಯಿಂದಾನೆ, ದೇವರ ಇದರಿಂದಾನೆ ಸಿಕ್ಕಿಬಿಡುತ್ತೆ ಅಂತ. ಆಮೇಲೆ ಕೃಷ್ಣನು ಹೇಳ್ತಾನೆ, ಸರ್ವಧರ್ಮ ಪರಿತ್ಯಜ್ಯ ಅಂತ. ಅಂದ್ರೆ ನೀವೆಲ್ಲವ ಧರ್ಮ ಬಿಟ್ಟು ನೀನ್ ನನ್ನಲ್ಲಿ ಶರಣಾಗ ಬಾ, ನಿನಗೆ ಮುಕ್ತಿ ಸಿಗತ್ತೆ ಅಂತ. ಈಗ ಇಲ್ಲೂ ಸ್ವಧರ್ಮದ ಕಾನ್ಸೆಪ್ಟೇ ಬರೋದು. ಈಗ ಒಬ್ಬ ಸನ್ಯಾಸಿ ತನ್ನ ಸ್ವಧರ್ಮವನ್ನ ಬಿಟ್ಟು ಅವನು ರಿಯಲ್ ವರ್ಲ್ಡ್ ಅಲ್ಲಿ ಮುಖ್ಯವಾಗಿ ಯಾರ್ಯಾರು ಹೆಂಗೆ ಸುಖದಿಂದ ಈ ಅಟ್ಯಾಚ್ಮೆಂಟ್ ಇಂದ ಬದುಕ್ತಾ ಇದ್ದಾರೋ, ಲೋಭದಲ್ಲಿ ಬದುಕ್ತಾ ಇದ್ದಾರೋ ಹಾಗೆ ಬದುಕಬೇಕು ಅಂತ ಅವನಿಗೆ ಆಸೆ ಇದ್ದು ಬರೀ ಜಗತ್ತಿಗೆ ತೋರ್ಸ್ಕೊಳ್ಳೋದಕ್ಕಂತ ಸನ್ಯಾಸಿ ಆದ ಅಂತಂದ್ರೆ, ಮುಖಸ್ತುತಿಗೋಸ್ಕರ ಸನ್ಯಾಸಿ ಆದ ಅಂತಂದ್ರೆ, ಅವನ ಮನಸ್ಸಲ್ಲಿ ಇನ್ನೂ ಆ ಡಿಸೈರ್ ಇದ್ದೇ ಇರುತ್ತೆ, ನಾನು ಹಿಂಗೆ ಬದುಕಬೇಕು, ಹಂಗಾದ ಬದುಕಬೇಕು ಅಂತ. ಅವನ ಸ್ವಧರ್ಮ ಬೇರೆ, ಅವ್ನು ಹೋಗ್ತಾ ಇರೋ ಪಾತ್ ಬೇರೆ ಆಗಿರೋದ್ರಿಂದ ಅಲ್ಲೊಂದು ಕ್ಲಾಶ್ ಆಗತ್ತೆ. ಅವನು ಸನ್ಯಾಸಿ ಆಗಿದ್ರು ಈ ಕಡೆ ಒಳ್ಳೆ ಡಿಸೈರ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾನೆ, ಅದು ಪಾಪಗಳಿಗೆ ಈಡಾಗತ್ತೆ. ಇನ್ನು ಒಬ್ಬ ಸನ್ಯಾಸತ್ವ ತಗೊಳ್ಬೇಕು ಅಂತಿರೋನು ಫ್ಯಾಮಿಲಿ ಮ್ಯಾನ್ ಆಗಿ ಹೋಗ್ತಾ ಇದ್ರು ಅದು ಅವನ ಸ್ವಧರ್ಮಕ್ಕೆ ವಿರುದ್ಧವಾಗಿ ಹೋಗುತ್ತೆ. ಅಲ್ಲೂ ಸುಖ ಅನ್ನೋದಿರೋದಿಲ್ಲ. ಎಲ್ಲಿ ಸುಖ ಅಂತ ಅನ್ನೋದು ಇರೋದಿಲ್ಲ, ಅಲ್ಲೊಂದು ವಿರಕ್ತಿ ಹುಟ್ಟುತ್ತೆ, ಅಲ್ಲಿ ಕೆಲಸಗಳನ್ನ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಸೊ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ನಿಮ್ಮ ಸ್ವಧರ್ಮದ ಪ್ರಕಾರ ಯಾವುದೇ ಅಟ್ಯಾಚ್ಮೆಂಟ್ಗಳಿಲ್ಲದೆ ನಿಮ್ಮ ಗುಣಗಳೇನಿದೆ ಅದರ ಪ್ರಕಾರನೇ ನಡ್ಕೊಂಡು ಹೋದಾಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದನ್ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಇನ್ನು ನೀವು ಈ ಯಾರಾದರೂ ನಮ್ಮ ಜೊತೆ ಇರೋರು ನಮ್ಮನ್ನ ಬಿಟ್ಟು ಹೋದ್ರೆ, ತೀರ್ಕೊಂಡ್ರೆ ಅನ್ನೋದ್ರ ಬಗ್ಗೆ, ಅದು ಯಾಕೆ ಸಫರಿಂಗ್, ಅದು ಯಾಕೆ ಬೇಕು ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕ್ವಶನೇ ಬರೋದಿಲ್ಲ. ನ ಜಾಯತೆ ಮ್ರಿಯತೆ ವ ಕದಾಚಿನ್ ನಯಂ ಭೂತ್ವ ಭವಿತ ವ ನ ಭೂಯ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಅಂತ ಬರುತ್ತೆ. ಸೊ ಉಚ್ಚಾರಣೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಏನು ಅಂತಂದ್ರೆ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಈ ಶರೀರ ಅನ್ನೋದು, ಈ ಆತ್ಮ ಅನ್ನೋದು ಯಾವತ್ತೂ ಹುಟ್ಟಿಲ್ಲ, ಯಾವತ್ತೂ ಸತ್ತಿಲ್ಲ ಅಂತ. ಅಂದ್ರೆ ನೀವು ನ್ಯೂಟನ್ಸ್ ಥರ್ಡ್ ಲಾ ತಗೊಂಡ್ರೆ ಅಲ್ಲೂ ಇದೆ. ನ್ಯೂಟನ್ಸ್ ಥರ್ಡ್ ಲಾ ತಗೊಂಡ್ರೆ ಎನರ್ಜಿ ಇಸ್ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್, ಇಟ್ ಜಸ್ಟ್ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತ ಬರುತ್ತೆ. ಸೇಮ್ ಆತ್ಮದ ಬಗ್ಗೆನೇ ಅಲ್ಲಿ ಮಾತುಕತೆ ನಡೀತಾನೆ. ಆತ್ಮ ಇಸ್ ಅನ್ ಎನರ್ಜಿ. ಶ್ರೀಕೃಷ್ಣನು ಅದನ್ನೇ ಹೇಳ್ತಾನೆ, ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಅದು ಎವ್ರಿ ಎಂಡ್ ಇಸ್ ಅ ಬಿಗಿನಿಂಗ್ ಅಂಡ್ ಎವ್ರಿ ಬಿಗಿನಿಂಗ್ ಇಸ್ ಅನ್ ಎಂಡ್ ಅಂತ ಹೇಳ್ತೀವಲ್ವಾ. ನಾವು ಹುಟ್ಟತಾನೆ ಕಾಂಟ್ರಾಕ್ಟ್ ಜೊತೆ ನಮಗೆ ಬರೋದೇ ಸಾವು. ಅದೊಂದು ನಮಗೆ ಎಲ್ಲರಿಗೂ ಎಕ್ಸ್ಪೈರಿ ಡೇಟ್ ಇದೆ, ನಮಗೆ ಗೊತ್ತಿಲ್ಲ.
ಇಲ್ಲಿ ಬಂದು ನಮ್ಮ ಕಾರ್ಯಗಳನ್ನ ಮಾಡಿಕೊಂಡು, ನಮ್ಮ ಕರ್ತವ್ಯಗಳನ್ನ ಮುಗಿಸ್ಕೊಂಡು, ನಮ್ಮ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡಿಕೊಂಡು, ಮತ್ತೆ ನೆಕ್ಸ್ಟ್ ಇನ್ನೂ ಏನು ಕಳ್ಕೊಳ್ಳೋದಿದೆಯೋ, ಇನ್ನೇನು ಮಾಡೋದಿದೆಯೋ, ಅಥವಾ ಮುಕ್ತಿ ಕಡೆಗೆ ಹೋಗ್ತಾ ಇರಬೇಕು. ಸೊ ಪ್ರತಿ ಎಂಡು ಶುರು ಅಂತ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ಕೊರಗೋದು ಬಿಟ್ಟು ಅವ್ರನ್ನ ಹ್ಯಾಪಿಯಾಗಿ ಕಳ್ಸ್ಕೊಡೋಕೆ ಸಾಧ್ಯ ಇದೆ. ಹ್ಯಾಪಿಯಾಗಿ ಕಳ್ಸ್ಕೊಡೋಕೆ ಯಾರಿಗೂ ಸಾಧ್ಯ ಇಲ್ಲ ಕೆಲವು ಅಟ್ಯಾಚ್ಮೆಂಟ್ಗಳನ್ನ. ಬಟ್ ನಿಮ್ಗೆ ಅರ್ಥ ಬಂದುಬಿಟ್ರೆ ನೀವು ಸಫರಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಡ್ಬೇಕು, ಅವ್ರನ್ನ ಅಷ್ಟೇ ಗ್ರೇಷಿಯಸ್ ಆಗಿ ಬಿಟ್ಕೊಟ್ಟು ಕಳಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಹೋಗಿರೋ ಜಾಗದಲ್ಲೂ ಅವ್ರಿಗೆ ನೋವಾಗ್ತಾ ಇರುತ್ತೆ, ಸಫರಿಂಗ್ ಆಗ್ತಾ ಇರುತ್ತೆ. ಸೊ ಆ ಅಟ್ಯಾಚ್ಮೆಂಟ್ನ ಬಿಟ್ಟು ನೀವು ಅವ್ರನ್ನ ಕಳ್ಸೋದು ಒಳ್ಳೇದು. ಸೊ ಬೇಸಿಕಲಿ ನೀವು ಫ್ಯಾಮಿಲಿ ರೆಸ್ಪಾನ್ಸಿಬಲ್ನ ಹೀಗೆ ಹ್ಯಾಂಡಲ್ ಮಾಡಬೇಕು, ಹೀಗೆ ಹ್ಯಾಂಡಲ್ ಮಾಡೋಕೆ ಸಾಧ್ಯ. ಗೊತ್ತಿಲ್ಲನೋ ಒಬ್ಬರನ್ನ ಹಚ್ಕೊಂತೀವಿ, ಮನ್ಸಿಗೆ ತುಂಬಾ ಹತ್ರದವ್ರು ಏನ್ ಅವ್ರು ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಅಂತಾನೆ ಅನ್ಕೊಂತೀವಿ. ಅಂದ್ರೆ ನಾನು ಇಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಮಾತಾಡ್ತಿಲ್ಲ, ಅದು ಯಾರೇ ಆಗಿರ್ಬೋದು, ಅಪ್ಪ ಅಮ್ಮನೋ ಅಂದ್ರೆ ಹತ್ರದ ಸಂಬಂಧಗಳಾಗಿರ್ಬೋದು, ಕೊನೆಗೆ ನಾವು ಇಷ್ಟಪಟ್ಟಂತ ನಮ್ಮ ಪೆಟ್ಸ್ ಆಗಿರ್ಬೋದು, ನಮ್ಮ ನಾಯಿನೋ ಬೆಕ್ಕು ಮನೇಲಿ ಸಾಕಿದ್ರೆ ಎಂತ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೀವಿ ಅಂದ್ರೆ, ಕೊನೆ ತನಕ ನಾನಿರೋ ತನಕ ಇವರೆಲ್ಲರೂ ಇರ್ತಾರೆ ಅನ್ನೋ ಒಂದು ಭ್ರಮೆಯಲ್ಲೇ ನಾವು ಬದುಕ್ತಿರ್ತೀವಿ. ಆದ್ರೆ ಈ ಅಟ್ಯಾಚ್ಮೆಂಟ್ ಏನಿರುತ್ತಲ್ಲ, ಹತ್ತಿರದವ್ರನ್ನ ಯಾವ್ದಾದ್ರು ಕಳ್ಕೊಂಡಾಗ ಆ ನೋವಿರುತ್ತಲ್ಲ, ಅದೊಂಥರ ಹೇಳ್ಕೊಳಕ್ಕಾಗಲ್ಲ. ಈ ನೋವುಗಳಿಂದ ಹೊರಗೆ ಬರಬೇಕು ಅಂದ್ರೆ ಇಷ್ಟಕ್ಕೂ ಯಾಕೆ ಈ ಸಫರಿಂಗ್ ಅನ್ನೋದು ಯಾಕೆ ಬೇಕು ಒಬ್ಬ ಮನುಷ್ಯನ ಜೀವನಕ್ಕೆ? ಈ ಸಫರಿಂಗ್ ಅಂತ ಅನ್ನೋದು, ನಾವು ಭೂಮಿಯನ್ನ ಮೃತ್ಯುಲೋಕ ಅಂತ ಕರಿತೀವಿ. ಈ 14 ಲೋಕಗಳಲ್ಲಿ ಮಧ್ಯದೆ. ಇದರಲ್ಲಿ ನಿಮ್ಮ ಪ್ರಮೋಷನ್ನು ಆಗ್ತಾ ಹೋಗುತ್ತೆ, ಡಿಮೋಷನ್ನು ಆಗ್ತಾ ಹೋಗುತ್ತೆ ನೀವು ಮಾಡೋ ಕರ್ಮಗಳ ಮೇಲೆ. ಮತ್ತೆ ನೀವು ಗಮನಿಸಿದ್ರೆ, ನಮ್ಮ ಪುರಾಣಗಳನ್ನ, ಅದರಲ್ಲಿರೋ ಕಥೆಗಳನ್ನ ಗಮನಿಸಿದ್ರೆ, ಯಾರೇ ಆಗ್ಲಿ ಏನೋ ಒಂದು ತಪ್ಪು ಮಾಡಿದಾಗ ಅವ್ರಿಗೆ ಸಿಗೋ ಶಾಪನೇ ನೀನು ಭೂಮಿ ಮೇಲೆ ಹುಟ್ಬಿಟ್ಟು ಬಾ ಅಂತ, ಅಂದ್ರೆ ಅನುಭವಿಸ್ಬಿಟ್ಟು ಬಾ ಅಂತ. ಈಗ ನಾವು ಜಯ ವಿಜಯದ ಕತೆ ನೋಡಬಹುದು. ಅಲ್ಲಿ ಏನು ಬ್ರಹ್ಮನ ಮಾನಸಪುತ್ರರು ಏನು ಶಾಪವನ್ನ ಕೊಡ್ತಾರೆ, ನೀನು ಭೂಮಿ ಮೇಲೆ ನೀವು ವಿಷ್ಣುವಿನ ವಿರುದ್ಧವಾಗಿ ಹುಟ್ಟು ಬಾ ಅಂತ. ಅಲ್ಲಾಗಿರ್ಬೋದು. ಇನ್ನೊಂದು ಕತೆ ಏನು ಅಂತಂದ್ರೆ, ಬ್ರಹ್ಮನ ಕೋರ್ಟಲ್ಲಿ, ಬ್ರಹ್ಮನ ಸಭೆಯಲ್ಲಿ ಮಹಾಭಿಷ ಅನ್ನೋ ರಾಜ ಕೂತಿರ್ಬೇಕಾದ್ರೆ, ಬೇರೆಲ್ಲರೂ ಆತನಿಗೆ ಒಂದು ಮನುಷ್ಯ ಇದ್ದಾಗ್ಲೇ, ಈ ಕೆಲವು ಕಡೆ ಇಂದ್ರನ ಸಭೆ ಅಂತಾರೆ, ಕೆಲವು ಕಡೆ ಬ್ರಹ್ಮನ ಸಭೆ ಅಂತಾರೆ. ಮನುಷ್ಯ ಇದ್ದಾಗ್ಲೇ ಆ ಲೋಕವನ್ನ ತಲುಪುವಂತ ಒಂದು ಬೂನ್ ಸಿಕ್ಕಿರುತ್ತೆ, ವರ ಸಿಕ್ಕಿರುತ್ತೆ ಅಂತ. ಅಲ್ಲಿದ್ದಾಗ ಗಂಗೆನೂ ಅಲ್ಲಿಗೆ ಬರ್ತಾಳೆ. ಅಂಡ್ ಗಂಗೆಯ ಸೀರೆ ಸ್ವಲ್ಪ ಸರಿಯುತ್ತೆ. ಎಲ್ಲರೂ ತಲೆ ಬಗ್ಗಿಸ್ಬೇಕಾದ್ರೆ ಗಂಗೆಯನ್ನ ನೋಡಿ ಒಬ್ಬ ಹೆಣ್ಣಿಗೆ ಮರ್ಯಾದೆ ಕೊಟ್ಟು, ಮಹಾಭಿಷ ಆಕೆಯನ್ನೇ ನೋಡ್ತಾ ಇರ್ತಾನೆ, ಆಕೆ ಮೇಲೆ ಆಸೆಯಿಂದ ನೋಡ್ತಾ ಇರ್ತಾನೆ ಅಂತ. ಗಂಗೆ ಕೂಡ ಅವನ್ನ ಅಬ್ಸರ್ವ್ ಮಾಡ್ತಾಳೆ, ಅವಳಿಗೂ ಕೂಡ ಅವಳ ಮನಸ್ಸಲ್ಲೂ ಆಸೆ ಹುಟ್ಟುತ್ತೆ ಅಂತ. ಅದಕ್ಕೆ ಬ್ರಹ್ಮ ಶಾಪ ಕೊಟ್ಬಿಡ್ತಾನೆ, ನೀವಿಬ್ರು ಭೂಮಿ ಮೇಲೆ ಹುಟ್ಟಿ ಕಷ್ಟಗಳನ್ನ ಅನುಭವಿಸಿ ಬನ್ನಿ ಅಂತ. ಅದೇ ಶಾಪ, ಭೂಮಿ ಮೇಲೆ ಹುಟ್ಟೋದೇ ಶಾಪ ಅನ್ನೋ ತರ. ನೀವು ಅದನ್ನ ಸ್ವೀಕರಿಸ್ಬಿಡ್ಬೇಕು ಅನ್ನೋ ತರ. ಸೊ ಮಹಾಭಿಷ ಆಮೇಲೆ ಶಾಂತನೂ ಆಗಿ ಹುಟ್ಟುತ್ತಾನೆ. ಆಮೇಲೆ ಗಂಗೆಯನ್ನ ನೋಡಿ ಗಂಗೆ ಮೇಲೆ ಪ್ರೀತಿ ಹುಟ್ಟುತ್ತೆ. ಅಲ್ಲಿ ಇನ್ನೊಂದು ಕಡೆ ವಸುಗಳಿಗೆ ಶಾಪ ಸಿಕ್ಕಿರುತ್ತೆ, ನೀವು ಭೂಮಿ ಮೇಲೆ ಹುಟ್ಟಬೇಕು ಅಂತ. ಆಮೇಲೆ ಶಾಂತನು ತನ್ನ ಪ್ರೀತಿಯನ್ನ ಗಂಗೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಗಂಗೆ ಮದುವೆ ಆಗ್ತಾಳೆ, ಕಂಡೀಷನ್ ಹಾಕ್ತಾಳೆ, ನಾನು ಏನೇ ಮಾಡಿದ್ರು ನೀನು ಕೇಳಬಾರ್ದು, ನೀನು ಕ್ವಶನ್ ಮಾಡಬಾರ್ದು, ನೀನು ಕೇಳಿದ ದಿನ ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಒಪ್ಕೊಳ್ತಾನೆ. ಶಾಂತನು ಪ್ರೀತಿಲಿ ಬ್ಲೈಂಡ್ ಆಗಿರ್ತಾನೆ, ಒಪ್ಕೊಳ್ತಾನೆ. ಅಂಡ್ ಅದ್ರ ಪ್ರಕಾರ ಮದುವೆ ಆಗತ್ತೆ, ಮಗು ಆಗತ್ತೆ. ಮಗುನ ತಗೊಂಡು ಹೋಗಿ ಗಂಗೆಯಲ್ಲಿ ಮುಳುಗಿಸ್ಬಿಡ್ತಾಳೆ ಗಂಗೆ. ಅದನ್ನ ನೋಡಿ ಯಾವುದೇ ತಂದೆಗಾಗ್ಲಿ ತನ್ನ ಮಗುವನ್ನ ಒಂದು ತಾಯಿ ತಗೊಂಡು ಹೋಗಿ ಆ ಥರ ಮುಳುಗಿಸ್ತಾ ಇರ್ಬೇಕಾದ್ರೆ ಹೇಗೆ ತಡ್ಕೊಳಕ್ ಸಾಧ್ಯ? ಆದ್ರೂ ಮಾತು ಕೊಟ್ಟಿರೋ ಜ್ಞಾಪಕ ಇರತ್ತಲ್ವಾ, ನೀನು ಕ್ವಶನ್ ಮಾಡಿದ್ರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಅದಾದ್ಮೇಲೆ 2ನೇ ಮಗು, ಅದಾದ್ಮೇಲೆ 3ನೇ ಮಗು, 4ನೇ ಮಗು, 5ನೇ ಮಗು, 6ನೇ ಮಗು, 7ನೇ ಮಗು, ಹೀಗೆ ಆಗ್ತಾ ಹೋದಾಗ ತಡ್ಕೊಳಕ್ ಆಗೋದೇ ಇಲ್ಲ ಶಾಂತನುಗೆ. ಕಡೆಗೆ ಕೊನೆಯ ಮಗುವನ್ನ ಗಂಗೆ ಎತ್ಕೊಂಡು ಹೋದಾಗ ಕಿರ್ಚಿ ಬಿಡ್ತಾನೆ ಹಿಂದೆ ಬಂದು, ಏನು ಮಾಡ್ತಾ ಇದೆಯಾ ನೀನು, ನನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಹೀಗೆ ಕೊಲ್ತಾ ಇದೆಯಾ, ಈಗ ನಿನ್ನ ಬಿಡೋದಿಲ್ಲ ನಾನು ಅದನ್ನ ಮಾಡೋದಕ್ಕೆ ಅಂತ. ಗಂಗೆ ನಗ್ತಾಳೆ, ನಾನು ಏನು ಹೇಳಿದ್ದೆ ನಿನಗೆ, ನಾನು ಏನು ಮಾಡಿದ್ರು ನೀನು ಕ್ವಶನ್ ಮಾಡಬಾರ್ದು ಅಂತ. ನಾನು ಕ್ವಶನ್ ಮಾಡಿದ್ರು ಪರವಾಗಿಲ್ಲ, ಇದು ಯಾಕೆ ಮಾಡ್ತಾ ಇದೆಯಾ ಅಂತಂದಾಗ ಆಕೆ ಹೇಳ್ತಾಳೆ, ಹೀಗೆ ನಿನ್ನ ಮಹಾಭಿಷ ಆಗಿದ್ದೆ, ಶಾಪ ಸಿಕ್ಕಿತ್ತು, ಹೀಗೆ ಬಂದಿದ್ವಿ, ಈ ವಸುಗಳಿಗೆ ಶಾಪ ಇತ್ತು. ಅಂಡ್ 8ನೇ ವಸು ಏನಿರ್ತಾರೆ, ಭೀಷ್ಮ ಪಿತಾಮಹ ಹಾಗೆ ಏನು ಹುಟ್ಟಿರ್ತಾರೆ, ಅವ್ರಿಗೊಂದು ಶಾಪ ಇರುತ್ತೆ, ಅವ್ರು ನೀನು ಇಲ್ಲಿ ಕಂಪ್ಲೀಟ್ ಆಗಿ ನಿಭಾಯಿಸ್ಬಿಟ್ಟೇ ಬರಬೇಕು ಅಂತ. ಅದಕ್ಕೆ ಶಾಂತನು ಕೂಡ ಕೇಳ್ತಾನೆ, ಅವರು ಕೂಡ ಬದುಕ್ತಾರೆ. ಅವ್ರಿಗೆ ಆಮೇಲೆ ವರ ಸಿಗತ್ತೆ ಇಚ್ಛಾ ಮೃತ್ಯುದು. ಅವರದು ಎಲ್ಲ ತನ್ನ ಇಡೀ ವಂಶ, ಯಾವ ವಂಶಕ್ಕೋಸ್ಕರ ಬದುಕಿದ್ರು ಅದೆಲ್ಲ ನಾಶ ಆಗಿ ಹೋಗೋದನ್ನ ನೋಡಿ ಆಮೇಲೆ ತೀರ್ಕೊಳ್ತಾರೆ. ಸೊ
ಅಲ್ಲಿ ಸಿಕ್ಕಿರೋ ಶಾಪದಿಂದ ಇಲ್ಲಿ ಹುಟ್ಟಿ ಮಹಾಭೀಷ ತನ್ನ ಶಾಪವನ್ನ ಮುಗಿಸಿ, ಭೀಷ್ಮನ ಶಾಪವನ್ನ, ವಸುಗಳ ಶಾಪವನ್ನ ಮುಕ್ತಿ ಮಾಡಿ, ಭೀಷ್ಮನ ಶಾಪವನ್ನ ಮುಗಿಸಿ, ಇವರೆಲ್ಲ ನರಳುತ್ತಾನೆ ಇದ್ದಾರೆ. ನೀವು ಕಥೆಗಳನ್ನ ತಗೊಂಡ್ರೆ ಇಲ್ಲಿ ನರಳಿಕೆ ಅನ್ನೋದು ಇಲ್ಲ ಅಂತನೋ ಒಬ್ಬ ವ್ಯಕ್ತಿ ಕೂಡ, ಒಬ್ಬ ಒಂದು ಜೀವಿ ಕೂಡ ಇಲ್ಲ. ಎಲ್ಲರಿಗೂ ನರಳಿಕೆ ಇದ್ದೇ ಇರುತ್ತೆ. ಅದು ರೋಗ ಆಗಿರ್ಬೋದು, ಮಾನಸಿಕವಾಗಿರ್ಬಹುದು, ದೈಹಿಕವಾಗಿರ್ಬಹುದು. ಇನ್ನೊಂದು ಏನಾಗುತ್ತೆ, ದೇರ್ ಇಸ್ ಅ ಸೇಯಿಂಗ್, ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ ಅಂತ. ಸಫರಿಂಗ್ ಅಂತ ಬಂದಾಗ ನಾವು ನಿಜವಾಗ್ಲೂ ಸಫರ್ ಮಾಡ್ತಾ ಇದ್ದೀವ, ಅಥವಾ ನಮ್ಮ ಪಾಸ್ಟ್ ಅನ್ನ, ಪ್ರೆಸೆಂಟ್ ಅನ್ನ, ಫ್ಯೂಚರ್ ಅನ್ನ ಸಫರ್ ಮಾಡ್ತಾ ಇದ್ದೀವ ಅಂತ. ನಾವು ಎಷ್ಟೊಂದು ಜನ, ನಮ್ಮಲ್ಲಿ ನೀವು ಆಗಿರಬಹುದು, ನೀವು ನಿಮ್ಮ ಪಾಸ್ಟ್ ಅಲ್ಲಿ ಬದುಕ್ತಾ ಇರ್ತೀರ. ಯಾರ್ದೋ ಜೊತೆ ಒಂದು ಬ್ರೇಕಪ್ ಆಗಿರುತ್ತೆ, ಯಾರೋ ನಿಮ್ಗೆ ಅನ್ಯಾಯ ಮಾಡಿರ್ತಾರೆ. ಅದೇ ಇದನ್ನ ಇಟ್ಕೊಂಡು ಒಂದು ಅಜ್ಜಿ ಕೂತಿರ್ತಾಳಂತೆ. ಪಕ್ಕದ ಮನೆಯಲ್ಲಿ ನಾನು ಈ ಕತೆ ಮುಂಚೆನೂ ಹೇಳಿದ್ದೀನಿ. ಒಂದು ಅಜ್ಜಿ ಕೂತಿರ್ತಾಳಂತೆ. ಯಾವತ್ತು ಕಿಟಕಿ ಹತ್ರ ಕುತ್ಕೊಂಡು, ನೋಡ ಆ ಮನೆಯವಳು ಕರೆಕ್ಟಾಗಿ ಬಟ್ಟೆ ಒಗ್ಯಕ್ಕೆ ಬರಲ್ಲ, ಅವಳಿಗೆ ಎಷ್ಟು ಕೊಳೆ ಇರುತ್ತೆ ಅಂತ. ಪ್ರತಿದಿನ 1 ತಿಂಗಳು 1.5 ತಿಂಗಳು ಆದಮೇಲೆ ಮೊಮ್ಮಗ ಯಾರೋ ಬಂದಿರ್ತಾನಂತ. ಅವಾಗ ಅಜ್ಜಿ ಹೇಳ್ತಾಳಂತೆ, ನೋಡು ಅವ್ರ ಮನೆಯಲ್ಲಿ ಅವ್ರಿಗೆ ಬಟ್ಟೆ ತೊಳೆಯೋಕೆ ಬರಲ್ಲ, ಎಷ್ಟು ಗಲೀಜಾಗಿದೆ ಅಂತ. ಆಗ ಮೊಮ್ಮಗ ಕಿಟಕಿ ಓಪನ್ ಮಾಡ್ತಾನಂತೆ. ಕೊಳೆ ಅನ್ನೋದು ಕಿಟಕಿಲಿ ಇತ್ತಂತೆ, ಬಟ್ಟೆ ಎಲ್ಲ ಶುಭ್ರವಾಗಿತ್ತಂತೆ. ಹಾಗೆ ಎಷ್ಟೊಂದು ಸರಿ ನಮ್ಮ ಸಫರಿಂಗ್ ಅನ್ನೋದು, ನಿನ್ನೆ ಯಾರೋ ನಮ್ಗೆ ಅನ್ಯಾಯ ಮಾಡಿ ಹೋಗಿದ್ದಾರೆ, ಮುಂದೆ ಬರೋರು ಅದೇ ಅನ್ಯಾಯ ಮಾಡ್ಬೋದು ಅನ್ನೋ ಭಯದಿಂದ ಹುಟ್ಟುತ್ತೆ. ಅಂದ್ರೆ ನಮ್ಮ ಪಾಸ್ಟ್ ಮೇಲಿನ ಭಯದಿಂದ, ಪಾಸ್ಟಲ್ಲಿ ನಾವು ಪಾಸ್ಟ್ನ ಉಳಿಸ್ಕೊಂಡಿರೋ ಭಯದಿಂದ ಹುಟ್ಟುತ್ತೆ. ಇಲ್ಲ ಅಂತಂದ್ರೆ ಫ್ಯೂಚರಲ್ಲಿ ಏನಾಗ್ಬಿಡ್ಬಹುದು ಅಂತ ನಾವು ತರ್ಕ ಹುಡ್ಕೋಕ್ ಹೋಗ್ತೀವಿ, ಆ ಭಯದಿಂದ ಹುಟ್ಟುತ್ತೆ. ಯಾವತ್ತು ಎಲ್ಲಿವರೆಗೂ ನಾವು ನಮ್ಮ ಪಾಸ್ಟಲ್ಲಿ ಅಥವಾ ಭವಿಷ್ಯತ್ತಲ್ಲಿ ಬದುಕ್ತಾ ಇರ್ತೀವಿ, ಅಲ್ಲಿವರೆಗೂ ನಾವು ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯನೇ ಇಲ್ಲ. ಸೊ ಸತ್ಯ ಅನ್ನೋದು ಈ ಮೂಮೆಂಟ್, ಈ ಸಂದರ್ಭ, ಅದರಲ್ಲೇ ಬದುಕೋ ಪ್ರಯತ್ನ ನಾವು ಮಾಡ್ಬೇಕು. ಹೇಳಿದಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು, ಬಟ್ ವಿತ್ ಪ್ರಾಕ್ಟೀಸ್ ಎವ್ರಿಥಿಂಗ್ ಕಮ್ಸ್. ನೀವೀಗ ಮ್ಯಾನಿಫೆಸ್ಟೇಷನ್ ಅಂತಾರೆ, ಪಾಸಿಟಿವ್ ಸೆಲ್ಫ್ ಟಾಕಿಂಗ್ ಅಂತಾರೆ. ನೀವು ಇವತ್ತು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನಾನದು, ನಾನೇ ಶ್ರೇಷ್ಠ, ನಾನೇ ಬೆಸ್ಟು, ನಾನು ಸುಂದರವಾಗಿದ್ದೀನಿ ಅಂತ ಅನ್ಕೊಂಡಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಗುತ್ತೆ. ಏನು ಮಾತಾಡ್ತಾ ಇದೀಯ ಅವರು, ನನಗೆ ಗೊತ್ತಿಲ್ವಾ ನೀನೇನು ಅಂತ. ಅದೇ ನೀವು ಒಂದು 15, 20, 50 ದಿವಸ ಕಾನ್ಫಿಡೆನ್ಸ್ ಆಗಿ ರಿಪೀಟ್ ಮಾಡ್ತಾ ಇದ್ರೆ, ಇರ್ಬೋದೇನೋಪ್ಪ, ಇಷ್ಟೊಂದು ಸರಿ ಹೇಳ್ತಾ ಇದ್ದಾನೆ, ಬಹುಶಃ ಇರ್ಬೋದೇನೋ, ಹಾಗೆ ವರ್ಕ್ ಆಗೋದು. ನೀವು ಒಂದಿನ ಅಫರ್ಮೇಷನ್ ಹೇಳ್ಬಿಟ್ಟು ಬಿಟ್ಬಿಟ್ರೆ ಅದು ಆಗೋದಿಲ್ಲ. ನೀವು ಅದಕ್ಕೆ ಪ್ರೂಫ್ಗಳನ್ನ ಕೊಡಬೇಕು. ಈಗ ನೀವು ದಾನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮ ಹತ್ರ ಇರೋ ದುಡ್ಡು, ನಿಮ್ಮ ಹತ್ರ ಇರೋ ಯಾವುದೇ ವಸ್ತು ಆಗಲಿ ವೃದ್ಧಿ ಆಗಬೇಕು ಅಂತಂದ್ರೆ ನೀವು ಅದನ್ನು ಕೊಡಬೇಕು. ಅದು 7 ಪಟ್ಟು ತುಂಬ ಜಾಸ್ತಿಯಾಗಿ ವಾಪಸ್ ಬರುತ್ತೆ. ಅದು ಪ್ರೀತಿ ಆಗಲಿ, ದ್ವೇಷ ಆಗಲಿ, ಹಣ ಆಗಲಿ, ನೀವೇನು ಹೇಳ್ತಿರೋ ಅದನ್ನು ಯೂನಿವರ್ಸ್ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡುತ್ತೆ. ನನಗೆ ಬೇಕು ಅಂದರೆ ನನಗೆ ಬೇಕು ಅನ್ನುತ್ತೆ. ನಾನು ಕೊಡ್ತೀನಿ ಅಂತಂದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇರುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಥರ ನೀವು ಕೊಡೋಕೆ ಶುರು ಮಾಡಿದಾಗ ನಿಮ್ಮ ಹತ್ರ ದಂಡಿಯಾಗ ಬರುತ್ತೆ. ಬಟ್ ನೀವು ಕೊಡೋಕೆ ಶುರು ಮಾಡಿದಾಗ ಈ ದಾನ, ದಕ್ಷಿಣೆ ಅಂತೆಲ್ಲ ಬರುತ್ತೆ. ದಾನ ಅಂತ ಬರೋದು ನೀವೇನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಂಗೆ ಅದರಿಂದ ಏನೋ ಒಳ್ಳೇದಾಗತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡದೆ ಕೊಡುವಂಥದ್ದು, ಅದು ಶ್ರೇಷ್ಠವಾದಂಥದ್ದು. ಸೊ ಸ್ಟಾರ್ಟಿಂಗಲ್ಲೇ ಕೊಡೋಕ್ಕಾಗಲ್ಲ. ನಿಮ್ಮ ಮನಸ್ಸು ಯೋಚನೆ ಮಾಡುತ್ತೆ, ಏನಪ್ಪ ಇವನು ಹಿಂಗೆ ಕೊಡ್ತಾ ಇದ್ದಾನೆ, ನಿನ್ನ ಹತ್ರ ದುಡ್ಡಿದ್ಯಾ ನೀನು ಕೊಡೋದಕ್ಕೆ, ನೀನು ನಾಟಕ ಮಾಡ್ತಾ ಇದೆಯಾ, ನಿಂಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದೆಯಾ, ಅದು ಮಾಡ್ತಾ ಇದ್ದೀನಿ. ಬಟ್ ನೀವು ಅದನ್ನೇ ಅಭ್ಯಾಸ ಮಾಡ್ಕೊಂಡು ಹೋದಾಗ ನೀವೇ ಅದಾಗಿ ಹೋಗ್ತೀರಾ. ಸೊ ಒಂದು ಸರಿ ಇದು ಸ್ಟಾರ್ಟ್ ಆಗಲ್ಲ. ಸೊ ನೀವು ಕ್ವೆಶನ್ ಮಾಡ್ಕೋಬೇಕಾಗಿರೋದು, ಆಮ್ ಐ ಸಫರಿಂಗ್ ಇನ್ ಮೈ ಇಮ್ಯಾಜಿನೇಷನ್ ಆರ್ ಇನ್ ರಿಯಾಲಿಟಿ ಅಂತ. ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ. ನಾಳೆ ಇದಾಗ್ಬಿಡುತ್ತೆ, ನಿನ್ನೆ ಅದಾಗಿತ್ತು, ಅದ್ರ ಪ್ರಕಾರ. ಯಾಕಂದ್ರೆ ನಾವು ಭವಿಷ್ಯ ನೋಡ್ತಾ ಇದ್ದೀವಿ ಅಂತಂದ್ರೆ, ನನಗೆ ಭವಿಷ್ಯತ್ ಅರ್ಥ ಆಗ್ತಾ ಇದೆ ಅಂತಂದ್ರೆ, ನನಗೆ ನನ್ನ ಪಾಸ್ಟ್ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್, ಆ ಚಶ್ಮಾ ಹಾಕೊಂಡೆ, ಆ ಗ್ಲಾಸಸ್ ಹಾಕೊಂಡೆ ನಾನು ಅದನ್ನ ನೋಡೋಕ್ಕಾಗೋದು, ಅದನ್ನ ಗೇಜ್ ಮಾಡೋಕ್ಕಾಗೋದು, ಅದ್ರ ಬಗ್ಗೆ ನಿರ್ಧಾರಗಳನ್ನ ತಗೊಳಕ್ಕಾಗೋದು. ಇಲ್ಲ ಅಂತಂದ್ರೆ ಅದಾಗೋದೇ ಇಲ್ಲ. ಸೊ ನಿಮ್ಮ ಭವಿಷ್ಯದಲ್ಲಿ ಏನ್ ಕಾಣ್ತಿದೆ ಅದು ನಿಮ್ಮ ಪಾಸ್ಟ್ ಅಲ್ಲಿ ಇದ್ದಂತಹ ಭೂತಗಳ ರಿಫ್ಲೆಕ್ಷನ್ ಅಷ್ಟೇ. ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ಎಷ್ಟೊಂದ್ ಸರಿ ನೀವೇನ್ ಅಂದ್ಕೊಳ್ತೀರ, ನಾಳೆ ಇದಾಗತ್ತೆ, ನಾಳೆ ಅದಾಗತ್ತೆ ಅಂತ, ಅದು ಆಗೋದೇ ಇಲ್ಲ. ನೀವು ಅನ್ನೆಸೆಸರಿಯಾಗಿ ಸಫರ್ ಮಾಡಿರ್ತೀರಾ. ಇನ್ನೊಂದ್ಸರಿ ಅದ್ ನಿಜವಾಗ್ಲೂ ಆಯ್ತು ಅಂತಂದ್ರೆ 2 ಸರಿ ಸಫರ್ ಮಾಡ್ತೀರಾ. ಯಾಕೆ? ಅದಾದಾಗ ಸಫರ್ ಮಾಡಿ, ಪರವಾಗಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಆಗೋದೇ ಇಲ್ಲ. ಸೊ ಆ ಸಫರಿಂಗ್ ಅನ್ನೋದು ನಮಗೆ ನಾವು ಸೃಷ್ಟಿ ಮಾಡ್ಕೊಳ್ಳೋ ಒಂದು ಅರಮನೆ ಅಂತ ಹೇಳ್ಬೋದು. ಒಂಥರ ಗಾಜಿನ ಅರಮನೆ ನಿಂತ್ಕೊಂಡು ಕಲ್ಲು ಹೊಡಿಬಾರ್ದು ಅಂತಾರಲ್ಲ, ಆ ಥರ. ನೀವು ಬಂಗಾರದ ಅರಮನೆ ಕಟ್ಕೊಳ್ತೀರಾ, ಅದು ಹೋಗ್ತಾ ಹೋಗ್ತಾ ನಿಮಗೆ ಒಂಥರ ಖೈದಿ ಖಾನೆ ಆಗೋಗುತ್ತೆ, ಜೈಲಾಗೋಗುತ್ತೆ, ನಿಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ನಿಮಗೆ ಹೇಳ್ಕೊಳ್ಳೋ ಸ್ಟೋರಿಗಳು ಏನಿದೆ, ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ಮಾತುಗಳು ಏನಿದೆ, ನಿಜವಾಗ್ಲೂ ನೀವು ಯೋಚನೆ ಮಾಡ್ತಾ ಇರೋ, ಆಲೋಚನೆ ಮಾಡ್ತಾ ಇರೋ ರೀತಿ ಏನಿದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗಮನ ಇರಬೇಕು. ಆದ್ರೂ ಸಫರಿಂಗ್ ನಿಜವಾಗ್ಲೂ ಆಗ್ತಾ ಇದೆ ಅಂತಂದ್ರೆ ದೆನ್ ಡೆಫಿನೆಟ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಅಟ್ಯಾಚ್ಮೆಂಟ್ಗಳಿಂದ ಆಗ್ತಾ ಇರುತ್ತೆ, ಸಮಚಿತ್ತ ಇಲ್ಲದೆ ಇರೋದ್ರಿಂದ ಆಗ್ತಾ ಇರುತ್ತೆ, ಸಮವಾಗಿ ಸ್ವೀಕರಿಸದೆ ಇರೋದ್ರಿಂದ ಆಗ್ತಾ ಇರುತ್ತೆ. ಈ ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಮಾತ್ರ ಸ್ಪರ್ಶಸ್ ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಅಗಮ ಪಾಯಿನೋ ನಿತ್ಯ ಸ್ತನ್ಸ್
ತಿತಿಕ್ಷವ ಭರತ ಅಂತ. ಅಂದ್ರೆ ಈ ನಮ್ಮ ಸೆನ್ಸಸ್ ಏನಿದೆ, ಸೆನ್ಸಸ್ ಅಂತ ಬಂದ್ರೆ ನಮ್ಮ ಇಂದ್ರಿಯಗಳೇನಿದೆ, ಅದು ಸುಖ ದುಃಖವನ್ನ ಕೋಲ್ಡ್ ಅಂಡ್ ಹೀಟ್ ಏನಿರುತ್ತೆ, ಈಗ ನಮ್ಗೆ ಏನೋ ಮುಟ್ತೀವಿ ಅದರಿಂದ ನಮಗೆ ತಣ್ಣಗೆ ಅಂತ ಅನ್ಸುತ್ತೆ, ಏನೋ ಮುಟ್ತೀವಿ ಅದರಿಂದ ನಮ್ಗೆ ಹೀಟ್ ತಾಕುತ್ತೆ, ಅದೆಲ್ಲ ಟೆಂಪರರಿ. ಆ ಫೀಲಿಂಗ್ ಈ ಮೊಮೆಂಟ್ ಅಲ್ಲಿ ಇದ್ದಿದ್ದು ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಇರುತ್ತೆ ಅಂತಲ್ಲ, ಅದು ಹೊರ್ಟೋಗ್ಬಿಡುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ನನಗೆ ಸುಖವಾಗಿದ್ದಾಗ ದುಃಖ ಆಗಬೇಕು, ದುಃಖವಾಗಿದ್ದಾಗ ಸುಖ ಸಿಗಬೇಕು ಅಂತದ್ದೇನಾದ್ರೂ ಹೇಳೋ ಅಂತ ಅಂದಾಗ ಶ್ರೀಕೃಷ್ಣ ಬರೆಯೋದೇನು ಗೋಡೆ ಮೇಲೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಈ ಮತ್ತೆ ಸಫರಿಂಗ್ ಅನ್ನೋದು ಯಾಕೆ ಬರ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಸಫರಿಂಗ್ ಅಲ್ಲಿ ಮನುಷ್ಯ ಮೀನಿಂಗ್ ಹುಡುಕಬೇಕು. ಸಫರಿಂಗ್ ಅನ್ನೋದೇ ಪರ್ಮನೆಂಟ್, ಮಿಕ್ಕಿದೆಲ್ಲ ಟೆಂಪರರಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಈಗ ನಾನು ಜೀವನದಲ್ಲಿ ಏನೋ ಕೇಳ್ತೀನಿ, ಅದು ದೊಡ್ಡದಿರುತ್ತೆ, ಅದಕ್ಕೆ ನಿಮ್ಗೆ ಯಾರು ತಂದು ಕೊಟ್ಬಿಡಲ್ಲ. ಈಗ ಒಂದು ಕ್ರಿಶ್ಚಿಯಾನಿಟಿಲಿ ಒಂದು ಸ್ಟೋರಿ ಬರುತ್ತೆ. ಈ ಡೇವಿಡ್ ರಾಜ ಆಗಬೇಕು ಅಂತಂದಾಗ ದೇವರು ಅವನ ತಲೆ ಮೇಲೆ ತಂದ್ಬಿಟ್ಟು ಕ್ರೌನ್ನ ಕೂರಿಸ್ಲಿಲ್ಲ, ಈ ಒಂದು ಕಿರೀಟನ ಇಡ್ಲಿಲ್ಲ, ಗುಲಿಯಾತ್ ಅನ್ನೋ ರಾಕ್ಷಸನ್ ಕಳಿಸ್ದ ಅಂತ, ಹೋರಾಡು ಅಂತ. ಸೊ ನೀವು ತುಂಬಾ ದೊಡ್ಡದೇನೋ ಕೇಳಿದಾಗ ದೊಡ್ಡ ಚಾಲೆಂಜಸ್ ಏನೋ ಬರುತ್ತೆ. ಅಂಡ್ ಆ ಚಾಲೆಂಜಸ್ ಥ್ರೂ ನೀವು ಹೋಗ್ತಾ ಇರ್ಬೇಕಾದ್ರೆ ನನಗೆ ಪರೀಕ್ಷೆ ನಡೀತಾ ಇದೆ ಅಂತ ಅನಿಸುತ್ತೆ. ಆದ್ರೆ ಆ ಪರೀಕ್ಷೆಗಳಿಂದ ಗೆದ್ದ ಮೇಲೆನೆ, ಅದಕ್ಕೆ ಓದಿ ಕಷ್ಟಪಟ್ರೇನೆ ನೀವು ಪರೀಕ್ಷೆಯಿಂದ ಉತ್ತೀರ್ಣರಾಗಿ ಮುಂದಕ್ಕೆ ಹೋಗೋಕೆ ಸಾಧ್ಯ. ಸಫರಿಂಗ್ ಇಸ್ ಅ ಪಾರ್ಟ್ ಆಫ್ ಇಟ್. ಆ ಸಫರಿಂಗ್ ನ ಎಷ್ಟು ಚಿಕ್ಕದು ಮಾಡ್ತೀನಿ, ಎಷ್ಟು ದೊಡ್ಡದಾಗಿ ಮಾಡ್ತೀನಿ ಅನ್ನೋದು ಅದು ನನಗೆ ಬಿಟ್ಟಿದ್ದು. ಈಗ ನಾನು ದೀಪದ ಹತ್ರ ಹೋಗ್ತಾ ಇದ್ದಾಗ, ದೀಪದಿಂದ ದೂರ ಹೋಗ್ತಾ ಇದ್ದಾಗ, ನನ್ನ ಬೆಳಕಿಂದ ನಾನು ದೂರ ಹೋಗ್ತಾ ಇರಬೇಕಾದ್ರೆ ನನ್ನ ನೆರಳು ದೊಡ್ಡದಾಗ್ತಾ ಇರುತ್ತೆ, ಚಿಕ್ಕದಾಗ್ತಾ ಇರುತ್ತೆ. ನಾನು ಬೆಳಕಿಗೆ ಎಷ್ಟು ಹತ್ರ ನಿಂತಿದ್ದೀನಿ, ದೂರ ನಿಂತಿದ್ದೀನಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ನಾನು ಅರ್ಥ ಮಾಡ್ಕೋಬೇಕು, ನಾನು ಬೆಳಕಿನ ಕಡೆ ಹೋಗ್ತಾ ಇದ್ದೀನೋ, ಬೆಳಕಿಂದ ದೂರ ಹೋಗ್ತಾ ಇದ್ದೀನೋ, ನನ್ನ ಎದುರು ಕಡೆ ಕಾಣಿಸ್ತಾ ಇರೋ ನೆರಳು ಅದು ನಿಜ ಅನ್ನೋ ಸುಳ್ಳು, ಆ ಥರದ ಕ್ವಶನ್ಗಳನ್ನು ನೀವು ಹಾಕೊಂಡಾಗ ನಿಮಗೆ ಸಫರಿಂಗ್ ಅನ್ನೋದು ಅಷ್ಟು ಪರ್ಮನೆಂಟ್ ಅಲ್ಲ, ಅದು ಎಲ್ಲ ಟೆಂಪರರಿ, ಅದು ಈ ಮೊಮೆಂಟಲ್ಲಿ ಅದಿರ್ಬೋದು, ಬಟ್ ಅದು ಪಾಸ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ಅದೇ ಥರ ತಗೊಂಡು ಹೋಗ್ಬೇಕು. ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಮಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಶ್ವತಂ ನಪ್ನುವಂತಿ ಮಹಾತ್ಮನ ಸಮಸಿದ್ಧಿಂ ಪರಮಂ ಗಥ ಅಂತ. ಅಂದ್ರೆ ಈ ಜಗತ್ತು ಅನ್ನೋದು ಟೆಂಪರರಿ, ಇಂಪರ್ಮನೆಂಟ್, ಇದು ಫುಲ್ ಆಫ್ ಸಫರಿಂಗ್ ಅಂತ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಪ್ರಕೃತಿಗೆ ಕನೆಕ್ಟ್ ಆಗಿ ಬೆಳೀತಾ ಹೋಗ್ತಾರೆ, ಜೀವನದಲ್ಲಿ ದೊಡ್ಡದಾಗಿ ಬೆಳೀತಾ ಹೋಗ್ತಾರೆ ಅಂತ. ಸೊ ನೀವಿಲ್ಲಿ ಬಂದಿದ್ದೀರಾ, ಒಂದು ಬ್ರೀಫ್ ಪೀರಿಯಡ್ಗೆ ಬಂದಿದ್ದೀರಾ, ಇದರಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅದನ್ನ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡ್ತಿರೋ ಅಷ್ಟು ಸಫರಿಂಗ್ ಇದ್ದೇ ಇರುತ್ತೆ, ಎಷ್ಟು ಡಿಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡ್ತಿರೋ ಅಷ್ಟು ಸಫರಿಂಗ್ ಕಡಿಮೆ ಆಗುತ್ತೆ. ಯಾವಾಗ ನೀವು ಯಾರೋ ಹೊಗಳಿದಾಗ ಹಿಗ್ಗುತ್ತೀರೋ, ಯಾರೋ ಬೈದಾಗ ಕುಗ್ಗುತ್ತೀರೋ, ಅಲ್ಲಿವರೆಗೂ ನೀವು ಇನ್ನೂ ಅಡಿಯಾಳುಗಳು ಅಂತಾನೆ, ಸ್ಲೇವ್ ಅಂತಾನೆ, ಅಟ್ಯಾಚ್ಮೆಂಟ್ ನಿಮಗಿದೆ ಅಂತಾನೆ. ಒಂದೇ ಸರಿ ಅಟ್ಯಾಚ್ಮೆಂಟ್ ಬಿಡೋಕ್ಕಾಗುತ್ತೆ ಅಂತಲ್ಲ, ಎಲ್ಲ ಅಟ್ಯಾಚ್ಮೆಂಟ್ಗಳ್ನು ಬಿಡೋಕ್ಕಾಗತ್ತೆ ಅಂತಲ್ಲ, ಬಟ್ ನೀವು ಎಷ್ಟು ಸರಪಳಿಗಳನ್ನ ನಿಮ್ಮ ಕಾಲಕ್ಕೆ ಜೋಡಿಸ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಎಷ್ಟು ಬೇಗ ಹಾರಕ್ಕಾಗತ್ತೆ, ಎಷ್ಟು ಹೈಟ್ಗೆ ಹಾರಕ್ಕಾಗಲ್ಲ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ನಿಮ್ಮ ಸಫರಿಂಗ್ ಅನ್ನೋದನ್ನ ನೀವು ಅದೇ ಥರ ಗೇಜ್ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ಪಾಪ ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗಿ ಸಾಯಂಕಾಲ 6 ಗಂಟೆ ತನಕ ದುಡ್ದು ಬಂದರೂ ಕೂಡ ಅವನಿಗೆ ಬರೋ ಸಂಬಳ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆದರೆ ಇನ್ಯಾರೋ ಕೆಲವರು ಕೂತ್ಕೊಂಡು ಅವರು ಅನ್ಯಾಯವಾಗಿ ಸಂಪಾದನೆ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಏನು ರಾತ್ರಿ ಬೆಳೀತಾನೆ ಇರ್ತಾರೆ. ಬಟ್ ಪಾಪ ಕಷ್ಟಪಡ್ತಿರ್ತಕ್ಕಂಥ ಮನುಷ್ಯ ಕಷ್ಟದಲ್ಲೇ ಇರ್ತಾನೆ. ಅದೇನೋ ಹೇಳ್ತಾರಲ್ಲ, ಬಡವನಾಗೆ ಉಳ್ದ, ಶ್ರೀಮಂತರ ಮಾತ್ರ ಬೆಳೀತಾನೆ ಹೋದ ಅಂತ. ಯಾಕಿದು? ಎಷ್ಟೇ ಕಷ್ಟಪಟ್ಟರೂ ಕೂಡ ಸಕ್ಸಸ್ ಅನ್ನೋದು ಕೈಗೆ ಸಿಗ್ತಿಲ್ಲ ಅಂದರೆ ಅಂಥ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು? ಎಷ್ಟಕ್ಕೂ ಈ ಜೀವನ ಯಾಕೆ ಹಿಂಗೆ, ಒಬ್ರಿಗೊಂಥರ ಇನ್ನೊಬ್ರಿಗೆ ಇನ್ನೊಂಥರ? ಲೈಫ್ ಅನ್ನೋದು ಯಾರಿಗೂ ಫೇರ್ ಅಲ್ಲ ರಾಜೇಶ್. ಸೊ ಈ ಮಹಾಭಾರತದಲ್ಲಿ ಒಂದೇನು ನಾನು ಹೇಳಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಅಂತಂದರೆ, ನೀವು ಕಮೆಂಟ್ ಮಾಡ್ಬೋದು ಮಹಾಭಾರತದಲ್ಲಿ ಕಥೆನೇ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ನನಗದು ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಬಟ್ ಏನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತಂದರೆ, ಮಹಾಭಾರತ ಮತ್ತು ರಾಮಾಯಣ ಅಂತ ಅನ್ನೋದು, ಇದನ್ನು ಈ ಸಮಯದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ. ಮಹಾಭಾರತ ಮತ್ತು ರಾಮಾಯಣ ಅಂತ ಅನ್ನೋದು ಹಿಂದಿನ ಕಾಲದಲ್ಲಿ, ಅಂದರೆ ತುಂಬ ಹಿಂದೆ, ಯಾವಾಗ ಅಸ್ಪೃಶ್ಯತೆ ಇತ್ತು, ಎಲ್ಲರಿಗೂ ಶಿಕ್ಷಣ ಅನ್ನೋದಿರಲಿಲ್ಲ, ಅವರೆಲ್ಲರಿಗೂ ಶಿಕ್ಷಣನ ಹೇಳೋದಕ್ಕೆ, ಕಥೆಗಳ ಮೂಲಕ ತಿಳಿಸೋದಕ್ಕೆ ಇದ್ದಂತಹ ಒಂದು ಮೀಡಿಯಂ, ಒಂದು ವೇ ಅಂತಂದರೆ ಮಹಾಭಾರತ ಮತ್ತು ರಾಮಾಯಣ. ಸೊ ತನ್ನ ತಾಯಂದರು ತಂದೆಯಂದರು ತಮ್ಮ ಮಕ್ಕಳಿಗೆ ನೀತಿ ಪಾಠಗಳನ್ನು, ಜೀವನದ ಧರ್ಮಗಳನ್ನು, ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಅಂತಂದಾಗ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನ ಹೇಳ್ತಾ ಇದ್ರು. ಹಾಗೆ ಹೇಳಬೇಕಾದ್ರೆ ಬಾಯಿಂದ ಬಾಯಿಗೆ ಕಥೆಗಳು ಬದಲಾಗಿ ಹೋಗ್ತಾ ಇತ್ತು. ಯಾರದೇ ತೇಜೋವಧೆಗೆ ಅಂತ ಅಲ್ಲ, ಒಂದು
ಕಥೆಯನ್ನ ಸ್ಟ್ರಾಂಗ್ ಮಾಡಬೇಕು ಅಂತಂದಾಗ. ಸೊ ಈ ಥರ ಅಂತ ಬಂದಾಗ ಬಹಳಷ್ಟು ವರ್ಷನ್ಗಳು ಮಹಾಭಾರತ ಮತ್ತು ರಾಮಾಯಣಕ್ಕೆ ಇದೆ. ಆಲ್ಮೋಸ್ಟ್ 3000 ವರ್ಷನ್ಸ್ ಎರಡಕ್ಕೂ ಇದೆ ಅಂತ ಹೇಳಲಾಗುತ್ತೆ. ಸೊ ನಾನು ಹೇಳೋ ಕಥೆಗಳು ಸರಳ ರಾಮಾಯಣ, ಸರಳ ಮಹಾಭಾರತ ಅಥವಾ ಇನ್ಯಾವುದರಿಂದನೂ ಬಂದಿರಬಹುದು, ಇನ್ಯಾವುದೋ ತಮಿಳ್ ಶ್ರೀಲಂಕನ್ ಯಾವುದರಿಂದನೂ ಬಂದಿರಬಹುದು, ಬಟ್ ಬಂದಿರುತ್ತೆ. ಇನ್ನು ಕೆಲವು ಜಾನಪದದಿಂದ ಬಂದಿರಬಹುದು. ಬಟ್ ಇದೆಲ್ಲವೂ ಯಾರದೇ ತೇಜೋವಧೆ ಮಾಡದೆ, ಯಾರನ್ನೇ ಕೆಳಗಡೆ ಹಾಕದೆ, ಒಂದು ಸ್ಟೋರಿಯಗೆ ಒಂದು ದೃಢತೆಯನ್ನು, ಒಂದು ಕ್ಯಾರೆಕ್ಟರ್ಗೆ ಒಂದು ದೃಢತೆಯನ್ನು, ಒಂದು ಆರ್ಕನ್ನು ಕ್ರಿಯೇಟ್ ಮಾಡ್ಲಿಕ್ಕಂತ ಹೇಳಲಾಗ್ತದೆ. ಫಾರ್ ಎಕ್ಸಾಂಪಲ್, ಮುಂಚೆನೆ ನಾನು ಮಾತಾಡಿದ ಹಾಗೆ ಹಿಂದೆ ಒಂದು ಪಾಡ್ಕಾಸ್ಟಲ್ಲಿ, ಒಂದು ಕಡೆ ಶಕುನಿ ಭೀಷ್ಮರ ವಿರುದ್ಧ, ಕುರುವಂಶದ ವಿರುದ್ಧ ಸೇಡ್ನ ತೀರ್ಸ್ಕೋಬೇಕು ಅಂತ ಬರೋದು ಹಸ್ತಿನಾಪುರಕ್ಕೆ. ಒಂದು ತನ್ನ ತಂಗಿಯನ್ನ ಕಣ್ಣಿರ್ತಕ್ಕಂತಹ ಪಾಂಡುವಿಗೆ ಕೊಡುವ ಬದಲು ಕಣ್ಣಿಲ್ದಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಕೊಟ್ಟರು ಅನ್ನೋ ಸಿಟ್ಟಿಗೆ, ದ್ವೇಷಕ್ಕೆ ಅಂತ ಹೇಳಲಾಗತ್ತೆ. ಎರಡನೇದ್ರಲ್ಲಿ ಶಕುನಿ ಸೇಡ್ ತೀರ್ಸ್ಕೊಳ್ಳೋಕೆ ಬರೋದು ತನ್ನ ತಂಗಿಯನ್ನ, ಗಾಂಧಾರಿಯನ್ನ ಮದುವೆ ಮಾಡಿ ಕೊಡ್ಬೇಕಾದ್ರೆ ಧೃತರಾಷ್ಟ್ರರಿಗೆ, ಆಕೆಗೆ ಒಂದು ದೋಷ ಇರುತ್ತೆ ಜಾತಕದಲ್ಲಿ, ಅದರ ಪ್ರಕಾರ ಗಂಡ ತೀರ್ ಹೋಗ್ತಾನೆ ಅಂತಿರುತ್ತೆ. ಅದನ್ನ ನಡಿಬಾರ್ದು ಅಂತ ಒಂದು ಮರಕ್ಕೆ ಆಕೆಯನ್ನು ಮದುವೆ ಮಾಡಿ, ಒಂದು ಮರಕ್ಕೋ ಒಂದು ಕುರಿಗೋ ಏನೋ ಮದುವೆ ಮಾಡಿ ಅದನ್ನ ಕೊಂದಿರ್ತಾರೆ. ಆ ಥರ ಕೊಂದಿದ್ದಾಗ ಅದು ಮದುವೆ ಆದ್ಮೇಲೆ, ಯಾರಿಗೂ ಹೇಳಿರೋದಿಲ್ಲ, ಅದು ಮದುವೆ ಆದ್ಮೇಲೆ ಧೃತರಾಷ್ಟ್ರನ ಮೂಲಕ ಮತ್ತು ಇನ್ಯಾರದೋ ಮೂಲಕ ಭೀಷ್ಮರಿಗೆ ತಿಳಿಯುತ್ತೆ, ಈ ಥರದೊಂದು ಮೋಸ ನಡೆದಿದೆ, ಆಕೆಗೆ ಮೊದಲೇ ಮದುವೆ ಆಗಿತ್ತು ಅಂತ. ಪ್ರಾಣಿ ಜೊತೆಗೋ ಗಿಡದ ಜೊತೆಗೋ ಅಂತ ಹೇಳೋದಿಲ್ಲ, ಮದುವೆ ಆಗಿತ್ತು ಅಂತ ಅರ್ಧ ಸತ್ಯ ಹೇಳಲಾಗುತ್ತೆ. ಅದನ್ನು ನಂಬ್ಕೊಂಡು ಭೀಷ್ಮ ಎಲ್ಲರನ್ನೂ, ಈ ಶಕುನಿಯ ತಂದೆ, ಶಕುನಿಯ ಅಣ್ಣ ತಮ್ಮಂದ್ರನ್ನೆಲ್ಲ ಜೈಲಿಗೆ ಹಾಕಿ ಅವ್ರನ್ನೆಲ್ಲ ಜೈಲಲ್ಲೇ ಇಟ್ಟು ಒಬ್ರಿಗಾಗುವಷ್ಟು ಮಾತ್ರ ಆಹಾರ ಕೊಡ್ತಾ ಇರ್ತಾನೆ. ಆಗ ಎಲ್ಲರೂ ಶಕುನಿಗೆ ತಮ್ಮ ಆಹಾರವನ್ನು ಕೊಟ್ಟು, ಶಕುನಿ ಆಹಾರವನ್ನು ತಿಂದು ಮಿಕ್ಕಿದ್ದೆಲ್ಲ ತನ್ನ ಕುಟುಂಬದವರೆಲ್ಲ ತನ್ನ ಎದುರುಗಡೆನೆ ಸಾಯೋದು ನೋಡಿ ಅದರಿಂದ ಜರ್ಜರಿತನಾಗಿ ಹೋಗಿರ್ತಾನೆ. ಆಗ ಶಕುನಿಯ ತಂದೆ, ನೀನು ಸೇಡು ತೀರಿಸ್ಕೋಬೇಕು ಇದಕ್ಕೆಲ್ಲ, ನಾನು ತೀರ್ಕೊಂಡ ಮೇಲೆ ನನ್ನ ಮೂಳೆಗಳಿಂದ ನೀನು ದಾಳವನ್ನ ತಯಾರು ಮಾಡ್ಕೋ, ಅದು ನೀನು ಹೇಳ್ದಾಗೆ ಬೀಳುತ್ತೆ ಅಂತ ಹೇಳಿ ತೀರ್ಕೊಳ್ತಾನೆ. ಆ ದ್ವೇಷವನ್ನ ತೀರಿಸ್ಕೊಳ್ಳಿಕ್ಕೆ ಶಕುನಿ ಮಾಡ್ದ ಅಂತ ಹೇಳಲಾಗತ್ತೆ. ಇಲ್ಲಿ ಆ ಶಕುನಿ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಇಂಪ್ಯಾಕ್ಟ್ ಬಂತು, ಆತ ವಿಲನ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅಂತ ಬಂತು. ಈ ತರದ ಜನಪದ ಕಥೆಗಳು ಮತ್ತೆ ವರ್ಷನ್ಗಳು ಸಿಕ್ಕಾಪಟ್ಟೆ ಇದೆ. ಸೊ ನಾನು ಹೇಳೋದು ಆ ಥರ ಬರಬಹುದು. ಇನ್ನು ಈ ಲೈಫ್ ಇಸ್ ಫೇರ್ ಅಂಡ್ ಅನ್ಫೇರ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಫೇರ್ ಅಂಡ್ ಅನ್ಫೇರ್ ಅನ್ಬೇಕಾದ್ರೆ, ಲೈಫ್ ಇಸ್ ಫೇರ್ ಓನ್ಲಿ ಬಿಕಾಸ್ ಇಟ್ ಇಸ್ ಅನ್ಫೇರ್ ಟು ಎವ್ರಿ ಒನ್. ಆ ಲೈನ್ ಯಾವತ್ತೂ ನೆನ್ಪಿಟ್ಕೋಬೇಕು. ಅದು ಯಾರಿಗೂ ಫೇರ್ ಅಲ್ಲ. ಈಗ ನಾವು ದೇವ್ರನ್ನ ಬೈತೀವಿ, ನಾನು ಒಳ್ಳೆ ಕೆಲಸ ಮಾಡಿದೆ, ನೀನು ನನಗೇನು ಮಾಡಲಿಲ್ಲ, ಏನು ಕೇಳಲಿಲ್ಲ. ದೇವರು ಬ್ಯಾಂಕ್ ಏನಿಟ್ಟಿಲ್ಲ. ಈಗ ನಾನು ಚೆಕ್ ಹಾಕಿದ ತಕ್ಷಣ ಆ ಚೆಕ್ಕಿಂದ ಬಂದು ಬಿಡಬೇಕು ಅಮೌಂಟು ಅನ್ನೋದಕ್ಕೆ. ಯಾವ ದೇವರು ನೀವು ಮಾಡಿದ್ದಕ್ಕೆ ವರ ಕೊಡ್ಲಿಲ್ಲ, ಮಾಡಿದ ಒಳ್ಳೆ ಕೆಲಸಗಳಿಗೆ ವರ ಕೊಡ್ಲಿಲ್ಲ ಅಂತ ಬ್ಲೇಮ್ ಮಾಡ್ತಿರೋ, ಅದೇ ದೇವರು ನೀವು ಮಾಡೋ ಕೆಟ್ಟ ಕೆಲಸಗಳಿಗೆ ಕೂಡ ಇಮಿಡಿಯೇಟ್ಲಿ ಶಾಪ ಕೊಡಲ್ಲ. ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಬೇಕು. ಸೊ ಎರಡು ಒಂದೇ ತಕ್ಕಡಿಯಲ್ಲಿ ಎರಡು ಕಡೆ ಇರೋ ವಸ್ತುಗಳಿದ ಹಾಗೆ, ಅದಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ. ಸಿಕ್ಕಿದ್ದಕ್ಕೆಲ್ಲ ಅಲ್ಲೇ ಅಲ್ಲೇ ಬಹುಮಾನ ಅನ್ನೋ ಥರ ಸಿಕ್ಕಿಬಿಟ್ಟಿದ್ರೆ ಯಾರು ಜಗತ್ತಲ್ಲಿ ಬದುಕೋಕೆ ಆಗ್ತಾ ಇರಲಿಲ್ಲ. ಸೊ ನಿಮಗೆ ಒಂದಷ್ಟು ತಪ್ಪುಗಳನ್ನ ಮಾಡಿದ ಮೇಲೆ ಸರಿ ಮಾಡೋದಕ್ಕೂ ಟೈಮ್ ಸಿಗುತ್ತೆ, ಒಂದಷ್ಟು ಸರಿಗಳನ್ನ ಮಾಡಿದ ಮೇಲೆ ತಪ್ಪು ಮಾಡೋದಕ್ಕೂ ಟೈಮ್ ಸಿಗುತ್ತೆ. ಭಗವಂತ ಎಲ್ಲವನ್ನೂ ನೋಡ್ತಾ ಇರ್ತಾನೆ. ನಾವು ಯಾವ ಶೂನ ಹಾಕ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಎಲ್ಲಿ ಹೋಗುತ್ತೆ ಅನ್ನೋದ್ರ ನಿರ್ಧಾರ ಆಗೋದಿಲ್ಲ. ಆ ಶೂನ ಹಾಕೊಂಡು ಯಾವ ಕಡೆಗೆ ನಡ್ಕೊಂಡು ಹೋಗಿ ಶೂ ಮಾಡಿದ್ವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ. ನೀವೆಂಥ ಶೂ ಹಾಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಎಲ್ಲಿ ಹೋಗ್ತೀರಾ ಅನ್ನೋದು ನಿರ್ಧಾರ ಆಗಲ್ಲ. ನೀವು ಎಂಥದ್ದೇ ಶೂ ಹಾಕೊಂಡಿದ್ರು ಅದನ್ನ ನೀವು ಎಷ್ಟು ನಡ್ಕೊಂಡು ಹೋಗ್ತೀರಾ, ಎಷ್ಟು ದೂರ ನಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗತ್ತೆ. ಈ ಫೇರ್ನೆಸ್ ಮತ್ತೆ ಅನ್ಫೇರ್ನೆಸ್ ಅಂತ ಬಂದಾಗ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಬರುತ್ತೆ. ಕರ್ಣ ಈ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾಗೋ, ಅಥವಾ ಕರ್ಣ ತನ್ನ ತಾಯಿ ಅವನ ಹತ್ರ ಬಂದು, ಕುಂತಿ ಅವನ ಹತ್ರ ಬಂದು, ನೀನೇ ನನ್ನ ದೊಡ್ಡ ಮಗ ಅಂತೆಲ್ಲ ಹೇಳಿ ಹೋದ್ಮೇಲೆ ಕೃಷ್ಣ ಹತ್ರ ಕರ್ಣ ಕೇಳ್ತಾನಂತೆ, ನನ್ನ ಜೀವನದಲ್ಲಿ ಏನು ಫೇರ್ ಅನ್ನೋದೇ ಇರಲಿಲ್ಲ. ಹುಡ್ತಾನೆ ನನ್ನ ತಾಯಿ ನನ್ನ ತೇಲ್ ಬಿಟ್ಬಿಟ್ಲು ನದಿಲಿ. ಅದಾದ್ಮೇಲೆ ನನಗೆ ಪರಶುರಾಮರು ಕೂಡ ಜ್ಞಾನವನ್ನ ಕೊಡ್ಲಿಲ್ಲ, ವಿದ್ಯೆಯನ್ನ ಕೊಡ್ಲಿಲ್ಲ. ಕೊಟ್ಟ ಮೇಲೂ ನಾನು ಬ್ರಾಹ್ಮಣ ಅಲ್ಲ ಅಂತ ಶಾಪ ಕೊಟ್ಬಿಟ್ರು. ಆಮೇಲೆ ಯಾರದ್ದೋ ಹಸುಗೆ ಗೊತ್ತಾಗದೆ ಬಾಣ ಬಿದ್ದಿದ್ದಕ್ಕೆ ಅದಕ್ಕೂ ಶಾಪ ಸಿಕ್ತು. ಭೂಮಿಯ ಮೇಲೆ ಹಾಲು ಬಿದ್ದು ಅದನ್ನ ತೆಗೆದುಕೊಟ್ಟಿದ್ದಕ್ಕೆ ಅದಕ್ಕೂ ಶಾಪ ಸಿಕ್ತು. ಸ್ವಯಂವರದಲ್ಲಿ ನನಗೆ ಅವಮಾನ ಆಯಿತು. ಈ ಥರದ್ದೆಲ್ಲ ನಡೀತಾ ನನ್ನ ತಾಯಿನೂ
ನಾನು ಅವಳ ಮಗ ಅಂತ ಹೇಳ್ಕೊಳಕ್ ಬಂದಿದ್ದು ಆಕೆಯ ಮಕ್ಕಳು ಎಲ್ಲಿ ನನ್ನ ಕೈಯಿಂದ ಸತ್ತು ಹೋಗ್ತಾರೋ ಅನ್ನೋ ಸ್ವಾರ್ಥಕ್ಕೆ ತಿಳಿಸೋಕೆ ಬಂದಿಲ್ಲ. ಅದು ನನಗೆ ಗೊತ್ತಾಗ್ತಾ ಇಲ್ಲ. ಲೈಫ್ ನನಗೆ ತುಂಬ ಅನ್ಫೇರ್ ಆಗಿತ್ತು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಹುಟ್ಟುತ್ತಾನೆ ಜೈಲಲ್ಲೇ ಹುಟ್ಟಿದ್ದು. ನಾನು ಹುಟ್ಟುತ್ತಾನೆ ನನ್ನ ತಾಯಿ ತಂದೆಯಿಂದ ನಾನು ಬೇರೆ ಆಗಬೇಕು ಬಂತು. ಅದಾದಮೇಲೆ ಇನ್ನೊಂದು ಕಡೆ ಬೆಳೀತಾ ಹೋದೆ. ಬೆಳೀತಾ ಇರಬೇಕಾದ್ರೆ ನಾನು ನೋಡಿದ್ದೆಲ್ಲ ರಾಕ್ಷಸರು, ನನ್ನ ಕೊಲ್ಲೋಕೆ ಪ್ರಯತ್ನ ಮಾಡೋರೇನೆ. ನಾನು ಹುಟ್ಟುತ್ತಾನೆ ನಾನು ಹುಟ್ಟಿದ ಕೋಣೆ ಹೊರಗಡೆನೆ ನನ್ನ ಸಾವು ಕಾಯ್ತಾ ಇತ್ತು, ನನ್ನ ಮಾವನ ರೂಪದಲ್ಲಿ. ಇನ್ನು ನಾನು ಅತಿಯಾಗಿ ಪ್ರೀತಿಸಿದ ಹುಡುಗಿನ ಬಿಟ್ಟು ಹೋಗಬೇಕಾಯ್ತು. ನನ್ನ ಊರಿನವ್ರನ್ನೆಲ್ಲ ಕಾಪಾಡಬೇಕು ಅಂತ ಊರಿನಿಂದ ಹೊರಗಡೆ ಕರ್ಕೊಂಡು ಹೋದಾಗ ನನಗೆ ಯುದ್ಧ ಬಿಟ್ಟು ಓಡ ಹೋಗೋನು ಈ ಏನಂತಾರೆ ಹೇಡಿ ಅನ್ನೋ ಹೆಸರು ಬಂತು. ಈಗ ಈ ಯುದ್ಧ ನಡೆಯುತ್ತೆ. ಇದರಲ್ಲಿ ಗೆದ್ರೆ ದುರ್ಯೋಧನನಿಗೆ, ನಿನಗೆ, ಎಲ್ಲರಿಗೂ ಒಳ್ಳೆ ಹೆಸರು ಬರುತ್ತೆ. ಆದರೆ ಪಾಂಡವರು ಗೆದ್ರೆ ನಾನು ನೀಚ, ನಾನು ಕಪಟಿ ಅನ್ನೋ ಹೆಸರು ಬರುತ್ತೆ. ಬಿಟ್ರೆ ನನಗೆ ಅದರಿಂದ ಯಾವುದೇ ಒಳ್ಳೆ ಹೆಸರು ಬರೋದಿಲ್ಲ. ಲೈಫು ನನಗೆ ಹೇಗೆ ಫೇರ್ ಆಗಿದೆ ಅಂತ ಶ್ರೀಕೃಷ್ಣ ಕೇಳ್ತಾನೆ. ಸೊ ಲೈಫ್ ಎಲ್ಲರಿಗೂ ಅನ್ಫೇರ್. ಧೃತರಾಷ್ಟ್ರನಿಗೂ ಅನ್ಫೇರ್ ಆಗಿತ್ತು, ಕೃಷ್ಣನಿಗೂ ಅನ್ಫೇರ್ ಆಗಿತ್ತು, ಹಾಗೆ ಶಕುನಿಗೂ ಅನ್ಫೇರ್ ಆಗಿತ್ತು, ಎಲ್ಲರಿಗೂ ಅನ್ಫೇರ್ ಆಗಿತ್ತು. ಬಟ್ ನೀವು ಲೈಫ್ ಅನ್ಫೇರ್ ಆಗಿದೆ ಅನ್ನೋ ರೀಸನ್ಗೆ ಯಾವ ತರಹದ ನಿರ್ಧಾರಗಳನ್ನು ತಗೊಳ್ತೀರಾ, ಯಾವ ತರಹದ ಸ್ಟೆಪ್ಸ್ಗಳನ್ನ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಂಡ್ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ನಾನು ಹೇಳಿದ್ನಲ್ಲ, ನೀವು ಯಾವ ಶೂ ಹಾಕೊಳ್ತೀರಾ, ಯಾವ ಬ್ರ್ಯಾಂಡ್ ಶೂ ಹಾಕೊಳ್ತೀರಾ, ಎಂತಹ ಶೂ ಹಾಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗೋದಿಲ್ಲ. ನೀವು ಆ ಶೂನ ಹಾಕೊಂಡು ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀರಾ, ಯಾವ ದಿಕ್ಕಲ್ಲಿ ನಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗುತ್ತೆ. ಸೊ ಶ್ರೀಕೃಷ್ಣ ಅದೊಂದು ಬರುತ್ತಲ್ಲ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಕರ್ಮ ಫಲ ತುರ್ಬುರ್ಮ ಹೇತೋ ಸಂಗೋಸ್ತ್ವ ಕರ್ಮಣೆ ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ನೀವು ಎಲ್ಲಿವರೆಗೂ ನಾನು ಮಾಡಿರೋ ಕರ್ಮಕ್ಕೆ ನಾನು ಇಂಥದ್ದೊಳ್ಳೆ ಕರ್ಮ ಮಾಡಿದ್ದೀನಿ, ನನಗಿಂಥದ್ದೇ ಸಿಗಬೇಕು ಅನ್ನೋ ಒಂದು ಧೋರಣೆ ಇಟ್ಕೊಂಡು ಕರ್ಮಗಳನ್ನ ಮಾಡ್ತಾ ಹೋಗ್ತೀರೋ, ಅವಾಗ ನಿಮ್ಗೆ ಅನ್ಸುತ್ತೆ ಲೈಫ್ ಹ್ಯಾಸ್ ಬಿನ್ ಅನ್ಫೇರ್ ಟು ಮೀ, ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಈಗೊಬ್ಬ ಮಂಡಿಲಿ ತೆವಳುಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾನೆ ದೇವ್ರ ಹತ್ರ. ಅವ್ನು ಹೇಳ್ತಾನೆ, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಒಳ್ಳೇದಾಗಲೇಬೇಕು, ಯಾಕಂದ್ರೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಒಬ್ಬ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾನೆ ದೇವ್ರ ಹತ್ರ, ಅವನಂತಾನೆ ನಾನು ಇಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ, ನನಗೆ ಒಳ್ಳೇದಾಗಲೇಬೇಕು ಅಂತ. ಒಬ್ಬ ಹೆಲಿಕಾಪ್ಟರ್ಲ್ಲಿ ಹೋಗ್ತಾನೆ, ಚಾಪರಲ್ಲಿ ಹೋಗ್ತಾನೆ, ಅವ್ನು ಅಂದ್ಕೋಬೇಕಾ ನಾನು ಇಷ್ಟು ಸುಲಭವಾಗಿ ಬಂದೆ ಬರಬಾರ್ದು ಅಂತ. ಅವನು ಆಗ ಹೋಗೋದಕ್ಕೂ ಇವನಿಗೆ ಹೋಗೋದಕ್ಕೂ ಎಲ್ಲರಿಗೂ ಅವರವರ ಕರ್ಮಗಳೇ ಅನುವು ಮಾಡಿಕೊಟ್ಟಿರ್ತವೆ. ಆ ಸುಖ ದುಃಖಕ್ಕಾಗ್ಲಿ ಹೇಗೆ ಆಗ್ಲಿ, ನೀವು ಒಳ್ಳೆಯವ್ರಿಗೆಲ್ಲ ಕೆಟ್ಟದ್ದೇ ಆಗುತ್ತೆ, ಕೆಟ್ಟವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತಾನೆ ಇದ್ರೆ ಸಂದರ್ಭಗಳು, ಸನ್ನಿವೇಶಗಳು ಅದನ್ನ ಪ್ರೂವ್ ಮಾಡೋದಕ್ಕೆ ಪದೇ ಪದೇ ಪ್ರಯತ್ನ ಪಡ್ತಾನೆ ಇರ್ತವೆ. ನಿಮ್ಮ ನಾಲ್ಗೆಯಲ್ಲಿ ನೀವು ಯಾರೇ ಆಗಿರ್ಲಿ, ಸರಸ್ವತಿ ತಾಂಡವ ಆಡ್ತಾನೆ ಇರ್ತಾಳೆ. ನೀವು ಹೇಳೋದೆಲ್ಲ ಆಗ್ತಾನೆ ಇರುತ್ತೆ, ಅದು ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನೀವು ನಿಮ್ಮ ಜೀವನ ಸುತ್ತಮುತ್ತ ನೋಡ್ಕೊಂಡ್ರೆ, ನಿಮ್ಮ ಜೀವನದಲ್ಲಿ ನೀವು ಒಂದು ಸರಿ ಕೇಳಿದ ವಸ್ತುಗಳೆಲ್ಲ ನಿಮ್ಮ ಸುತ್ತಮುತ್ತ ಇರುತ್ತೆ, ನಿಮ್ಗೆ ಗಮನಿಸಬೇಕಷ್ಟೇ. ನೀವು ಕೇಳಿರೋ ವರಗಳೆಲ್ಲ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದು ಕೂತಿರುತ್ತೆ, ನಿಮ್ಗೆ ಗಮನಿಸ್ಬೇಕಷ್ಟೇ. ಒಂದು ಬೆಟ್ಟ ಹತ್ತದ ಮೇಲೆ ಇನ್ನೊಂದು ಬೆಟ್ಟ ಹತ್ತೋ ಪ್ರಯತ್ನ ಮಾಡೋಕೆ ಹೋಗ್ತೀರಾ. ಆದ್ರಿಂದ ನೀವು ಹಿಂದಿನ ಬೆಟ್ಟದ ಬಗ್ಗೆ ಗಮನನೇ ಇಟ್ಕೊಳ್ಳೋದಿಲ್ಲ. ಸೊ ಇರೋದಕ್ಕೆ ನೀವು ಗ್ರಾಟಿಟ್ಯೂಡ್ ಆಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು. ಹಾಗಿದ್ದಾಗ ನಿಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳಿಗೆ ನೀವು ರಿಯಾಕ್ಟ್ ಮಾಡೋದಿಲ್ಲ, ರೆಸ್ಪಾಂಡ್ ಮಾಡ್ತಾ ಹೋಗ್ತೀರಾ. ಸೊ ಈ ಅನ್ಫೇರ್ ಅಂತ ಅನ್ನೋದು ಇಂತಹ ಅಟ್ಯಾಚ್ಮೆಂಟ್, ನಾನು ಇಂಥದ್ದು ಮಾಡಿದೆ ಅನ್ನೋದ್ರಿಂದ ಬರುತ್ತೆ. ಸೊ ಈ ಕ್ಷಣದಲ್ಲಿ ಹೇಳ್ತೀನಲ್ಲ, ಈಗ ನೀವು ಏನೋ ಒಂದು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಆಯ್ತು, ಒಳ್ಳೆಯವ್ರಿಗೆಲ್ಲ ಕೆಟ್ಟದಾಗುತ್ತೆ, ಕೆಟ್ಟವ್ರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಸಿನಾರಿಯೇ ತಗೊಳ್ಳೋಣ. ತುಂಬಾ ಒಳ್ಳೇದು ಶುರು ಮಾಡಬೇಕಾದ್ರೆ ಈ ಜೀವನ ಅನ್ನೋದು ಒಂದು ಪೈಪ್ ಇದ್ದ ಹಾಗೆ. ನಾನು ಮುಂಚೆನೇ ಹೇಳಿದ್ದೀನಿ, ನೀವು ಈ ಕಡೆಯಿಂದ ವಿಷ ತುಂಬಬೇಕಾದ್ರೆ, ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡ್ಬೇಕಾದ್ರೆ ಫಸ್ಟ್ ಈ ಕಡೆಯಿಂದ ಚಿಮ್ಮೋದೆಲ್ಲ ಒಳ್ಳೇದೇನು ಇದ್ರೊಳಗಡೆ ಇತ್ತೋ ಅದನ್ನೇ. ಸೊ ತುಂಬಾ ಒಳ್ಳೇದಾಗಕ್ಕೆ ಹೋಗುತ್ತೆ. ಬಟ್ ಇನ್ ದ ಎಂಡ್ ಆ ಕೆಟ್ಟದಕ್ಕೆ ಪರಿಣಾಮಗಳು ಏನಿರುತ್ತೆ ಅದಾಗ್ತಾ ಹೋಗುತ್ತೆ. ಹಾಗೇನೆ ಉಲ್ಟಾ, ನೀವು ಇಲ್ಲಿ ಒಳ್ಳೇದೆಲ್ಲ ತುಂಬಬೇಕಾದ್ರೆ ಫಸ್ಟ್ ಕೆಟ್ಟದೆಲ್ಲ ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಕೆಟ್ಟದಾಗತ್ತೆ, ಅದಾದ್ಮೇಲೆ ಅದೆಲ್ಲ ಖಾಲಿ ಆದ್ಮೇಲೆ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಅದು ನೀವು ಈ ಸಣ್ಣ ಸ್ಕೇಲಲ್ಲಿ ನೋಡ್ತಾ ಇದ್ದೀರಾ, ಬಟ್ ಸ್ಕೇಲ್ ತುಂಬಾ ದೊಡ್ಡದಿದೆ. ಆ ತರ ದೊಡ್ಡದು ನೋಡಿದಾಗ ನೀವು ಈಗಿರೋದಕ್ಕೆ ಯಾವಾಗಲೂ ನಡೆದಿರೋದು ಕಾರಣ ಆಗಿರ್ಬೋದು. ಅನ್ಫೇರ್ ಅಂತ ಅನ್ನಿಸ್ಬಹುದು, ಬಟ್ ಇಟ್ ಇಸ್ ವಾಟ್ ಇಟ್ ಇಸ್. ನೀವು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಿಮ್ಮ ಕರ್ಮಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ತಿರೋ, ಹಾಗೆ ಏನೋ ಬದಲಾವಣೆ ಮಾಡೋಕ್ ಸಾಧ್ಯ. ಗೋಯಿಂಗ್ ವಿತ್ ದ ಫ್ಲೋ ಅಂತ ನಾನು ಹಿಂಗೆ ಹೋಗ್ತಾ ಇದೆ, ನಾನು ಹತ್ಕೊಂಡೆ ದುಃಖ ಪಡ್ಕೊಂಡೇ ಇರ್ತೀನಿ ಅಂತಂದ್ರೆ ಈ ಕೆಮ್ತ ರೋಗ ಅಂತಾರಲ್ಲ, ಹಾಗೆ ನೀವು ಯಾರು ಜೀವನದ ಬಗ್ಗೆ ಅತಿಯಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೋ ಅವ್ರ ಬಗ್ಗೆ ಜೀವನ ಕಂಪ್ಲೇಂಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಜೀವನ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡಿದ ಮೇಲೆ ಯಾವುದು ಚೆನ್ನಾಗಿರೋದಿಲ್ಲ. ನೀವು ತುಂಬಾ ಕೊರಗ್ತಾ ಇದ್ರೆ ನೀವು ಸುತ್ತಮುತ್ತ ಇರೋರು ಆ ಥರದವ್ರನ್ನೇ ನೀವು ತಗೊಳ್ತಾ ಹೋಗ್ತೀರಾ. ಅಂಡ್ ಕೊರಗೋನ್ನ ಯಾರು ತುಂಬಾ ಗಮನ ಕೊಡೋದಿಲ್ಲ. ಹಾಗಂತ ಕೊರಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಹೆಲ್ಪ್ ಬೇಕು, ಎಷ್ಟು ಬೇಗ ಹೊರಗಡೆ ಬರೋಕ್ಕಾಗುತ್ತೋ ಅಷ್ಟು ಹೊರಗಡೆ ಬರೋ ಪ್ರಯತ್ನ ಮಾಡಿ. ಈಗ ನೀವು ಯಾರೋ ಫೋನ್ ಮಾಡಿದಾಗ ಅವರು ಹೆಂಗಿದ್ಯಪ್ಪ ಅಂತಂದ್ರೆ ಪ್ರತಿ ಸರಿನೂ
ಯಾಕೆ ಹೇಳ್ತೀಯ, ಅಯ್ಯೋ ದೇವ್ರೆ ಹಿಂಗಾಯ್ತು ಅಂತಂದ್ರೆ ನಿಮ್ಗೆ ಅವ್ರಿಗೆ ಫೋನ್ ಮಾಡಬೇಕು ಅಂತ ಅನ್ಸಲ್ಲ, ನಿಮಗೂ ಹಾಗೇನೆ. ಸೊ ನರಕದಲ್ಲಿ ನಡೀತಾ ಇದ್ರೆ ನಡೀತಾನೆ ಹೋಗಿ. ಲೈಫ್ ಅನ್ಫೇರ್ ಅಂತ ಅನಿಸ್ತಿದ್ರೆ ನಿಮ್ಮ ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ಕೃಷ್ಣನಿಗೂ ಲೈಫ್ ಅನ್ಫೇರ್ ಆಗಿತ್ತು, ಕರ್ಣನಿಗೂ ಲೈಫ್ ಅನ್ಫೇರ್ ಆಗಿತ್ತು. ಬಟ್ ಅವ್ರು ಹೋಗಿದ್ದ ರೀತಿ, ಅವ್ರ ಜೀವನ ಹೇಗೆ ಆಯಿತು ಅನ್ನೋದನ್ನ ನಿರ್ಧಾರ ಮಾಡ್ತು. ಸೊ ಆ ಥರ ನ್ಯೂಟ್ರಲ್ ಆಗಿ ತಗೊಳ್ಳೋ ಪ್ರಯತ್ನ ಮಾಡಿ, ಜೀವನ ತುಂಬ ಚೆನ್ನಾಗಿರುತ್ತೆ. ಲೈಫ್ ಈಸ್ ಅನ್ಫೇರ್ ಅಂದ್ಕೊಳ್ಳೋದಕ್ಕಿಂತ ಬಿಟ್ಟು ಈ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಏನು ಮಾಡಿದ್ರೆ ಪರಿಸ್ಥಿತಿಗಳ ಬದಲಾವಣೆ ಆಗಬಹುದು ಅನ್ನೋದನ್ನ ಥಿಂಕ್ ಮಾಡಿ, ಆ್ಯಂಡ್ ಅದರಿಂದ ಒಳ್ಳೇದಾಗತ್ತೆ. ಇನ್ನೊಂದು ಕಡೆ ಶ್ರೀಕೃಷ್ಣ ಇದೇ ಹೇಳ್ತಾನೆ, ಅನನ್ಯಾಶ್ ಚಿಂತಯತೋ ಮಮ್ ಯೇ ಜನಃ ಪಾರುಪಸತ್ತೆ ತೇಷಂ ನಿತ್ಯಾಭಿಯುಕ್ತನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಈ ಲೈಫ್ ಅನ್ಫೇರು ಅಥವಾ ಫೇರ್ ಅಂತ ಅನ್ನೋಕೊಳ್ಳೋದಕ್ಕಿಂತ ಬಿಟ್ಟು ಅವನ ಬಗ್ಗೆನೇ ಯಾರು ತುಂಬಾ ಥಿಂಕ್ ಮಾಡ್ತಾ ಇರ್ತಾರೋ, ಅವನಲ್ಲಿ ನಂಬಿಕೆ ಇಟ್ಟಿರ್ತಾರೋ, ಆಗೋದಿಲ್ಲ ಒಳ್ಳೇದಕ್ಕಾಗತ್ತೆ, ಅವ್ನು ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಇಟ್ಟಿರ್ತಾರೋ, ಕೃಷ್ಣ ಹೇಳೋದು ಯಾರು ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರೋ, ಪ್ರತಿ ಕ್ಷಣದಲ್ಲೂ ನಂಬಿಕೆ ಇಟ್ಟಿರ್ತಾರೋ, ಎಲ್ಲವನ್ನು ನನಗೆ ಅರ್ಪಿಸ್ತಾ ಇರ್ತಾರೋ, ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಅಂತ. ಸೊ ನೀವು ಲೈಫ್ ಅನ್ಫೇರ್ ಮತ್ತೆ ಫೇರ್ ಅಂತ ಥಿಂಕ್ ಮಾಡೋ ಬದಲು ಎಲ್ಲವೂ ಒಂದು ರೀಸನ್ಗೆ ಆಗ್ತಾ ಇದೆ, ನನ್ನ ಕರ್ಮಗಳಿಗೋ ಅಥವಾ ನನಗೇನೋ ಪಾಠ ಕಲಿಸೋದಕ್ಕೂ ಆಗ್ತಾ ಇದೆ. ಅನ್ಫೇರ್ ಅಂತ ಅನ್ಬೇಕಾದ್ರೆ ಎವ್ರಿ ಸಫರಿಂಗಲ್ಲಿ ಒಂದು ಲರ್ನಿಂಗ್ ಇದ್ದೇ ಇರುತ್ತೆ. ಸೊ ಅದೇನು ಹೇಳ್ಕೊಡೋಕೆ ಟ್ರೈ ಮಾಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸಿ ಅದರಿಂದ ಕಲ್ತ್ಕೊಂಡ್ರೆ ಅದರಿಂದ ಎಕ್ಸಿಟ್ ಆಗ್ಬಿಡ್ತೀರಾ, ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಅದನ್ನ ನೀವು ನೋಡೋ ಪ್ರಯತ್ನ ಮಾಡ್ತಾ ಇಲ್ಲ, ಅಲ್ಲಿ ಬದಿ ಬಿದ್ದು ಒದ್ದಾಡ್ತಾ ಇರ್ತೀನಿ, ಅಲ್ಲೇ ನರಳ್ತಾ ಇರ್ತೀನಿ ಅನ್ನೋದು ನಿಮ್ಗೆ ನಿರ್ಧಾರ ಆಗಿದ್ರೆ, ನೀವು ಭಗವಂತನ ನೆನ್ಸ್ಕೊಳ್ತಾ ಇಲ್ಲ, ಕೃಷ್ಣನ ನೆನ್ಸ್ಕೊಳ್ತಾ ಇಲ್ಲ, ಕೃಷ್ಣನ್ ನೀವು ಸಮರ್ಪಣಾ ಭಾವದಿಂದ ನೋಡ್ತಾ ಇಲ್ಲ ಅಂತಂದ್ರೆ ಅಲ್ಲಿಂದ ಹೊರಗಡೆ ಹೋಗೋಕೆ ಸಾಧ್ಯನೇ ಇಲ್ಲ. ಈಗ ದೇವರಾಗ್ಲಿ ಮನುಷ್ಯ ಆಗ್ಲಿ ಕೈ ಚಾಚ್ಬೋದಷ್ಟೇ, ಕೈ ಹಿಡ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿತ್ತು, ಆ ಜವಾಬ್ದಾರಿ ನಿಮ್ಮದು. ನಾನು ಕೈ ಹಿಡ್ಕೊಳಕ್ ರೆಡಿ ಇಲ್ಲ ಅಂತಂದ್ರೆ ಹೊರಗಡೆ ಬರೋಕ್ಕೂ ಸಾಧ್ಯ ಇಲ್ಲ. ಸೊ ಸಮಚಿತ್ತದಿಂದ ಮನಸ್ಸನ್ನ ಅವನಲ್ಲಿಟ್ಟು ಅವನ್ನ ಧ್ಯಾನ ಮಾಡ್ತಾ ಕೆಲಸಗಳು ಮಾಡಿದ್ರೆ ನಿಮ್ಮ ಯೋಗಕ್ಷೇಮವನ್ನ ಕೃಷ್ಣನೇ ನೋಡ್ಕೊಳ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲೂ ಹೇಳಿರೋದು. ಸೊ ಲೈಫ್ ಅನ್ಫೇರ್ ಅನ್ನೋದ್ರ ಬದಲು ನೀವು ಅದ್ರ ಬಗ್ಗೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಆ ಶ್ರೀಕೃಷ್ಣನ ಪರಮಾತ್ಮನ ವಿಷನ್ ಅಲ್ಲಿ, ಅಂದ್ರೆ ಆತನ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ನಿಜವಾದಂತ ಸಕ್ಸಸ್ ಅಂದ್ರೆ ಏನು? ನಿಜವಾದ ಸಕ್ಸಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸೊ ನಿಜವಾದ ಸಕ್ಸಸ್ ಅಂತಂದ್ರೆ ನನ್ನ ಪ್ರಕಾರ, ಈಗ ಯಾರೋ ಗೆಲ್ತಾರೆ, ಅದಕ್ಕೆ ಯಾರೋ ಚಪ್ಪಾಳೆ ಹೊಡಿತಾರೆ, ಏನೋ ಒಂದು ರೈಸ್, ನೀವು ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ರೈಸ್ ಸಿಗುತ್ತೆ, ಏನೋ ಒಂದು ಪ್ರಮೋಷನ್ ಸಿಗುತ್ತೆ, ಇನ್ನೊಬ್ಬಂಗೆ ಸಿಗಲ್ಲ, ನೀವು ಅವನ ವಿರುದ್ಧ ಸಕ್ಸಸ್ ಆಗ್ಬಿಟ್ರಿ ಅಂತಲ್ಲ. ನಿಮ್ಗೆ ಯಾರೋ ಚಪ್ಪಾಳೆ ತಟ್ಟಕ್ಕಾದ ತಕ್ಷಣ ನೀವು ಸಕ್ಸಸ್ ಆಗ್ಬಿಟ್ರಿ ಅಂತಲ್ಲ. ಹೌದು, ಜನರು ನಿಮ್ಮನ್ನ ಪ್ರೀತಿಸೋದು, ಚಪ್ಪಾಳೆ ತಟ್ಟೋದು, ಗೆಲ್ಲೋದು ಎಲ್ಲ ಇಂಪಾರ್ಟೆಂಟ್. ಬಟ್ ಇದೆಲ್ಲ ನಡೀತಾ ಇರಬೇಕಾದ್ರೆ ನಿಮ್ಮ ಅಂತರಾತ್ಮದಲ್ಲಿ, ನಿಮ್ಮ ಆತ್ಮದಲ್ಲಿ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತಾ, ಅದು ಶಾಶ್ವತವಾಗಿ ಇರುತ್ತಾ, ನೀವು ಸಮಚಿತ್ತದಿಂದ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಶಾಂತಿ ಇದೆಯಾ? ಈಗ ಎಷ್ಟೊಂದು ಜನ ಹೊರಗಡೆ ಎಷ್ಟೊಂದು ಸಾಧನೆಗಳನ್ನ ಮಾಡ್ತಾ ಇರ್ತಾರೆ, ಆದರೆ ಮನೆಗಳಿಗೆ ಹೋದ್ರೆ ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಅದು ಸಕ್ಸಸ್ ಅಲ್ಲ. ಸಕ್ಸಸ್ ಅಂತಂದ್ರೆ ಓವರ್ ಆಲ್ ಎಲ್ಲ ಕಡೆನೂ ನೆಮ್ಮದಿಯಿಂದ ಇರಬೇಕು. ನೀವು ಹೊರಗಡೆ ಒಬ್ಬ ವ್ಯಕ್ತಿಯಾಗಿ ಆಕ್ಟ್ ಮಾಡಿ, ಇನ್ನೊಂದು ಒಳಗಡೆ ಹೋಗಿ ಇನ್ನೊಬ್ಬ ವ್ಯಕ್ತಿಯಾಗಿ ಆಕ್ಟ್ ಮಾಡ್ತಾ ಇದ್ರೆ, ಹೊರಗಡೆ ನಿಮಗೆ ಸುಖ ಇದ್ದು ಆ ಸುಖದ ಹಿಂದೆ ದುಃಖ ಇದ್ರೆ, ಒಳಗಡೆ ನಿಮಗೆ ದುಃಖ ಇದ್ದು ಆ ದುಃಖದ ಮುಖವಾಡ ಸುಖ ಆಗಿದ್ರೆ ಅದು ಸಕ್ಸಸ್ ಅಲ್ಲ. ಅಲ್ಲಿ ನೀವು ಸಫರ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ನೀವು ನದಿ ದಿಕ್ಕಿಗೆ ವಿರುದ್ಧವಾಗಿ ದೋಣಿಯನ್ನು ಹಾಯಿಸ್ತಾ ಇದ್ದೀರಾ ಅಂತ. ಅದು ಯಾವತ್ತೂ ಜಾಸ್ತಿ ಎಫರ್ಟ್ ಬೇಕು. ಅಥವಾ ತೂತಾಗಿರೋ ದೋಣಿಯಿಂದ ನೀರು ತೆಗೆದು ಹೊರಗಡೆ ಹಾಕ್ತಾ ಇದ್ದೀರಾ ಅಂತ. ನೀವು ಹೊರಗಡೆ ಹಾಕೋದ್ರಲ್ಲೇನೆ ನಿಮ್ಮ ಜೀವನ ಕಳೀತಾ ಹೋಗ್ತೀರಾ ಬಿಟ್ರೆ, ನಿಮ್ಮ ದೋಣಿಯ ಪ್ರಯಾಣ ಸೀಮಿತವಾಗಿರುತ್ತೆ ಬಿಟ್ರೆ ನೀವು ಎಲ್ಲೂ ಹೋಗೋದಿಲ್ಲ ಆ ಜಾಗದಿಂದ. ನೀವು ಬದುಕಬೇಕು ಅಂತಾನೆ ತೋಡಿ ನೀರು ಹೊರಗಡೆ ಹಾಕ್ತಾ ಇರ್ತೀರಾ. ಬದುಕೋದ್ರಲ್ಲೇ ಜೀವನ ಕಳೆದು ಹೋಗುತ್ತೆ, ಜೀವನನ ನಡೆಸೋದ್ರಲ್ಲಿ ಜೀವನ ಕಳೆಯೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ನಿಜವಾದ ಸಕ್ಸಸ್ ಅಂತಂದ್ರೆ ಯಾವಾಗ ನನ್ನ ಅಂತರಾತ್ಮಕ್ಕೆ, ಆತ್ಮಕ್ಕೆ ಖುಷಿ ಇದೆ. ನಿಮ್ಮ ಸಕ್ಸಸ್ ಬೇರೆಯವ್ರಿಗೆ ಸಕ್ಸಸ್ ತರ ಕಾಣಬೇಕು ಅಂತಿಲ್ಲ. ಈಗ ಎಷ್ಟೊಂದು ಜನ ಹೇಳ್ತಾರೆ, ಈಗ ಈ ಎಲ್ಲೋ ರಸ್ತೆ ಬದಿ ಮಲಗಿರೋರು ಆಕ್ಚುಲಿ ನಮಗಿಂತ ಖುಷಿಯಾಗಿರ್ತಾರೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ನನ್ನಲ್ಲಿ ಆ ಖುಷಿನ ಕಂಡುಕೊಳ್ಳೋಕ್ಕಾಗದೆ ನಾನು ಈ ಥರದ್ದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅದೆಂಥದ್ದೇ ಸಕ್ಸಸ್ಫುಲ್ ಆದರೂ ಅದು ಸಕ್ಸಸ್ ಅಲ್ವೇ ಅಲ್ಲ, ಆ ಸಕ್ಸಸ್ನ ನಾನು ರೀಚ್ ಆಗೇ ಇಲ್ಲ ಅಂತ ಅರ್ಥ. ನೀವು ಒಳಗಡೆನೂ ಖುಷಿಯಾಗಿದ್ದೀರಾ, ಹೊರಗಡೆನೂ ಖುಷಿಯಾಗಿದ್ದೀರಾ, ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ನೀವು ಖುಷಿಯಾಗಿದ್ದೀರಾ, ಈ ಥರದ್ದೆಲ್ಲ ನಡೀತಾ ಇದೆ ಅಂತಂದಾಗ ಅದು ಟ್ರೂ ಸಕ್ಸಸ್ ಅಂತ. ಈ ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಸ್ವಕರ್ಮಾನ ತಮ್ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮನವ ಅಂತ. ಅಂದ್ರೆ ನೀವು ನಿಮ್ಮ ಕರ್ತವ್ಯಗಳಲ್ಲಿ, ಕಾರ್ಯಗಳಲ್ಲೆಲ್ಲ ದೇವರಿಗೆ ಅರ್ಪಿಸ್ತಾ ಇದ್ರೆ, ನೀವು ದೇವ್ರನ್ನ ನೆನೀತಾ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರೆ, ಅಂತಹ ಕೆಲಸಗಳಲ್ಲಿ ನಿಮಗೆ ಪರ್ಫೆಕ್ಷನ್ ಸಿಗುತ್ತೆ ಅಂತ. ಈ ಪರ್ಫೆಕ್ಷನ್ ಅನ್ನೋದು ಮಿತ್ತನೆ. ಅಂದ್ರೆ ನೀವು ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ನೀವು ಹೊರಟಾಗ ನೀವು ಕೆಲಸಗಳನ್ನ ಶುರುನೇ ಮಾಡೋದಿಲ್ಲ. ಅದೇ ಈ ತರ ದೇವ್ರನ್ನ ನೆನೆಸ್ಕೊಂತ ಅವನಲ್ಲಿ ಮನಸ್ಸಿಟ್ಟು ನೀವು ಕೆಲಸಗಳನ್ನ ಮಾಡ್ತಾ ಇದ್ರೆ ಪರ್ಫೆಕ್ಷನ್ ಅನ್ನೋದು ಸಾಧ್ಯ ಇದೆ ಅಂತ. ಸೊ ಈ ಕೃಷ್ಣ
ಇನ್ನೊಂದು ಕಡೆ ಹೇಳ್ತಾನೆ, ಅದಕ್ಕಿಂತ ಮುಂಚೆ ಏನಂತಂದ್ರೆ, ನೀವು ಅದೇ ನಾನು ಮುಂಚೆನೂ ಮಾತಾಡಿದೆ, ನೀವು ಎಲ್ಲಿವರೆಗೂ ಪರ್ಫೆಕ್ಟ್ ಆಗಬೇಕು ಅಂತನೋ ಇಲ್ಲ ಜಯ ಸಾಧಿಸ್ಬೇಕು ಅಂತನೋ ಒಂದು ಕೆಲಸಗಳನ್ನ ಮಾಡ್ತಾನೆ ಇದ್ರೆ ಅದರಲ್ಲಿ ನಿಮಗೆ ನಿಜವಾದ ಸುಖ ಅನ್ನೋದು ಸಿಗೋದಿಲ್ಲ. ನೀವು ಕಾಪಿ ಒಂದು ಫಸ್ಟ್ ಕಾಪಿ ಆಗಿರ್ತೀರ ಬಿಟ್ರೆ ನೀವು ಒರಿಜಿನಲ್ ಆಗೋಕ್ಕಾಗೋದಿಲ್ಲ. ಯಾವತ್ತು ಒರಿಜಿನಲ್ ಈಸ್ ಬೆಟರ್ ದ್ಯಾನ್ ದ ಫಸ್ಟ್ ಕಾಪಿ, ಒರಿಜಿನಲ್ ಈಸ್ ಬೆಟರ್ ದ್ಯಾನ್ ದ ಕಾಪಿ. ಇನ್ಸ್ಪೈರ್ ಆಗೋದು ಬೇರೆ, ಕಾಪಿ ಆಗೋದು ಬೇರೆ. ಅದೇ ಹೇಳ್ತಾರಲ್ಲ, ಕೆಲವರು ಹೇಳಿರ್ತಾರೆ ರಾಜೇಶ್, ಅಂದ್ರೆ ಸ್ಫೂರ್ತಿಯಾಗಿ ತಗೋ ಅಂತಂದ್ರೆ ಪೂರ್ತಿಯಾಗಿ ತಗೊಂಡ್ಬಿಟ್ಟಿದ್ದಾನೆ ಅಂತ ಕೆಲಸಗಳನ್ನ ಮಾಡೋಕೆ ಹೋಗಬಾರ್ದು. ಈ ನಾನು ಹೊರಗಡೆ ತುಂಬ ಸಕ್ಸಸ್ ನೋಡಿದ್ದೀನಿ, ಅದು ಅಟ್ಯಾಚ್ಮೆಂಟ್ ಆಗಿದ್ದೀನಿ ಅಂತಂದರೆ, ನಾನು ತುಂಬ ಹಿಂದೆ ಕೇಳಿದ್ದೆ, ಬಹುಶಃ ಅದು ರಾಜೇಶ್ ಖನ್ನಾ ಅಂತ ಅನ್ಸುತ್ತೆ, ಈ ಇಂಡಿಯಾದ ಫಸ್ಟ್ ಸೂಪರ್ ಸ್ಟಾರ್ ಯಾರಿದ್ದಾರೆ ಅವ್ರನ್ನ, ಐಮ್ ನಾಟ್ ಶೋರ್ ಇಫ್ ಮೈ ನೇಮ್ ಇಸ್ ನನ್ನ ಮೆಮೊರಿ ರಿಕಲೆಕ್ಷನ್ ಸರಿ ಇದೆಯೋ ಇಲ್ವೋ ಅಂತ. ಸೊ ಪೀಕಲ್ಲಿ ಇರಬೇಕಾದ್ರೆ ಅವ್ರ ಮನೆಗಳ ಹೊರಗಡೆ ಯಾವಾಗಲೂ ಪ್ರೊಡ್ಯೂಸರ್ಸ್ ಇರ್ತಾರೆ, ಹುಡುಗಿರೆಲ್ಲ ಕಿರಿಚ್ತಾ ಇರ್ತಾರೆ ಅವ್ರ ಹೆಸರು, ಅವ್ರ ಕಾರ್ ಪಾಸ್ ಆದರೆ, ಅವ್ರು ಉಸಿರು ತಾಕಿದ್ರೆ, ಅವ್ರ ಕೈ ತಾಕಿದ್ರೆ ತಲೆ ಸುತ್ತು ಬಿದ್ದು ಹೋಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಯಾರಿಗೆ ಖುಷಿ ಇರೋದಿಲ್ಲ? ಇದೇ ಸಕ್ಸಸ್, ಅಲ್ಟಿಮೇಟ್ ಸಕ್ಸಸ್ ಅಲ್ವಾ? ಹೋಗ್ತಾ 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 ಅವರ ಫಿಲಮ್ಸ್ ಫ್ಲಾಪ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಈ ತೀರ್ಕೊಳ್ಳೋ ಸಮಯದಲ್ಲಿ ಅವ್ರ ಮನೆಯ ಕಿಟಕಿಯಿಂದ ಎಲ್ಲಿ ಅವ್ರ ಮನೆ ಇತ್ತಲ್ಲ, ಆ ಕಿಟಕಿಯಿಂದ ಎಲ್ಲಿ ಸಾಮ್ರಾಜ್ಯ ಆಗಿತ್ತೋ, ಯಾವಾಗಲೂ ಜನ ಓಡಾಡ್ತಿರ್ತಿದ್ರು, 10 ಲಕ್ಸುರಿ ಕಾರ್ಗಳು ನಿಂತಿರ್ತಿದ್ವು, ಗೇಟ್ ಹೊರಗಡೆ ಕಿರಿಚ್ತಾ ಇರ್ತಿದ್ರು ಅವ್ರ ಹೆಸರನ್ನ, ಇದನ್ನೆಲ್ಲ ಯಾವ ಕಿಟಕಿಯಿಂದ ನೋಡ್ತಾ ಕೂತಿರ್ತಿದ್ರು, ಅದೇ ಕಿಟಕಿಯಿಂದ ಅವ್ರು ಅಂತ್ಯಕಾಲದಲ್ಲಿ ಕುತ್ಕೊಂಡು ಹೊರಗಡೆ ನೋಡ್ತಾ ಇದ್ರಂತೆ. ಅವಾಗ ಆ ಕಿಟಕಿ ಆ ಗೇಟ್ ಹೊರಗಡೆ ಯಾರು ಇರ್ಲಿಲ್ವಂತೆ, ಆ ಕಾಂಪೌಂಡ್ ಒಳಗಡೆ ಯಾವ ಕಾರ್ಗಳು ಇರ್ಲಿಲ್ವಂತೆ, ಯಾವ ಪ್ರೊಡ್ಯೂಸರ್ ಇರ್ಲಿಲ್ವಂತೆ, ಅವ್ರು ಒಂಟಿಯಾಗಿದ್ರಂತೆ. ಇದೇ ದುಃಖದಲ್ಲಿ ಅವ್ರು ತೀರ್ಕೊಂಡ್ರಂತೆ. ನೀವು ಸಕ್ಸಸ್ಸಿಗೆ ನೀವು ಅಷ್ಟು ಅಟ್ಯಾಚ್ ಮಾಡ್ಕೊಂಡಾಗ ಆ ಸಫರಿಂಗ್ ಅನ್ನೋದು ಬಂದೇ ಬರುತ್ತೆ. ಈಗ ನಾವು ಎಷ್ಟೊಂದು ನೋಡ್ತಾ ಇರ್ತೀವಿ, ಈ ಕಂಟೆಂಟ್ ಕ್ರಿಯೇಷನಲ್ಲೇ ಸಡನ್ ಆಗಿ ಒಬ್ರಿಗೆ ಯಾರಿಗೋ ಫೇಮ್ ಬಂದ್ಬಿಡುತ್ತೆ, ಬಟ್ ಆ ಸಡನ್ ಆಗಿ ಬಂದಿರೋದು ಸಡನ್ ಆಗಿ ಹೊರಟೋಗುತ್ತೆ ಕೂಡ. ಜೀವನದಲ್ಲಿ ನಿಮಗೇನು ಸಡನ್ ಆಗಿ ಬರುತ್ತೋ ಅದು ಸಡನ್ ಆಗಿ ಹೊರಟೋಗುತ್ತೆ ಕೂಡ, ಅದು ಅರ್ಥ ಮಾಡ್ಕೋಬೇಕು. ಜಾಸ್ತಿ ಸಸ್ಟೈನ್ ಆಗೋ ವಸ್ತುಗಳನ್ನ ತಗೊಳ್ಳೋಕ್ಕೆ ಸಫರಿಂಗ್ ಅನ್ನೋದಿರುತ್ತೆ, ಟೈಮ್ ಅನ್ನೋದು ಬೇಕು. ಮನೆ ಕಟ್ಟಕ್ಕೆ ಟೈಮ್ ಬೇಕು, ಅರಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕು ಅಂತಾರಲ್ಲ ಹಾಗೆ. ಸೊ ನೀವು ಈ ಥರದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಈ ಥರ ಕಷ್ಟಗಳನ್ನ ಪಡ್ತಾ ಇರಬೇಕಾದ್ರೆ, ಅದರಿಂದ ಏನು ಹುಟ್ಟುತ್ತೆ ಅದು ನಿಜವಾದ ಸಕ್ಸಸ್. ಯಾಕಂದರೆ ಅಲ್ಲಿ ನೀವು ಮಾಡಿರೋ ಕೆಲಸಗಳಿಗೆ ನಿಮಗೆ ಅಣತಿರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಇದು ಹೋದರೆ ನೆಕ್ಸ್ಟ್ ಏನು ಅನ್ನೋ ಥಾಟ್ ನಿಮ್ಮಲ್ಲಿ, ಏನು ಕೆಲಸ ಮಾಡಬಹುದು ಇದು ಹೋದರೆ, ಬಟ್ ಇದನ್ನ ನಾನು ಹತ್ತದ ಮೇಲೆ ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದು ನಿಮ್ಮ ಥಾಟ್ ಪ್ರಾಸೆಸ್ ಇದ್ದೇ ಇರುತ್ತೆ. ಬಟ್ ಹೋಗ್ಬಿಟ್ರೆ ಮುಂದೆ ಕತೆ ಏನು, ನಾನು ಸಫರ್ ಮಾಡ್ತಾನೆ ಹೋಗ್ತೀನಿ ಅನ್ನೋದು ನಿಮ್ಮ ಥಾಟ್ ಪ್ರಾಸೆಸ್ ಆಗಿದ್ರೆ ನೀವು ಯಾವತ್ತೂ ಖುಷಿಯಾಗಿರೋಕ್ಕಾಗೋದಿಲ್ಲ. ನೀವು ಬಂಗಾರನೆಲ್ಲ ತೊಗೊಂಡು ಬಂದು ಮನೇಲಿ ತಿಜೋರಿಲಿ ಇಟ್ಟು ಯಾವತ್ತೂ ನಾನು ಅಯ್ಯೋ ಯಾವಾಗ ಕಳ್ಳ ಬಂದು ಕತ್ಕೊಂಡು ಹೋಗ್ತಾನೋ ಅಂತ ನಾನು ರೂಮ್ ಪದೇ ಹೋಗಿ ಬರ್ತಾ ಇದ್ರೆ ನಾನು ಯಾವತ್ತೂ ಅದನ್ನು ಹಾಕೊಂಡು ಹೊರಗಡೆ ಓಡಾಡೋದು ಇಲ್ಲ, ಅದನ್ನು ಹಾಕೊಂಡು ಹೊರಗಡೆ ಓಡಾಡೋಕೆ ನಮ್ಮ ಮನೆಯವ್ರಿಗೂ ನಾನು ಬಿಡೋದಿಲ್ಲ. ಹಾಗೇನೆ ಈಗ ನಾನು ಚಪ್ಪಲಿನ ಹೊರಗಡೆ ಬಿಟ್ಬಿಟ್ಟು ಹೆಲ್ಮೆಟ್ನ ಗಾಡಿ ಮೇಲೆ ಇಟ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ನಾನು ದೇವ್ರ ಮುಂದೆ ನಿಂತ್ಕೊಂಡು ನಾನು ಅಷ್ಟು ಕಾಸ್ಟ್ಲಿ ಚಪ್ಪಲ್ ತೊಗೊಂಡಿದ್ದೆ, ನಾನು ಹೆಲ್ಮೆಟ್ ಅಲ್ಲಿದೆ, ಮಳೆ ಬಂದು ಹೆಲ್ಮೆಟ್ ಒದ್ದೆ ಆಗ್ಬಿಟ್ರೆ, ಇಲ್ಲ ಹೆಲ್ಮೆಟ್ ಯಾರೋ ಕತ್ಕೊಂಡು ಹೋಗ್ಬಿಟ್ರೆ, ಚಪ್ಪಲಿ ಯಾರೋ ಕತ್ಕೊಂಡು ಹೋಗ್ಬಿಟ್ರೆ ಅಂತಂದರೆ ನೀವು ದೇವ್ರ ಬಗ್ಗೆ ಜೀವನ ಪೂರ್ತಿ ನೀವು ದೇವಸ್ಥಾನಕ್ಕೆ ಸರಿ ಹೋದರೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಕಾನ್ಸಂಟ್ರೇಷನ್ ಯಾವತ್ತೂ ಹೊರಗಡೆ ಇರೋ ಚಪ್ಪಲಿ ಮತ್ತು ಹೆಲ್ಮೆಟ್ ಮೇಲೆ ಇರುತ್ತೆ. ದೇವ್ರನ್ನ ನೀವು ಯಾವತ್ತೂ ತಗೊಳಕ್ಕಾಗೋದಿಲ್ಲ. ದೇವರು ಅನ್ನೋದು ನಿಮಗೋದು ಸಮರ್ಪಣಾ ಭಾವದಿಂದ ಮಾತ್ರ. ಆ ಸಮರ್ಪಣಾ ಭಾವ ಇಲ್ಲದೇ ನಿಮಗೆ ಯಾವತ್ತೂ ನಿಮಗೆ ಸಿಗೋದಿಲ್ಲ. ಈಗ ಕೃಷ್ಣ ಇದ್ದಾನೆ, ಈ ಕೃಷ್ಣನ ಸೈನ್ಯ ಇದೆ. ಸಮರ್ಪಣಾ ಭಾವದಿಂದ ಕೃಷ್ಣ ಏನು ಅಂತ ಅವನನ್ನು ನೋಡೋಕೆ ಸಾಧ್ಯ ಆಗಿದ್ದಕ್ಕೆ ಅರ್ಜುನ ನಾರಾಯಣನನ್ನ ಕೇಳ್ದ. ಆದ್ರೆ ದುರ್ಯೋಧನ ಕೃಷ್ಣನ ತಲೆ ಹತ್ರ ಕುತ್ಕೊಂಡು ನಾರಾಯಣಿ ಸೈನ್ಯವನ್ನ ಕೇಳ್ದ. ನಾರಾಯಣನ ಜೊತೆ ಇದ್ಬೇಕಾದ್ರೆ ನಾರಾಯಣಿ ಸೈನ್ಯ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ನಾರಾಯಣನನ್ನ ಪಡ್ಕೊಳ್ಳೋದು, ನಾರಾಯಣನ ನಮ್ಮ ಜೊತೆ ಇಟ್ಕೊಳ್ಳೋದು, ದಟ್ ಇಸ್ ಟ್ರೂ ಸಕ್ಸಸ್. ಸೊ ದೇವರಿಗೆ ಈಗ ಪ್ರತಿ ಕೆಲಸವ ಹರಿಯ ಕೆಲಸವನ್ನಿತು ಮಾಡಿರೋ ಹರಿಗೆ ತಲುಪುವುದು ಅಂತಾರಲ್ಲ ಹಾಗೆ, ನೀವು ಪ್ರತಿ ಕೆಲಸವನ್ನ ಹರಿಯ ಕೆಲಸ ಅಂತಾನೆ ಮಾಡ್ಬೇಕಾದ್ರೆ, ಪ್ರತಿ ಕೆಲಸವನ್ನ ಈ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಬಟ್ ಅದು ಎಷ್ಟು ಜನ ನಿಜವಾಗ್ಲೂ ಅದನ್ನು ಅನ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಆ ಥರ ನೀವು ದೇವ್ರ ಕೆಲಸ ಹರಿಯ ಕೆಲಸ ಅಂತ ಮಾಡ್ತಾ ಹೋದಾಗ, ಅದು ಹಲಿಗೆ ಸಲ್ತಾ ಹೋದಾಗ ಅದರಲ್ಲಿ ಯಾವ ಅಟ್ಯಾಚ್ಮೆಂಟ್ ಇರಲ್ಲ, ಅದರಿಂದ ಒಳ್ಳೇದೇ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಅದರಿಂದ ಬರೋ ಅಫಲಗಳು ಪ್ರಸಾದ ಇದ್ದ ಹಾಗೆ. ಯಾಕಂದ್ರೆ ನೀವು ದೇವ್ರಿಗೆ ಅರ್ಪಿಸಿದ್ದು ಅಂತ ಆ ಪ್ರಸಾದನ ನೀವು ಮುಕ್ತ ಮನಸ್ಸಿನಿಂದ ತಂದ್ಕೊಂಡು, ಇವತ್ತಿದೇನೋ ಆಯ್ತು, ಅದಕ್ಕೆ ನಾನು ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ಬರಲಿಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಬೇಕು ಅಂತ ನೀವು ಮುಂದುವರ್ಕೊಂಡು ಹೋದಾಗ ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಆ್ಯಂಡ್ ಅದೇ ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಯದಾ ಹಿ ನೇಂದ್ರಿಯಾರ್ಥೇಸು ನ ಕರ್ಮಸಫ್ ಅನುಷಜ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗರುದ್ಧಾಸ್ ತದೋಚ್ಚಯತೆ ಅಂತ. ಯಾವಾಗ ಒಬ್ರು ತಮ್ಮ ಈ ಇಂದ್ರಿಯಗಳ ಪ್ಲೆಜರಿಗೆ ಅದಕ್ಕೆಲ್ಲ ಅಟ್ಯಾಚ್ ಆಗಿಲ್ಲ, ಆ ಥರ
ಸೆಲ್ಫಿಶ್ ಮೋಟಿವ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಸ್ವಾರ್ಥವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಆ್ಯಂಡ್ ಆ ಹೊರಗಡೆಯಿಂದ ಆ ಕೆಲಸಗಳನ್ನ ಮಾಡೋದ್ರಿಂದ ಯಾವ ರಿಸಲ್ಟ್ ಬರುತ್ತೆ, ಔಟ್ಕಮ್ಸ್ ಬರುತ್ತೆ, ಅದ್ರ ಮೇಲೆ ಅಟ್ಯಾಚ್ ಆಗಿಲ್ಲ, ಅಂಥವರು ಭಗವಂತನ ಜೊತೆ ನಿಜವಾಗ್ಲೂ ಇರ್ತಾರೆ, ಭಗವಂತನ ಜೊತೆ ಒಂದು ರಿಲೇಶನ್ಶಿಪ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂತ. ನೀವು ಈ ಮಾಯೆಯಲ್ಲೇ ಇದ್ರೆ, ಮಾಯೆಗೆ ಕನೆಕ್ಟ್ ಆಗಿದ್ರೆ, ನಿಮಗೆ ಕಾಣಿಸೋದೆಲ್ಲ ಬರೀ ಭಗವಂತನ ಬಿಟ್ಟು ಬೇರೆ ಏನು ಭಗವಂತ ಕ್ರಿಯೇಟ್ ಮಾಡಿದ್ರು ಅದೇ ಆಗಿರುತ್ತೆ. ಹೇಳ್ತಾರಲ್ಲ, ನೀವು ಭಗವಂತ ನಿಮ್ಮ ಮೇಲೆ ಪ್ರೀತಿ ಇದ್ದಾಗ ನೀವೇನು ಕೇಳಿದ್ರು ಕೊಡ್ತಾನಂತೆ. ನನಗೇನೂ ಬೇಡ ಅಂತ ಹೇಳಿದ್ರೆ ಅವನೇ ನಿಮ್ಮ ಜೊತೆ ಬಂದ್ಬಿಡ್ತಾನಂತೆ. ಸೊ ಥಾಟ್ ಪ್ರಾಸೆಸ್ಸು ನೀವು ತಗೊಳ್ಳೋದು ಆ ಥರ ಇರಬೇಕು. ಹಾಗಿದ್ದಾಗ ಅದೇ ಟ್ರೂ ಸಕ್ಸಸ್. ಅದರಿಂದ ಸಿಗುವಂಥದ್ದೇ ನಿಜವಾದ ಸಕ್ಸಸ್ ಅನ್ನೋದು. ಅದೇ ನಿಮ್ಮ ಜೀವನದಲ್ಲಿ ಉತ್ಕೃಷ್ಟ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು. ಆ್ಯಂಡ್ ನೀವು ಏನು ಕೇಳಿರ್ತಿರಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ವಸ್ತುಗಳು, ನಿಜವಾದ ವಸ್ತುಗಳು, ಬಹಳ ಕಾಲ ಉಳಿಯುವಂಥ ವಸ್ತುಗಳು, ನೀವು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಮಾಡ್ಬೋದಂಥ ವಸ್ತುಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಶಾಂತಿ ಅನ್ನೋದಿರುತ್ತೆ. ಎಲ್ಲಿ ಶಾಂತಿ ಅನ್ನೋದಿರುತ್ತೆ, ಎಲ್ಲಿ ಮನಃಶಾಂತಿಯಿಂದ ಇರುತ್ತೆ, ಅಲ್ಲಿ ನಿಜವಾದ ಯೋಚನೆಗಳನ್ನ ಮಾಡಿ ದೊಡ್ಡ ದೊಡ್ಡ ವಿಚಾರಗಳನ್ನ ಕಂಡುಕೊಂಡು ದೊಡ್ಡ ದೊಡ್ಡ ವಿಚಾರಗಳನ್ನ ಅಚೀವ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದೇ ಟ್ರೂ ಸಕ್ಸಸ್. ಸಾಕಷ್ಟು ಜನ ಸಕ್ಸಸ್ಫುಲ್ ಪೀಪಲ್ಗಳ ವ್ಯಕ್ತಿ ತಗೊಂಡ್ರೆ, ಅವರ ಜೀವನ ಚರಿತ್ರೆ ತಗೊಂಡ್ರೆ, ಎಷ್ಟೊಂದು ಸಾರಿ ಅವರ ಜೀವನದಲ್ಲಿ ಪಾಲಿಸಿದಂಥ ಆ ಡಿಸಿಪ್ಲಿನ್ ಏನಿರುತ್ತಲ್ಲ ಅದೇ ಅವ್ರನ್ನ ಅಷ್ಟು ಎತ್ತರಕ್ಕೆ ತೊಗೊಂಡು ಹೋಗಿರುತ್ತೆ. ಆದರೆ ಇದು ಎಲ್ಲರಿಗೂ ಸಾಧ್ಯ ಆಗಲ್ಲ. ಅಂದರೆ ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡೋದು, ಈ ಸೆಲ್ಫ್ ಡಿಸಿಪ್ಲಿನ್ ಎಷ್ಟು ಅಗತ್ಯ? ಗೀತೆ ಏನು ಹೇಳುತ್ತೆ ಇದ್ರ ಬಗ್ಗೆ? ಡಿಸಿಪ್ಲಿನ್ ಅಂದರೆ, ಈಗ ಆ್ಯಕ್ಚುಲಿ ಜನ ಏನು ಮಾಡ್ತಾರೆ, ಮೋಟಿವೇಶನ್ ಬಂದಾಗ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಜನಕ್ಕೆ ಏನು ಅರ್ಥ ಆಗಲ್ಲ. ಜನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನೀವು ಕೆಲಸ ಶುರು ಮಾಡಿದಾಗ ಮೋಟಿವೇಶನ್ ಬರೋದು, ರಿಸಲ್ಟ್ಗಳನ್ನ ನೋಡೋಕೆ ಶುರು ಮಾಡಿದಾಗ ಮೋಟಿವೇಶನ್ ಬರೋದು. ಮೋಟಿವೇಶನ್ ಶುರುವಾದಾಗ ನೀವು ಕೆಲಸ ಮಾಡ್ತೀವಿ ಅಂತ ಅನ್ನೋದು ಯಾವುದೋ ಕಾಸ್ಟ್ಲಿ ಕಾರ್ನ ತೊಗೊಂಬಂದು ನಿಲ್ಲಿಸ್ಕೊಂಡು ಮನೆಯಲ್ಲಿ ಎಲ್ಲ ಲೈಟ್ಗಳು ಗ್ರೀನ್ ಆದಾಗ ಮಾತ್ರ ನಾನು ಅದನ್ನು ಮನೆಯಿಂದ ತೆಗಿತೀನಿ ಅಂತ ಯೋಚನೆ ಮಾಡೋ ಹಾಗೆ. ಯಾವತ್ತೂ ಜೀವನದಲ್ಲಿ ನಿಮಗೆ ಎಲ್ಲ ಲೈಟ್ಗಳು ಗ್ರೀನ್ ಆಗೋದೇ ಇಲ್ಲ. ಆ್ಯಂಡ್ ಹಂಗಿದ್ದಾಗ ನೀವು ಜೀವನದಲ್ಲಿ ಯಾವತ್ತೂ ಆ ಕಾರ್ನ ಹೊರಗಡೆ ತೆಗಿಯೋಕೆ ಆಗೋದೇ ಇಲ್ಲ. ಆ ಕಾರ್ ಯಾವತ್ತೂ ಇದರಲ್ಲೇ ಇರುತ್ತೆ. ಭಗವಂತ ಅನ್ನೋನು ಇಂತಹ ಒಳ್ಳೆ ನಿಮಗೆ ಆ್ಯಕ್ಚುಲಿ ನಡೆದಾಡೋಕೆ ಶಕ್ತಿ ಇದ್ದು, ದೇಹವೆಲ್ಲ ಪ್ರಾಪರ್ ಆಗಿದ್ದು, ಮೈಂಡ್ ಕೂಡ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದ್ರೆ ನೀವು ಜಗತ್ತಲ್ಲಿ ಎಷ್ಟೋ ಜನಗಳಿಗಿಂತ ಬಹಳ ಬ್ಲೆಸ್ಡ್ ಅಂತ. ಅದಕ್ಕಿಂತ ಇನ್ನೇನು ಭಗವಂತ ಕೊಡೋಕೆ ಸಾಧ್ಯನೇ ಇಲ್ಲ ನಿಮಗೆ. ಇನ್ನೇನಿದ್ರು ಅವೆಲ್ಲ ಮೆಟೀರಿಯಲಿಸ್ಟಿಕ್ ಅಷ್ಟೇ. ಇನ್ನೇನಿದ್ರು ಅದು ನೀವು ಯೂಸ್ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಬೋದು. ಅಂತಹ ಒಳ್ಳೆಯ ವೆಹಿಕಲ್ನ ಅವ್ನು ಕೊಟ್ಟಿರಬೇಕಾದ್ರೆ ಅದಕ್ಕೆ ಫ್ಯೂಯಲ್ ಅಂತಂದರೆ ಡಿಸಿಪ್ಲಿನ್. ನೀವು ವರ್ಕೌಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರ್ತೀರ, ಬಟ್ ದಿನ ಎದ್ದೇಳೋಕೆ ಅದು ಆಗ್ತಾ ಇರೋದಿಲ್ಲ. ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಕೊಂಡು ನೀವು ಅಲಾರಾಮ್ ಹೊಡ್ಕೊಳ್ತಿದ್ದಾಗ ಹಿಂಗೆ ಕ್ಲೋಸ್ ಮಾಡಿ ಮಲ್ಕೊಂಡ್ಬಿಡ್ತೀರಾ. ಡಿಪ್ರೆಷನ್ ಅಂತ ಬಂದಾಗ ಅಥವಾ ಏನೋ ಒಂದು ಮನಸ್ಥಿತಿ ಸರಿ ಇಲ್ದಿದ್ದಾಗ ಹೋಗಿ ಬೇಕಾದಂಗೆ ತಿಂತಾ ಇರ್ತೀರಾ. ಅಥವಾ ನಾನು ಹೆಂಗಾದ್ರೂ ನೆಕ್ಸ್ಟ್ ವೀಕ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಲ್ಲ, ಇವತ್ತು ತಿನ್ಕೊಂಡ್ಬಿಡ್ತೀನಿ ಅಂತ ತಿಂತಾ ಇರ್ತೀರಾ. ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಇದೆಲ್ಲ ನಾನ್ ಡಿಸಿಪ್ಲಿನ್. ಇವೆಲ್ಲ ಇವಾಗ ಹೊಡಿದೆ ಹೋಗ್ಬೋದು, ಬಟ್ ಫ್ಯೂಚರಲ್ಲಿ ಡೆಫಿನೆಟ್ಲಿ ಹೊಡೆಯುತ್ತೆ. ಈ 20-30ರಲ್ಲಿ ನೀವೇನೇನು ಮಾಡ್ತಿರೋ ಬಾಡಿ ತಡ್ಕೊಳ್ಳುತ್ತೆ 20. ಬಟ್ ಅದೆಲ್ಲ ನೀವು 20 ಮತ್ತು 30 ಬಿಗಿನಿಂಗಲ್ಲಿ ಏನು ಮಾಡ್ತಿರೋ ಅದೆಲ್ಲ 30-35 ವರ್ಷ ಆದಮೇಲೆ ಒಟ್ಟಿಗೆ ಹೊಡೆಯೋಕೆ ಶುರು ಮಾಡುತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಲ್ಲ, ಡಾಕ್ಟರ್ ಪ್ರಿಸ್ಕ್ರಿಪ್ಷನಲ್ಲಿ ಓಡಿ ಅಂತ ಬರೆಯೋದಕ್ಕಿಂತ ಮುಂಚೆ ನೀವು ಓಡೋಕೆ ಶುರು ಮಾಡಬೇಕು ಅಂತ. ಹಾಗೆ ಡಿಸಿಪ್ಲಿನ್ ಇಸ್ ದ ಕೀ. ನೀವು ವರ್ಕೌಟ್ ಮಾಡಬೇಕು ಅನ್ಸುತ್ತೋ ಮಾಡಬಾರ್ದು ಅನ್ಸುತ್ತೋ, ನಾನು 2 ನಿಮಿಷ ಜಿಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಲ್ಲಿ ಕುತ್ಕೊಂಡ್ರೆ, ಅಥವಾ ನೀವು ಬರಿಬೇಕು ಅನ್ಸುತ್ತೋ ಬರಿಬಾರ್ದು ಅನ್ಸುತ್ತೋ, ನಿಮ್ಮ ನಾವೆಲ್ ಮೇಲೆ ವರ್ಕ್ ಮಾಡಬೇಕು ಅನ್ಸುತ್ತೋ ಮಾಡಬಾರ್ದು ಅನ್ಸುತ್ತೋ, 2 ನಿಮಿಷ ನಾನು ಬರಿತೀನಿ ಅಂತ ಕುತ್ಕೊಂಡ್ರೆ ಎವ್ರಿ ಡೇ, ದಟ್ ಈಸ್ ಡಿಸಿಪ್ಲಿನ್. ನೀವು 2 ನಿಮಿಷ ಅಂತ ಕುತ್ಕೊಂಡ್ರೆ ಡೆಫಿನೆಟ್ಲಿ ಒಂದು 5-10 ನಿಮಿಷನಾದ್ರು ಬರದೇ ಬರೀತೀರ. ಹಾಗೆ ನೀವು ಕೆಲಸಗಳನ್ನ ಶುರು ಮಾಡೋದು. ಆ ಪೇಪರ್ ಮೇಲೆ ಅಕ್ಷರಗಳು ಕಾಣಿಸ್ಬಿಡ್ತು ಅಂತಂದ್ರೆ ಮತ್ತಷ್ಟು ಅಕ್ಷರಗಳು, ಮತ್ತಷ್ಟು ಥಾಟ್ ಪ್ರೊಸೆಸ್ ಬರೋಕ್ಕೆ ಶುರು ಆಗುತ್ತೆ. ಬಾಡಿಲಿ ಚೇಂಜಸ್ ಕಾಣಿಸ್ಬಿಡ್ತು ಅಂತಂದ್ರೆ ಮತ್ತೆ ಪ್ರಾಪರಾಗಿ ಮಾಡಬೇಕು ಅನ್ನೋದು ಬರ್ತಾ ಹೋಗುತ್ತೆ. ಸೊ ನಿಮ್ಮ ವರ್ಕ್ ಅನ್ನೋದು ಡಿಸಿಪ್ಲಿನ್ನ ಕ್ರಿಯೇಟ್ ಮಾಡುತ್ತೆ, ಮೋಟಿವೇಶನ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೀವು ಅದಕ್ಕೆ ಸ್ಟಾರ್ಟಿಂಗ್ ಆ ಗೇಜ್ ಏನಿದೆ, ಟ್ರ್ಯಾಕ್ಟರ್ನ ಹೀಗಿಡ್ದೆ ಹಿಂದೆ ಎಳಿತಾ ಇದ್ರಲ್ಲ ಹಾಗೆ ಅದನ್ನು ನೀವು ಅದೇ ಡಿಸಿಪ್ಲಿನ್ ಅದನ್ನು ನೀವು ಮೇಂಟೈನ್ ಮಾಡಬೇಕು. ಕೃಷ್ಣ ಏನು ಹೇಳ್ತಾರೆ, ನೀವು ಮುಂಚೆನೂ ಈ ಶ್ಲೋಕ ಹೇಳಿದ್ದೆ, ಬಟ್ ಇದು ತುಂಬ ಕಡೆ ಅಪ್ಲೈ ಆಗುತ್ತೆ. ಬಂಧುರ ಆತ್ಮಾತ್ಮಾನಸ್ ತಸ್ಯ ಏನಾತ್ಮೈವ ವಾತ್ಮಾನ ಜಿತ ಅನಾತ್ಮಾನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವಾತ್ ಅಂತ. ಅಂದರೆ ಸೆಲ್ಫ್ ಅನ್ನೋದು, ನಾನು ಅನ್ನೋದು, ನನ್ನ ಆತ್ಮ ಅನ್ನೋದು ನನಗೆ ಫ್ರೆಂಡು ಕೂಡ ಶತ್ರು ಕೂಡ. ನಾನೀಗ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡು ಅದನ್ನು ಆಫ್ ಮಾಡಿ ಮಲ್ಕೊತಾ ಇದ್ದೀನಿ ಅಂತಂದರೆ ನನ್ನ ಆತ್ಮನ, ನನ್ನ ಆ ಕಾನ್ಷಿಯಸ್ನೆಸ್ ಏನಿದೆ ಅದನ್ನು ನಾನು ಶತ್ರು ಥರ ಬಳಸ್ಕೊತಾ ಇದ್ದೀನಿ ಅಂತ. ಅದು ಏನೇ ಆಗಲಿ ಎದ್ದು ನಾನು ಹೋಗ್ತೀನಿ ಮಾಡ್ತೀನಿ ಅಂತಂದರೆ ಅದನ್ನು ನಾನು ಮಿತ್ರನ ಥರ ಬಳಸ್ಕೊತಾ ಇದ್ದೀನಿ ಅಂತ. ನಾನು ಹಿಂದೆ ಆಗಿರೋದಕ್ಕಿಂತಕ್ಕೂ ನಾನು ಸಫರ್ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ನಾನು ಶತ್ರು ಥರ ಬಳಸ್ಕೊಳ್ತಾ ಇದ್ದೀನಿ ಅಂತ. ಆಗಿದ್ದಾಗೋಗಿದೆ, ಅದನ್ನು ಬಿಟ್ಟು ನಾನು ಮುಂದಕ್ಕೆ ಜೀವನ ನಡ್ಸ್ಕೊಂಡು ಹೋಗಬೇಕು, ಈ ಸಂದರ್ಭದಲ್ಲಿ ನಾನು ಕೆಲಸ ಮಾಡಬೇಕು ದೇವ್ರನ್ನ ನೆನೆಸ್ಕೊಂಡು ಅಂತಂದಾಗ ಅದು ಮಿತ್ರನ ಥರ ಬಳಸ್ಕೊಳ್ಳೋ ಥರ. ಸೊ
ಅದನ್ನೇ ಶ್ರೀಕೃಷ್ಣ ಹೇಳೋದು. ನೀವು ಅದನ್ನ ಬಂಧು ತರಾನು ನೋಡ್ಕೋಬಹುದು ಅಥವಾ ಶತ್ರು ತರಾನು ನೋಡ್ಕೋಬಹುದು. ನೀವು ಯಾವ ನಿರ್ಧಾರಗಳನ್ನ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮಾಡ್ತಿರೋ, ಆ ಪಾಸ್ಟ್ ಮತ್ತೆ ಫ್ಯೂಚರ್ನ ಹಿಂದಕ್ಕೆ ಬಿಟ್ಟು, ಅದರಿಂದಾನೇ ನಿಮ್ಮ ಫ್ಯೂಚರ್ ಫಾರ್ಮ್ ಆಗೋದು. ನೀವು ಇವತ್ತೇನಿದ್ದೀರಾ ಅದು ನೀವು ನಿನ್ನೆ ಮಾಡಿರೋ ಕೆಲಸಗಳಿಂದ ಶುರುವಾಗಿರುವಂಥದ್ದು. ನೀವು ನಾಳೆ ಏನಿರ್ತೀರಾ ಅದು ಇವತ್ತು ಮಾಡಿರೋ ಕೆಲಸಗಳಿಂದ ಆಗುವಂಥದ್ದು. ನಿನ್ನೆ ನೀವೇನೋ ಮಾಡಬೇಕು ಅನ್ಕೊಂಡು ಶುರು ಮಾಡಿಲ್ಲ ಅಂತಂದ್ರು ಇವತ್ತು ಖಂಡಿತ ಶುರು ಮಾಡಬಹುದು. ಪೂರ್ತಿ ನಾಶ ನಾನು ಆಗಿಲ್ಲ ಅಂತಂದ್ರೆ ಇವತ್ತು ಉಸಿರಾಡ್ತಾ ಇದ್ದೀನಿ ಅಂದ್ರೆ ನನ್ನ ಪರ್ಪಸ್ ಇನ್ನೂ ಇದೆ ಅಂತ, ನನಗೆ ಇನ್ನೂ ಚಾನ್ಸ್ ಇದೆ ಅಂತ. ಸೊ ಇವತ್ತಿಂದ ಶುರು ಮಾಡಿ, ಅದರಲ್ಲಿ ಏನೂ ತಪ್ಪಿಲ್ಲ. ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ನತ್ಯಾಶಾನಾಥಸ್ ತು ಯೋಗೋ ಸ್ಥಿನ ಚೈಕಂತಂ ಅನಶ್ನಥ ನ ಛಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ ಯುಕ್ತಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನವಾಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಉಚ್ಚಾರಣೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಾರು ತುಂಬಾ ತಿಂತಾರೋ ಅಥವಾ ಯಾರು ತುಂಬಾ ಕಡಿಮೆ ತಿಂತಾರೋ, ಯಾರು ತುಂಬಾ ಮಲಗ್ತಾರೋ ಅಥವಾ ತುಂಬಾ ಕಡಿಮೆ ಮಲಗ್ತಾರೋ, ಯಾರು ಈ ತರ ಆಹಾರದಲ್ಲಾಗ್ಲಿ, ನಿದ್ರೆಲಾಗ್ಲಿ, ಈ ಕೆಲಸ ಮಾಡೋದ್ರಲ್ಲಾಗ್ಲಿ ಈ ಡಿಸಿಪ್ಲಿನ್ ಅನ್ನೋದನ್ನ, ಬ್ಯಾಲೆನ್ಸ್ ಅನ್ನೋದನ್ನ ಮೇಂಟೈನ್ ಮಾಡಲ್ವೋ ಅಂಥವ್ರು ಭಗವಂತನ ಜೊತೆ ಜಾಯ್ನ್ ಆಗೋದಕ್ಕೆ, ಅಂಥವ್ರು ಯೋಗ ಅನ್ನೋದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಲ್ಲದರಲ್ಲೂ ಒಂದು ಪೀಕ್ನ ರೀಚ್ ಮಾಡಬೇಕು ಅಂತಂದ್ರೆ ನೀವು ಮೇನ್ ಆಗಿ ಅಟೈನ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್. ಆ ಬ್ಯಾಲೆನ್ಸು ಮತ್ತೆ ಆ ಕಾನ್ಷಿಯಸ್ನೆಸ್ ನಿಮ್ಮಲ್ಲಿದ್ದಾಗ, ಆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ನಿಮ್ಮಲ್ಲಿದ್ದಾಗ, ನೀವು ಯಾವತ್ತೂ ನಿಮ್ಮನ್ನ ಗೆಲ್ಲೋದನ್ನ ಯಾರೂ ತಡೆಯೋಕೆ ಆಗೋದೇ ಇಲ್ಲ. ಇವತ್ತು ಜನಗಳು ನೀವು ತೆವಳ್ತಾ ಇದ್ದಾಗ ನಗ್ತಾ ಇರ್ಬೋದು. ಈಗ ನಾವು ಕತೆಗಳನ್ನ ಕೇಳೇ ಇದೀವಿ ಚಿಕ್ಕ ವಯಸ್ಸಲ್ಲಿ, ಈ ಮೊಲದ್ದು ಮತ್ತೆ ಆಮೆದು. ಮೊಲ ಓಡುತ್ತೆ, ಮೊಲಗ್ ಗೊತ್ತಿರುತ್ತೆ ನಾನು ಗೆಲ್ತೀನಿ ಅಂತ. ಆಮೆ ಅಷ್ಟು ಸ್ಲೋ ಆಗಿ ಬಂದು ಎಲ್ಲಿ ಗೆಲ್ಲೋಕೆ ಸಾಧ್ಯ ಅಂತ. ಮೊಲ ಓಡಿ ಮಧ್ಯದಲ್ಲಿ ಆರಾಮಾಗಿ ನಿದ್ದೆ ಮಾಡೋಕೆ ಶುರು ಮಾಡುತ್ತೆ, ಯಾಕಂದ್ರೆ ಮೊಲಕ್ಕೆ ಡಿಸಿಪ್ಲಿನ್ ಇಲ್ಲ. ಬಟ್ ಆಮೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ, ಅದಕ್ಕೆ ಡಿಸಿಪ್ಲಿನ್ ಇದೆ. ಕಡೆಗೆ ಮೊಲ ಕಣ್ಬಿಟ್ಟು ನೋಡಿದಾಗ ಆಮೆ ಗೆದ್ದು ಬಿಟ್ಟಿರುತ್ತೆ ರೇಸ್. ಜೀವನ ಅನ್ನೋದು ಹಾಗೇನೆ. ಆ ಡಿಸಿಪ್ಲಿನ್ ಅನ್ನೋದಿದ್ರೆ ಎಷ್ಟೊಂದು ಸಲ ನಿಮ್ಮ ಎದುರುಗಾಳಿ ಅದೆಷ್ಟೇ ಸ್ಟ್ರಾಂಗ್ ಆಗಿದ್ರು ನೀವು ಗೆದ್ದು ಬಿಡ್ತೀರಾ. ಸೊ ಜೀವನದಲ್ಲಿ ಆ ಡಿಸಿಪ್ಲಿನ್ ಇಟ್ಕೊಳ್ಳೋದ್ರಿಂದಾನೇ ನೀವು ಜೀವನದಲ್ಲಿ ತುಂಬಾ ಬೆಳೆಯೋಕೆ ಸಾಧ್ಯ, ಮುಂದೆ ಬರೋಕೆ ಸಾಧ್ಯ. ಅಂಡ್ ತುಂಬಾ ಟೈಮ್ ನಿಮ್ಮಲ್ಲಿ ಉಳಿಯುವಂಥ ವಸ್ತು, ನಿಮ್ಮ ಜೊತೆ ಉಳಿಯುವಂಥ ವಸ್ತುಗಳು ಯಾವತ್ತೂ ತಗೊಳ್ಳೋಕೆ ತುಂಬಾ ಟೈಮ್ ಬಂದೇ ಬರುತ್ತೆ, ತುಂಬಾ ಟೈಮ್ ಹಿಡಿಯುತ್ತೆ, ಬಿದ್ದೇ ಬೀಳುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ನೀವು ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ, ಆ ಟೈಮ್ನ ನೀವು ಕೊಟ್ಕೊಂಡು ಹೋದ್ರೆ, ಆ ಟೈಮ್ನ ಕೊಡೋದಕ್ಕೆ ನೀವು ಅನುವು ಮಾಡಿಕೊಟ್ರೆ, ಈಗ ನಾಳೆ ಜಿಮ್ಗೆ ಹೋಗ್ತೀನಿ, ಒಂದು ವಾರ ಹೋಗ್ತೀನಿ, ಬಾಡಿಲಿ ಏನೂ ಚಾನ್ಸಸ್ ಕಾಣಲ್ಲ, ನಾನು ಬಿಟ್ಬಿಟ್ರೆ ಇದ್ದ ಚೇಂಜಸ್ ಏನು ಕ್ರಿಯೇಟ್ ಆಗಿತ್ತೋ ಒಂದು ವಾರದಲ್ಲಿ, ನೀವು ಜಿಮ್ಗೆ ಹೋಗಿ ಎತ್ತಿದಾಗ ಮಸಲ್ ಬ್ರೇಕ್ ಆಗಿರುತ್ತೆ, ಟೇರ್ ಆಗಿರುತ್ತೆ, ಅದು ಹೀಲ್ ಆಗ್ತಾ ಇರುತ್ತೆ, ಹಾಗೆ ಮಸಲ್ ಬರೋದು ಅದೆಲ್ಲ ಮತ್ತೆ ವಾಪಸ್ ಬಿದ್ದು ಹೋಗುತ್ತೆ. ಸೊ ಆ ಡಿಸಿಪ್ಲಿನ್ ಇಟ್ಕೊಂಡು ಟೈಮ್ ತಗೊಳುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋದಾಗ ನೀವು ಏನೇನು ಅನ್ಕೊಂಡಿರೋ ಅದೆಲ್ಲ ಆಗುತ್ತೆ. ಅನ್ಕೊಂಡಿರೋದಕ್ಕಿಂತ ಚೆನ್ನಾಗಾಗತ್ತೆ. ಬಟ್ ಅದನ್ನ ಸ್ವೀಕಾರ ಮಾಡೋದಕ್ಕೆ, ಅದು ಆಗೋ ಹಾಗೆ ಮಾಡೋದಕ್ಕೆ ನೀವು ನಿಮ್ಮ ಆತ್ಮನ ನಿಮಗೆ ಮಿತ್ರನ ತರ ಬಳಸ್ಕೋಬೇಕು, ನಿಮ್ಮ ಮನಸ್ಸನ್ನ ನೀವು ಮಿತ್ರನ ತರ ಬಳಸ್ಕೋಬೇಕು. ಇದನ್ನ ಶ್ರೀಕೃಷ್ಣ ಹೇಳೋ ಅಂತಹದ್ದು. ಈ ಇನ್ನೊಂದ್ ಕಡೆ ಕೃಷ್ಣ ಹೇಳ್ತಾನೆ, ಸನೈರ್ ಉಪರಾಮೇದ್ ಬುದ್ಧಾಯ ಸನೈರ್ ಉಪರಾಮೇದ್ ಬುದ್ಧಿಯ ಧೃತಿ ಗೃಹಿತ್ಯ ಆತ್ಮ ಸಂಸ್ಥಾಂ ಮನ ಕೃತ್ವ ನ ಕಿಂಚಿದ್ ಅಪಿ ಚಿಂತೆಯೇತ್ ಅಂತ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು, ಒಂದು ಬ್ಯಾಲೆನ್ಸ್ ಇಟ್ಕೊಂಡು, ಒಂದು ಸ್ಟಡಿನೆಸ್ ಇಟ್ಕೊಂಡು ನೀವು ಗ್ರಾಜುಯಲಿ ಸ್ಟೆಪ್ಸ್ ಆಗ್ತಾ ಹೋದ್ರೆ, ನಿಮ್ಮ ಮೈಂಡ್ನ ನಿಮ್ಮ ಕಂಟ್ರೋಲ್ ಇಟ್ಕೊಂಡಿದ್ರೆ, ನಿಮ್ಮನ್ನ ನೀವು ಫಿಕ್ಸ್ ಮಾಡ್ಕೊಳ್ತಾ ಹೋದ್ರೆ ನೀವು ಎಲ್ಲಿ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗೇ ಆಗ್ತೀರಾ ಅಂತ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಡಿಸಿಪ್ಲಿನ್ನ ಈ ತರ ನೋಡ್ತಾ ಹೋದಾಗ ಜೀವನದಲ್ಲಿ ಡೆಫಿನೆಟ್ಲಿ ನೀವು ರೀಚ್ ಆಗಬೇಕಾಗಿರೋ ಸ್ಥಾನಗಳಿಗೆ ರೀಚ್ ಆಗ್ತೀರಾ. ಬಟ್ ಅದಕ್ಕೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ. ಇವತ್ತು ನಿಮ್ಮ ಬಗ್ಗೆ ಯಾರು ಏನೇ ಮಾತಾಡ್ತಾ ಇರಲಿ, ನಿಮ್ಮ ಬಗ್ಗೆ ಯಾರು ಏನೇ ಆಡ್ಕೊಳ್ತಾ ಇರಲಿ, ಇವತ್ತು ನೀವು ಯಾರೋ ಕೇಳ್ತಾ ಇರ್ಬೋದು, ಏನ್ ಮಾಡ್ತಾ ಇದೆಯೋ ನೀನು ಅಂತ. ಮುಂದೆ ಅವ್ರೇ ಬಂದು ನಿಮ್ಮನ್ನು ಕೇಳ್ತಾರೆ ಹೇಗೆ ಮಾಡಿದೆ ಅಂತ. ಸೊ ನಿಮ್ಮ ಕೆಲಸ ನಿಮಗೆ ಅರ್ಥ ಆದ್ರೆ ಸಾಕು, ನಿಮ್ಮ ಬೆನ್ನು ನೀವು ತಟ್ಕೊಂಡ್ರೆ ಸಾಕು. ಸೊ ಅದನ್ನ ಮಾಡ್ತಾ ಮುಂದಕ್ಕೆ ಹೋಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಳ್ಳಿ, ಖಂಡಿತ ಜೀವನದಲ್ಲಿ ಗೆಲ್ತೀರಾ. ಎಷ್ಟೋ ಜನಕ್ಕೆ ಈಗಲೂ ಅಷ್ಟೇ ಹೊರಗಡೆ ತುಂಬಾ ಚೆನ್ನಾಗಿ ಅವ್ರು ಸ್ಟ್ರಾಂಗ್ ಅಂತ ತೋರಿಸ್ಕೊಬೋದು, ಆದ್ರೆ ಒಳಗೆ ಅವರಲ್ಲೊಂದು ಇನ್ನರ್ ಕಾನ್ಫಿಡೆನ್ಸ್ ಸಮಸ್ಯೆ ಇರುತ್ತೆ, ಅಂದ್ರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಈಗ ಗೀತೆ ಪ್ರಕಾರ ಈ ಆತ್ಮವಿಶ್ವಾಸ, ನಮ್ಮಲ್ಲಿ ಈ ಆತ್ಮವಿಶ್ವಾಸನ ಹೇಗೆ ನಾವು ಸ್ಟ್ರಾಂಗ್ ಮಾಡ್ಕೊಬೋದಾ, ಅಥವಾ ಗೀತೆ ಏನು ಹೇಳುತ್ತೆ? ನಾವು ಹೊರಗಡೆಯಿಂದ ಎಷ್ಟೇ ಶಕ್ತಿಶಾಲಿಗಳಾಗಿರ್ಲಿ, ನಮ್ಮಲ್ಲಿ ಅದೆಷ್ಟೇ ಶಕ್ತಿ ಇರಲಿ, ನಮ್ಮ ಒಳಗಡೆ ಟೊಳ್ಳಾಗಿದೆ ಅಂತಂದ್ರೆ, ಈ ಮರ ಹೊರಗಡೆಯಿಂದ ಎಷ್ಟೇ ಗಟ್ಟಿಯಾಗಿರ್ಲಿ, ಒಳಗಡೆಯಿಂದ ಗೆದ್ದಲು ಕೊರೆದು ಮರ ಟೊಳ್ಳೆ ಆಗಿದೆ ಅಂತಂದ್ರೆ, ಅದೆಂಥದ್ದೋ ಗಾಳಿ ಬಂದ್ರೆ ಮರ ಬಿದ್ದು ಹೋಗುತ್ತೆ, ಮುರಿದು ಹೋಗುತ್ತೆ. ನೀವು ಫರ್ನಿಚರ್ನ ಎಷ್ಟೇ ಚೆನ್ನಾಗಿ ಮಾಡಿಸಿದ್ರು ಅದು ಗೆದ್ದಲು ಕೊರೆದಿದ್ರೆ ಯಾವತ್ತೂ ಒಂದಿನ ಮುರಿದು ಬಿದ್ದು ಹೋಗುತ್ತೆ ಯಾರೋ ಕುತ್ಕೊಂಡಾಗ. ಸೊ
ನಮ್ಮ ಒಳಗಿನ ಕಾನ್ಫಿಡೆನ್ಸ್ ಏನಿದೆ, ನಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ, ಅದೇನೆ ನಮ್ಮನ್ನ ಕಾಪಾಡುವಂಥದ್ದು. ನಮ್ಮ ಹೊರಗಡೆ ಬಲ ನಮಗೆ ಯಾರು, ಈಗ ಅರ್ಜುನ, ನಾನು ವಿರಾಟ ಪರ್ವದ ಬಗ್ಗೆ ಹೇಳಿದೆ, ಈ ವಿರಾಟ ಇದರಲ್ಲಿ ವನವಾಸದಲ್ಲಿದ್ದಾಗ, ಅಜ್ಞಾತವಾಸದಲ್ಲಿದ್ದಾಗ ಸೋಲ್ಸಿರ್ತಾನೆ ಎಲ್ಲರನ್ನು. ಭೀಷ್ಮರ್ನ, ದುರ್ಯೋಧನನ್ನ, ಕರ್ಣನ್ನ, ದ್ರೋಣಾಚಾರ್ಯರನ್ನ, ಎಲ್ಲ ಅತಿ ಮಹಾರಥಿಗಳನ್ನ ಸೋಲ್ಸಿರ್ತಾನೆ. ಸೊ ಅವನಲ್ಲಿ ಬಲಕ್ಕೇನು ಕಡಿಮೆ ಇಲ್ಲ. ಆದ್ರೂ ಯುದ್ಧದಲ್ಲಿ ಯಾಕೆ ತನ್ನ ಬಿಲ್ಲು ಬಾಣವನ್ನ ಕೆಳಗಡೆ ಇಡ್ತಾನೆ? ಆತನ ಇನ್ನರ್ ಸ್ಟ್ರೆಂತ್ ಕುಂದ್ ಹೋಗಿರುತ್ತೆ, ಆತನ ಕಾನ್ಫಿಡೆನ್ಸ್ ಕುಂದ್ ಹೋಗಿರುತ್ತೆ. ತನ್ನ ಎದುರುಗಡೆ ನಿಂತಿರೋದು ತನ್ನ ಕುಟುಂಬದವರು ಅನ್ನೋ ಫ್ಯಾಕ್ಟ್ ಏನಿದೆ ಅದು ಕುಂದಿರುತ್ತೆ. ಅದೇ ಆತನ ಕಾನ್ಫಿಡೆನ್ಸ್ ಮತ್ತೆ ಇನ್ನರ್ ಸ್ಟ್ರೆಂತ್ ಅನ್ನೋದು, ಆತನ ಮೆಂಟಲ್ ಕೆಪಬಿಲಿಟಿ ಅನ್ನೋದು ಚೆನ್ನಾಗಿದ್ದಿದ್ರೆ, ಆತ ಥಿಂಕ್ ಮಾಡೋ ರೀತಿ ಬೇರೆ ಇದ್ದಿದ್ರೆ, ಕೃಷ್ಣ ಅಷ್ಟೆಲ್ಲ ಹೇಳಬೇಕಾಗೇ ಇರಲಿಲ್ಲ. ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ನಾವು ದೇವ್ರ ಬಗ್ಗೆ ಅಂತಂದ್ರೆ, ಭಗವಂತನ ಬಗ್ಗೆ ಅಂತಂದ್ರೆ, ಕೃಷ್ಣನ ಬಗ್ಗೆ ಅಂತಂದ್ರೆ, ಕೃಷ್ಣ ನೀನು ಇಂಥದ್ದೇ ಮಾಡು ಅಂತ ಹೇಳೋದಿಲ್ಲ. ನೀನು ಇದು ಮಾಡಲೇಬೇಕು ಅಂತ ಆತನ ಶಕ್ತಿಗಳನ್ನ ಬಳಸಿ ಏನು ಮಾಡಿಸೋದಿಲ್ಲ. ಆತ ಎಲ್ಲವನ್ನೂ ಹೇಳಿ, ಎಲ್ಲವನ್ನೂ ತೋರಿಸ್ಕೊಟ್ಟು, ನೀನು ಇದು ಮಾಡು ಅರ್ಜುನ, ಇದರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಅದ್ರ ಮೇಲೆ ಮಾಡೋದು ಬಿಡೋದು ಅರ್ಜುನರು ಬಿಟ್ಟಿತ್ತು. ಅಂದ್ರೆ ನಿಮ್ಮೊಳಗೆಲ್ಲ ಅರ್ಜುನ, ಒಬ್ಬ ಅರ್ಜುನ ಇದ್ದೇ ಇರ್ತಾನೆ, ಆತನಿಗೆ ಬಿಟ್ಟಿತ್ತು. ಆ ಕಾನ್ಫಿಡೆನ್ಸು ಮತ್ತೆ ಇನ್ನರ್ ಸ್ಟ್ರೆಂತ್ ಅನ್ನೋದು ನಾವು ಅವನ ಟೀಚಿಂಗ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದೆಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹುಟ್ಟುವಂಥದ್ದು. ಸೊ ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವ ಕದಾಚಿನ್ ನಯಂ ಭೂತ್ವ ಭವಿತ ವ ನ ಭೂಯ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣು ನ ಹನ್ಯತೆ ಹನ್ಯಾಮನೆ ಶರೀರೆ ಅಂತ, ಹನ್ಯಮಾನೆ ಶರೀರೆ ಅಂತ. ಅಂದ್ರೆ ಈ ಆತ್ಮ ಅನ್ನೋದು ಹುಟ್ಟೂ ಇಲ್ಲ, ಸತ್ತೂ ಇಲ್ಲ, ಅದನ್ನ ಯಾರು ಬ್ರೇಕ್ ಮಾಡಕ್ ಆಗೋದೂ ಇಲ್ಲ, ಅದು ಎವರ್ ಎಕ್ಸಿಸ್ಟಿಂಗ್. ಅದಕ್ಕೆ ಅದು ಕೊಳೆಯೋದು ಇಲ್ಲ, ಏನೂ ಆಗೋದಿಲ್ಲ, ಅದಕ್ಕೆ ಎಂಡೇ ಇಲ್ಲ ಅಂತ. ಸೊ ನೀವು ಮಾಡ್ತಾ ಇರೋ ಕೆಲಸಗಳು ಒಳಗಡೆ ಇರೋ, ಈಗ ಒಂದು ಇರುವೆ ಹೋಗ್ತಾ ಇದೆ ಅಂತಂದ್ರೆ ಅದರಲ್ಲೂ ಆ ಶಕ್ತಿ ಇದೆ, ಒಂದು ಆನೆ ಹೋಗ್ತಾ ಇದೆ ಅಂದ್ರೆ ಅದರಲ್ಲೂ ಆ ಶಕ್ತಿ ಇದೆ, ನಮ್ಮಲ್ಲೂ ಅದೇ ಶಕ್ತಿ ಇದೆ. ಆತ್ಮ ಅಂತ ಅನ್ನೋದು ನಮಗೆ ಭಗವಂತ ಥಿಂಕ್ ಮಾಡೋ ಕೆಪಬಿಲಿಟಿ ಕೊಟ್ಟಿದ್ದಾನೆ, ಎಲ್ಲರಿಗಿಂತ ಜಾಸ್ತಿ ಥಿಂಕ್ ಮಾಡೋ ಕೆಪಬಿಲಿಟಿ ಕೊಟ್ಟಿದ್ದಾನೆ. ಅದನ್ನ ನಾವು ಅದೊಂಥರ ಗನ್ ಇದ್ದ ಹಾಗೆ. ಅದು ಒಬ್ಬ ಮಿಲಿಟರಿ ಅವನ ಕೈಲಿದ್ರೆ ದೇಶ ಕಾಪಾಡ್ತಾನೆ, ಒಬ್ಬ ಟೆರರಿಸ್ಟ್ ಕೈಲಿದ್ರೆ ದೇಶನ ಹಾಳು ಮಾಡ್ತಾನೆ. ಚಾಕು ಇದ್ದ ಹಾಗೆ, ಒಬ್ಬ ಡಾಕ್ಟರ್ ಕೈಲಿದ್ರೆ ಒಂದು ಪ್ರಾಣ ಉಳಿಯುತ್ತೆ, ಒಬ್ಬ ಕೊಲೆಗಾರನ ಕೈಲಿದ್ರೆ ಒಂದು ಪ್ರಾಣ ಹೋಗುತ್ತೆ. ಸೊ ನಮ್ಮ ಆತ್ಮ ಅನ್ನೋದೇನಿದೆ, ಈ ಶಕ್ತಿ ಅನ್ನೋದಿದೆ, ಇಂಡೆಸ್ಟ್ರಿಕ್ಟಿಬಲ್, ಈ ಕೊಳಿದೇ ಇರುವಂತಹ ಶಕ್ತಿ ಏನಿದೆ, ಎಲ್ಲವೂ ಕಡೆಗೆ ಅದಕ್ಕೆ ಅವಲಂಬಿತ ಆಗಿರ್ಬೇಕು ಅಂತಂದ್ರೆ, ಅವಲಂಬಿತವಾಗಿದೆ ಅಂತಂದಾಗ ನಾನು ಮಾಡೋ ಕೆಲಸಗಳೆಲ್ಲ ಅದ್ರ ಮೇಲೆ ಅದನ್ನ ತೃಪ್ತಿಪಡಿಸೋದಕ್ಕೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಅಂದಾಗ ಆಟೋಮೆಟಿಕಲಿ ನನ್ನ ಇನ್ನರ್ ಸ್ಟ್ರೆಂತ್ ಮತ್ತೆ ಡಿಸಿಪ್ಲಿನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ ಥರದ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾನು ಕೆಲಸಗಳನ್ನ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಆ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ, ಈಗ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಒಂದು 10 ಹೆಜ್ಜೆ ಹಿಂದೆ ಬರಬೇಕು. ಈಗ ಯಾವುದೋ ಒಂದು ಪಕ್ಷಿ ಒಂದು ಮೀನನ್ನ ನೀರಲ್ಲಿ ಹಿಡಿಬೇಕು ಅಂತಿದ್ರೆ ಅದು ಮೇಲ್ ಹಾರೋಕ್ ಶುರು ಮಾಡುತ್ತೆ. ಎಲ್ಲೋ ಬಿರುಗಾಳಿ ಸುಂಡ್ರುಗಾಳಿ ಇದೆ, ಮಳೆ ಬೀಳ್ತಾ ಇದೆ ಅಂತಂದ್ರೆ ಅದು ಮೋಡದ ಮೇಲ್ ಹಾರೋಕ್ ಶುರು ಮಾಡುತ್ತೆ. ಅವಾಗ ಒಂದು ಕ್ಲಾರಿಟೀಸ್ ಇರುತ್ತೆ. ನೀವು ಅಷ್ಟೇ ಮೋಡದ ಮೇಲ್ ಹಾರಬೇಕು. ಇದೆಲ್ಲ ಬಿಟ್ಟು ಆ ಖೇಯೋಸ್ ಏನಿದೆ ಅದೇನು ಕುತ್ಕೊಂಡು ಯೋಚನೆ ಮಾಡ್ತಿರೋ ಮೆಡಿಟೇಷನ್. ಈಗಿನ ಟೈಮ್ ಏನಾಗಿದೆ, ಒಬ್ರಿಗೆ ಸ್ನಾನಕ್ಕೆ ಹೋಗಬೇಕಾದ್ರೂ ಮೊಬೈಲ್ ಬೇಕು, ಏನೋ ಒಂದು ಬೇಕು, ಮೆಡಿಟೇಷನ್ ಮಾಡೋ ಕುತ್ಕೊಳ್ಳೋಕ್ಕಾಗೋದಿಲ್ಲ, ಒಂದು 10 ನಿಮಿಷ ಶಾಂತಿಯಿಂದ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೈ ಮೊಬೈಲ್ ಕಡೆನೇ ಹೋಗುತ್ತೆ. ಫಸ್ಟ್ ಯಾವ ನೋಟಿಫಿಕೇಶನ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ, ವಾಟ್ಸಪ್ಪಲ್ಲಿ ಯಾರು ಮೆಸೇಜ್ ಹಾಕಿದ್ದಾರೆ, ಈ ಥರದ ನನ್ನ ಬಗ್ಗೆ ಯಾರು ಏನು ಮಾತಾಡಿದ್ದಾರೆ, ಈ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಸ್ಕ್ರಾಲ್ ಮಾಡ್ತಿದ್ದು ಬೆಡ್ ಮೇಲೆ ಕುತ್ಕೊಂಡು ರೀಲ್ಸ್ ಸ್ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೈಂಡ್ ಆಲ್ಫಾ ಸ್ಟೇಟಲ್ಲಿ ಇರುತ್ತೆ. ಅದಾದಮೇಲೆ ಫಸ್ಟ್ ನೀವು ಎಮೋಷನಲ್ ಖುಷಿ ಪಡ್ತೀರಾ, ದುಃಖ ಪಡ್ತೀರಾ, ನೆಕ್ಸ್ಟ್ ಯಾವುದೋ ಎಮೋಷನಲ್ ರೀಡ್ ಬರುತ್ತೆ, ದುಃಖ ಪಡ್ತೀರಾ, ನೆಕ್ಸ್ಟ್ ಯಾವುದೋ ಯಾರೋ ಏನೋ ಮಾಡಿರ್ತಾರೆ, ಕೋಪ ಪಡ್ತೀರಾ. ಎವ್ರಿ 50 ಸೆಕೆಂಡ್ಸ್ 1.5 ಮಿನಿಟ್ಸ್ ಈ ಥರ ಎಮೋಷನ್ಸ್ ಚೇಂಜ್ ಆಗ್ತಾ ಇದ್ದಾಗ ನಿಮ್ಮ ಬ್ರೈನ್ ಅರ್ಥ ಮಾಡ್ಕೊಳ್ಳೋ ಕೆಪಬಿಲಿಟಿ ಕಳ್ಕೊಂಡ್ಬಿಡುತ್ತೆ, ಒಂಥರ ಅಡಿಕ್ಟ್ ಆಗಿಬಿಡುತ್ತೆ, ಅದರಲ್ಲಿ ಸ್ಥಿರತೆ ಹೋಗ್ಬಿಡುತ್ತೆ. ಇದೇ ನೀವು ನಿಮ್ಮ ಅರಮನೆ, ನಿಮ್ಮ ಒಂದು ದೃಢವಾದ ಅರಮನೆಯಿಂದ ಒಂದೊಂದೇ ಇಟ್ಟಿಗೆ ತೆಗೆದ ಹಾಗೆ. ಒಂದ್ ಕಡೆ ಹೇಳ್ತಾರಲ್ಲ, ಒಬ್ಬ ರಾಜನ್ ಕೇಳ್ತಾನ ನೀನ್ ಹೆಂಗ್ ಸೋತೆ ಅಂತ. ರಾಜ ಹೇಳ್ತಾನಂತೆ, ಶತ್ರು ಗೋಡೆಯಿಂದ ಆ ಕಡೆ ಇದ್ದಿದ್ರೆ ನಾನು ಗೆದ್ದೇ ಇರ್ತಿದ್ದೆ, ಬಟ್ ಗೋಡೆಯಿಂದ ಈ ಕಡೆನೇ ಶತ್ರು ಇದ್ದ, ಅದಕ್ಕೆ ಸೋತೋದೆ ಅಂತ. ಅಂದ್ರೆ ಅವನ ಸುತ್ತಾನೆ ಶತ್ರು ಇದ್ರು ಅಂತ. ನೀವು ನಿಮಗೆ ಮಿತ್ರರಾಗಿದ್ದಾಗ, ಹೊರಗಡೆಯಿಂದ ಯಾರೇ ಬಂದು ನಿಮ್ಮನ್ನು ಎಷ್ಟೇ ಅಟ್ಯಾಕ್ ಮಾಡಿದ್ರು, ನಿಮ್ಮ ಗೋಡೆ ಗಟ್ಟಿಯಾಗಿದ್ದಾಗ ಯಾರೇನೂ ಮಾತ್ಕೊಳಕ್ ಆಗೋದಿಲ್ಲ. ಅದೇ ನೀವು ಈ ಥರದ ಕೆಲಸಗಳನ್ನ ಮಾಡ್ತಾ ಒಂದೊಂದೇ ಇಟ್ಟಿಗೆ ತೆಗೆದು ಎಷ್ಟುವರೆಗೂ ತೆಗಿಬೇಕು ಅಂತ ನೋಡ್ತಾ ಹೋದ್ರೆ, ಯಾವುದೋ ಒಂದು ಸಣ್ಣ ಗಾಳಿ ಬಂದ್ರೆ ಇಡೀ ಗೋಡೆ ಬಿದ್ದು ಹೋಗುತ್ತೆ. ಆಮೇಲೆ ಶತ್ರುಗಳೆಲ್ಲ ಒಳಗಡೆ ನುಗ್ಬಿಡ್ಬೋದು. ನೀವೇ ಶತ್ರುವಾಗಿದ್ದಾಗ, ನಿಮ್ಮ ಅಕ್ಕಪಕ್ಕನೇ ನೀವೇ ಕೆಟ್ಟವರಾಗಿದ್ದಾಗ ಆಬ್ವಿಯಸ್ಲಿ ನೀವೇ ಇಟ್ಟಿಗೆಗಳನ್ನ ತೆಗಿತಾ ಇರ್ತೀರ.
ನಿಮ್ಮ ಒಳಗಡೆ ಈ ಬ್ಯಾಟಲ್ ಅನ್ನೋದು ನಿಮ್ಮ ಜೊತೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು. ಯಾರೋ ಒಬ್ಬ ಗೆಲ್ಲೇಬೇಕು. ನಮ್ಮ ಒಳಗಡೆ ಯಾವತ್ತೂ 2 ತೋಳಗಳು ಇದ್ದೇ ಇರ್ತವೆ. ಒಂದು ಕತ್ತಲಲ್ಲಿರುತ್ತೆ, ಒಂದು ಬೆಳಕಲ್ಲಿರುತ್ತೆ. ಒಂದು ಕೋಪ, ದುಃಖ, ಹತಾಶೆ, ದ್ವೇಷ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೊಂದು ಖುಷಿ, ಸಂತೋಷ, ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ತೋಳ ಗೆಲ್ಲುತ್ತೆ ಅಂತ ಕ್ವಶನ್ ಬರುತ್ತೆ. ಯಾವ ತೋಳಕ್ಕೆ ನೀವು ಜಾಸ್ತಿ ಆಹಾರ ಹಾಕ್ತಿರೋ ಆ ತೋಳನೇ ಗೆಲ್ಲೋದು. ಸೊ ನೀವು ಈ ಮೂಮೆಂಟಲ್ಲಿ ಯಾವ ತೋಳಕ್ಕೆ ಆಹಾರ ಹಾಕ್ತಿದ್ದೀರಾ ಅನ್ನೋದು ನೀವು ಕ್ವಶನ್ ಮಾಡ್ಕೋಬೇಕಾಗಿರುವಂಥದ್ದು. ಅದ್ರ ಮೇಲೆ ನಿಮ್ಮ ಈ ಇನ್ನರ್ ಸ್ಟ್ರೆಂತ್ ಅನ್ನೋದು, ನಿಮ್ಮ ಆತ್ಮವಿಶ್ವಾಸ ಅನ್ನೋದು, ನಿಮ್ಮ ಸಕ್ಸಸ್ ಅಂತ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಏನೋದು ಅದೆಲ್ಲ ಬೆಳೆಯುವಂಥದ್ದು, ಅದೆಲ್ಲ ಗಟ್ಟಿ ಆಗುವಂಥದ್ದು. ನೀವು ಅದನ್ನು ಕರೆಕ್ಟಾಗಿ ಮಾಡ್ತಿದ್ದೀರಾ, ಅದನ್ನ ನೀವು ಕ್ವಶನ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಶ್ರೀಕೃಷ್ಣ ಇನ್ನೊಂದು ಏನು ಹೇಳ್ತಾನೆ ಅಂತಂದ್ರೆ, ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭೋ. ಇದು ಮುಂಚೆನೂ ಹೇಳಿದೆ, ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭೋ ಜಯ ಜಯೋ ತಥೋ ಯುದ್ಧ ಯುಜ್ಯಸ್ವ ನೈವಂ ಪಾಪಂ ಅವಶ್ಯಸಿ. ಹಾಗೇನೆ ನೀವು ಸುಖವನ್ನ ದುಃಖವನ್ನ ಅದೇನೇ ಬರಲಿ ಜೀವನದಲ್ಲಿ, ಸುಖ ಆಗಲಿ ದುಃಖ ಆಗಲಿ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಅದರ ಗೆಲ್ಲಿ ಸೋಲ್ಲಿ, ಸೋತ ಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಹೊತ್ತು ಸೋತೋದ್ನಲ್ಲ ಅಂತ ಕುತ್ಕೋಬಾರ್ದು. ಸುಖ ಬಂದಾಗ, ದುಃಖ ಇದ್ದಾಗ ಸುಖ ಬರುತ್ತೆ ಅನ್ನೋದು ಇರಬೇಕು. ಸುಖ ಸೊ ನೀವು ಕೊರಗೋದಿಲ್ಲ. ದುಃಖ ಇದ್ದಾಗ ಸುಖ ಬರುತ್ತೆ ಅನ್ನೋದಕ್ಕೆ ನೀವು ಅರ್ಥ ಮಾಡ್ಕೊಂಡ್ರೆ ಕೊರಗೋದಿಲ್ಲ. ಆ್ಯಂಡ್ ಸುಖ ಇದ್ದಾಗ ದುಃಖ ಬರುತ್ತೆ ಅನ್ನೋದು ನಿಮ್ಮ ಹೆಡ್ weight ಇನ್ಕ್ರೀಸ್ ಮಾಡೋದಿಲ್ಲ, ನಿಮ್ಮ ಅಜರಾಮರರು ಅಂತ ಅನ್ಸೋದಿಲ್ಲ. ಯಾವತ್ತು ನೀವು ಫಸ್ಟ್ ಟೈಮ್ ಗೆದ್ದಾಗ ಸೆಕೆಂಡ್ ಟೈಮ್ ಜಾಸ್ತಿ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ನೀವು ಗೆದ್ದಿದ್ದು ಫ್ಲೂಕಲ್ಲಿ ಅಂತ ಹೇಳೋಕೆ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ಆ ಥರ ಕೇರ್ಫುಲ್ ಆಗಿರಲಿಲ್ಲ ಅಂದರೆ ಆಮೇಲೆ ಪ್ರತಿ ಗೆಲುವು ಹಾಗೇನೆ. ಸೊ ನಿಮಗೆ ನಿಮ್ಮ ಜೀವನ ಅಂತ ಅನ್ನೋದು ಭಗವಂತ ನಿಮ್ಗೆ ಕೊಟ್ಟಿರೋ ಗಿಫ್ಟು. ಅದನ್ನು ಹೇಗೆ ಬದುಕ್ತೀರಾ ಅಂತ ಅನ್ನೋದು ನೀವು ಭಗವಂತನ ಕೊಡೋ ಗಿಫ್ಟು. ಸೊ ನೀವು ಅವನಿಗೆ ಕೊಡೋ ಗಿಫ್ಟು ಬಹಳ ಚೆನ್ನಾಗಿರಬೇಕು. ಅವ್ನು ನಿಮಗೆ ಈ ಗಿಫ್ಟ್ ಕೊಟ್ಟಿದ್ದಾನಂತಂದರೆ ನೀವು ಕೊಡೋ ಗಿಫ್ಟು ಕೂಡ ಅಷ್ಟೇ ಶ್ರೇಷ್ಠವಾಗಿರಬೇಕು. ಆ ಥರ ಯೋಚನೆ ಮಾಡಬೇಕು. ಆವಾಗಲೇ ನಿಮ್ಮ ಇನ್ನರ್ ಸ್ಟ್ರೆಂತ್ ಅನ್ನೋದು ಬರೋದು. ಅವನ ಮೇಲಿರೋ ನಂಬಿಕೆಯಿಂದಾನೆ, ಆ ನಂಬಿಕೆಯಿಂದಾನೆ, ನಿಮ್ಮ ಮೇಲಿರೋ ನಂಬಿಕೆಯಿಂದಾನೆ ಆ ಇನ್ನರ್ ಸ್ಟ್ರೆಂತ್ ಅಂತ ಬರೋದು. ಆ್ಯಂಡ್ ಶ್ರೀಕೃಷ್ಣ ಇನ್ನೊಂದು ಕಡೆ ಹೇಳ್ತಾನಲ್ಲ, ಉದ್ದರೇದ ಆತ್ಮನಾತ್ಮ ನಮ್ಮ ಆತ್ಮ ನಮ್ಮ ಅವಸಾದೇದ ಆತ್ಮ ಇವ ಆತ್ಮನೋ ಬಂದು ಆತ್ಮ ಇವ ರಿಪುರ ಆತ್ಮನಃ ಅಂತ. ಹಾಗೆ ಮುಂಚೆನೂ ಹೇಳಿದ್ನಲ್ಲ, ನಿಮ್ಮ ಆತ್ಮನೇ ಈ ಡಬಲ್ ಎಜ್ ಸ್ವಾರ್ಡ್ ಇದ್ದ ಹಾಗೆ. ನೀವು ಅದನ್ನು ಹೇಗೆ ಬಳಸ್ಕೊಳ್ತೀರಾ, ಯಾವ ಮಟ್ಟಿಗೆ ಬಳಸ್ಕೊಳ್ತೀರಾ, ಆ ಗೋಡೆ ಆ ಕಡೆ ಇದೆಯೋ ಈ ಕಡೆ ಇದೆಯೋ, ಅದು ಹೇಗಿದೆ, ಬೆನ್ನ ಹಿಂದೆ ನಿಮ್ಮನ್ನು ನೀವು ನಿಲ್ಸ್ಕೊಂಡಿದ್ದಾಗ ಅದು ಚಾಕು ಹಾಕುತ್ತೋ ಏನು ಮಾಡುತ್ತೋ ಅದ್ರ ಮೇಲೇನೆ ನೀವು ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡು, ಈಗ ನೀವು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಬರಿತಾ ಹೋಗಿ, ಮನಸ್ಸಲ್ಲಿ ಏನು ಬರುತ್ತೋ ರೆಕಾರ್ಡ್ ಮಾಡ್ತಾ ಹೋಗಿ. ಅದರಲ್ಲೇ ನೀವು ಏನು ಅನ್ನೋದು, ನಿಮ್ಮಲ್ಲಿ ಯಾವ ಗುಣಗಳು ಪ್ರಚಲಿತವಾಗಿದೆ, ಏನು ಹರಿತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಒಳಗಡೆ ಆಗಿರೋ ಗಾಯಕ್ಕೆ ನೀವು ಹೊರಗಡೆ ಮುಲಾಮ್ ಹಚ್ಚುತ್ತಿದ್ದೀರ ಅಂತಂದರೆ ಆ ಒಳಗಡೆ ಇರೋ ಗಾಯ ಯಾವತ್ತೂ ವಾಸಿ ಆಗೋದಿಲ್ಲ. ಸೊ ನಿಮ್ಮ ಗಾಯಗಳನ್ನ 1 by 1 ವಾಸಿಗಳು ಮಾಡ್ಕೊಳ್ತಾ ಬಂದರೆ ಆಟೋಮೆಟಿಕ್ಕಾಗಿ ಒಳಗಡೆ ನೀವು ರಿಪೇರಿ ಮಾಡ್ಕೊಳ್ತಾ ಬಂದರೆ ನಿಮ್ಮ ಹೊರ ಜಗತ್ತು ಕೂಡ ರಿಪೇರಿ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳೋ ಅಂಥದ್ದು. ನೀವು ಅರ್ಥ ಮಾಡ್ಕೋಬೇಕು, ನೀವು ನಿಮ್ಮ ಗೆಲುವುಗಳಿಗಿಂತ ಸೋಲುಗಳಿಗಿಂತ ದೊಡ್ಡದಾದಂಥವ್ರು ಅಂತ. ನಿಮ್ಮ ಆ ಕೆಲಸಗಳಿಂದ ಏನು ರಿಸಲ್ಟ್ಸ್ ಬರುತ್ತೆ ಅದು ನಿಮ್ಮನ್ನು ಹ್ಯಾಂಡ್ಲ್ ಮಾಡೋ ಹಾಗೆ, ನಿಮ್ಮನ್ನು ಆ ಕಡೆ ಈ ಕಡೆ ಎಸ್ದಾಡೋ ಹಾಗೆ ಆಗಬಾರ್ದು ಅಂತ. ಈ ತರಹದ ಅಂಡರ್ಸ್ಟ್ಯಾಂಡಿಂಗ್ಗಳೆಲ್ಲ ಜೀವನದಲ್ಲಿ ಮಾಡ್ಕೊಳ್ತಾ ಹೋದರೆ, ಆ್ಯಂಡ್ ಏನು ಬರುತ್ತೋ ಏನು ಬಿಡುತ್ತೋ ನಿಮ್ಮ ಟ್ರೈನಿಂಗ್ನ ನೀವು ಮಾಡ್ತಾ ಹೋದರೆ, ದೆರ್ ಇಸ್ ಅ ಸೇಯಿಂಗ್, ದ ಮೋರ್ ಯು ಸ್ವೆಟ್ ಇನ್ ಪ್ರಾಕ್ಟೀಸ್ ದ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತ. ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಜಾಸ್ತಿ ಬೆವರನ್ನ ಹರಿಸಿದ್ರೆ ಯುದ್ಧದಲ್ಲಿ ಕಡಿಮೆ ರಕ್ತನ ಹರಿಸ್ತೀರಾ ಅಂತ, ನಿಮ್ಮ ರಕ್ತ ಕಡಿಮೆ ಹರಿಯುತ್ತೆ ಅಂತ. ಸೊ ಆ ಥರದ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆ್ಯಂಡ್ ಸಮಾನ ಭಾವ, ಒಂದು ಸಮಚಿತ್ತನ ಇಟ್ಕೊಳ್ಳಿ. ದೇವ್ರಿಗೆ ಅದನ್ನು ಅರ್ಪಣೆ ಮಾಡ್ತಾ ಹೋಗಿ, ಭಗವಂತನಲ್ಲಿ ನಂಬಿಕೆ ಇಡ್ತಾ ಹೋಗಿ. ನೀವು ಬಿಗ್ಗರ್ ದ್ಯಾನ್ ಆಲ್ ದಿಸ್, ನಿಮ್ಮ ಒಂದು ಸೋಲನ್ನ ಒಂದು ಗೆಲುವನ್ನು ನಿಮ್ಮ ಐಡೆಂಟಿಟಿ ಮಾಡ್ಕೊಳ್ಳದೆ, ಈ ಕ್ಷಣದಲ್ಲಿ ಏನಾಯಿತು ಅದನ್ನು ಬಿಟ್ಟು ಮುಂದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಹೋದರೆ ಡೆಫಿನೆಟ್ಲಿ ಒಳ್ಳೆಯದಾಗತ್ತೆ. ಡೆಫಿನೆಟ್ಲಿ ನೀವು ಬೆಳೀತಾ ಹೋಗ್ತೀರಾ ಆ್ಯಂಡ್ ಲೈಫ್ ಹಾಗೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಇದೇ ನೀವು ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಈ ಇನ್ನರ್ ಸ್ಟ್ರೆಂತ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಇರುವಂಥ ರೀತಿಗಳು, ಯೋಚನೆ ಮಾಡಬೇಕಾಗುವಂಥ ರೀತಿಗಳು.